ರಾಣಿ, ಯು ಲುಕ್ ಸೋ ಬ್ಯೂಟಿಫುಲ್. ಹೀಗ್ ದಾರಿನ ಅವಳನ್ನ ಕೆಣಕ್ತಿಯಲ್ಲ, ನನ್ನ ಹೆಸರು ಅನ್ಕೊಂಡೇನೋ? ವಾಟ್ ಎ ಬ್ಯೂಟಿಫುಲ್ ಹೇರ್, ಬ್ಯೂಟಿಫುಲ್ ಸ್ಟ್ರಕ್ಚರ್. ನಿಮ್ಮನ್ನ ಕೋಪದಲ್ಲಿ ನೀನ್ ತುಂಬಾ ಮುದ್ದ ಕಾಣಿಸ್ತೀಯ. ನಿನ್ಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಇಲ್ಲೇ ಬಂದ್ರಿ? ಅವತ್ತು ನಾನ್ ಸುಳ್ಳೇನಾ ಅಂತ ಹೇಳ್ದಿಯಲ್ಲ, ಅದನ್ನ ಹೌದು ಅಂತೋಣ ಅಂತ ಬಂದಿದ್ದೀನ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಈಸಿಯಾಗಿ ಬಿಟ್ಬಿಡ್ತೀವ? ನಿನ್ನ ವಿಚಾರ ಎಲ್ಲ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ನೀವ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ ಕೂಗಾಡ್ ಕಿರ್ತಾ ಇಡ್ಬಿಡ್ತೀನಿ ಅಷ್ಟೇ. ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಬೇಡಿ, ನಿಮ್ ಕೈ ಮುಗಿತೀನಿ, ಬೇಡ. ಈ ಗಿಟಾರ್ ಕಿಂಗ್ಗೆ ಎಷ್ಟೋ ಜನ ಹುಡುಗಿರ್ ಚಪ್ಪಲಿ ತೋರಿಸಿದ್ದಾರೆ, ಆದ್ರೆ ಒಡೆಯಕ್ ಬಂದವಳು ನೀನ್ ತಾನೆ. ನಿನ್ನ ಅಷ್ಟು ಈಜಾಗಿ ಬಿಡಕ್ ಆಗತ್ತಾ ಚಿನ್ನ? ಬೇಡ ಬೇಡ, ನನ್ನೇನು ಮಾಡ್ಬೇಡ, ಬೇಡ, ನನ್ನೇನು ಮಾಡ್ಬೇಡ. ಅರೆ, ಗಂಟೆ ಆಗಲೇ 6 ಆಯ್ತಾರಪ್ಪ. ದರಿದ್ರಿ ಗಡಿಯಾರ, ಅಲಾರಾಮ್ ಹೊಡಿಯಲ್ಲ. ಏನಪ್ಪ ಗ್ರಾಚಾರ? ರಾಧಾ ಆಗ್ಲೇ ಹೊರಗೆ ಹೋಗ್ಬಿಟ್ಲಾ? ಗಡಿಯಾರ ನಡೀತಾ ಇದೆಯಾ? ಮುಂದೆ ಈ ಹೊಡ್ಕೊಳ್ಳುತ್ತೆ. ನಾನು ಮೊದ್ಲು ಎದ್ಬಿಟ್ಟು ಇದನ್ನ ಎಬ್ಬಿಸ್ಬೇಕು. ರಾಧಾ ಹೊರಗೆ ಹೋಗಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚ. ಓ ಐ ಆಮ್ ಸಾರಿ, ವೆಂಕಟೇಶ್ವರ ಸ್ವಾಮಿ ಅಲ್ವಾ? ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಧಾ, ನೋಡಮ್ಮಾರೆ, ಎದುರುಗಡೆ ಮನೆ ಹುಡುಗಿರಿದ್ರೆ ಈ ಹುಡುಗರ ಆತರ ಒಂದೊಂದಲ್ಲ, ದಿನಕ್ಕೊಂದು ವೇಷ, ದಿನಕ್ಕೊಂದು ನಾಟಕ. ಯಾರಿಗಮ್ಮ ಹೇಳ್ತಾ ಇದೀಯಾ? ಇನ್ಯಾರಿಗೆ? ಎದುರುಗಡೆ ಮನೇಲಿ ಗೂಬೆ ಕೋತಿ ಮುಂದೆ ಪೂಜೆ ಬೇರೆ ಕೇಡು, ಎಲ್ಲ ಕಲ್ಪೂಜೆ. ಅಮ್ಮ, ಕೈ ಪೂಜೆ ಅಂತ ಯಾಕಂತೀಯ? ಒಂದ್ ವೇಳೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಏನೋ? ನನಗ್ ಗೊತ್ತಿಲ್ವ ಒಂದ್ ಭಕ್ತಿ ಏನು ಅಂತ. ಧ್ಯಾನ ಒಂದ್ ಕಡೆ, ಜ್ಞಾನ ಒಂದ್ ಕಡೆ. ನೋಡಿದ್ರೆ ಸ್ವಲ್ಪ ಕಿಲಾಡಿಯ ಕಾಣ್ತಾನೆ. ನೀನ್ ಸ್ವಲ್ಪ ಹುಷಾರಾಗಿರಮ್ಮ. ಅಮ್ಮ, ನೀನ ಭಯನೇ ಹಚ್ಕೋಬೇಡ, ನಾನು ಹುಷಾರಾಗಿ ಇದ್ದೀನಿ ನೋಡು. ಯಾವತ್ತು ಯಾವ ಕಾರಣಕ್ಕೂ ನಿನ್ನ ನಂಬಿಕೆನ ಸುರಿ ಮಾಡಲ್ಲ. ನೀನ್ ಧೈರ್ಯವಾಗಿರು, ಅಷ್ಟಾದ್ರೆ ಸಾಕಮ್ಮ. ನನ್ ದಿಕ್ಕಿಲ್ದಿರೋ ಮನೆಯಲ್ಲಿ ಚಿನ್ನದಂತ ಮಗಳು ಅಂತ 4 ಜನ ಮೆಚ್ಕೊಂಡ್ರೆ ಹಿಟ್ಟು ಕಾರಣಿಗೆ ಎಷ್ಟೋ ತೃಪ್ತಿ. ಸರಿ. ಅಯ್ಯೋ, ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಹೊಸತನ ತಂದು ತನು ಮನ. ಲೋ, ಏನೋ ನೀನ್ ಅವತಾರ 1 ಗಂಟೆಗೆ ತಯಾರಾಗ್ತಿದ್ಯಾ? ಹೋಗ್ತಿಲ್ಲೋ? ಆಯ್ತು ಬ್ರೋ, ಹೊರಟ. ಹೀಗಾದ್ರೆ ಆ ಪ್ರೋಗ್ರಾಮ್ ಕಳ್ಕೊತಿ ಅಷ್ಟೇ. ಇವತ್ತು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ. ನೀನ್ ಮೊದ್ಲು ಹೋಗಪ್ಪ. ಹೋಗಿದ್ರಲ್ಲ ಗುರು? ಹೋಗಲೇ. ಏ ರಾಜು, ಎಂತ ಗುಡ್ ಮಾರ್ನಿಂಗ್ ಮರಿ. ನಾನು ನೋಡ್ದೆ ಹೋಗ್ತಿದ್ಯಲ್ಲ? ಏನಿಲ್ಲ, ಅದು ಏನಂತ ಅರ್ಜೆಂಟ್ ಕೆಲಸ ಇಲ್ಲೊಬ್ರು ಹೋಗ್ಬೇಕಾಯ್ತು, ಅದಕ್ಕೆ ಅರ್ಜೆಂಟ್ ಹೊರಟಿದ್ದೆ. ನಮ್ಮನೆಗೂ ಅರ್ಜೆಂಟ್ ಆಗಿ ನೆಂಟರು ಬೈದಾರಪ್ಪ. ನಾನು ಅರ್ಜೆಂಟ್ ಆಗಿ ಮಾರ್ಕೆಟ್ಗೆ ಹೋಗಿ ಅರ್ಜೆಂಟ್ ಆಗಿ ತರಕಾರಿ ತಂದೆ. ಅಲ್ಲಿ ಮಾರ್ಕೆಟ್ ನಲ್ಲಿ ಅರ್ಜೆಂಟ್ ಆಗಿ ಸಿಕ್ಕಾಪಟ್ಟೆ ಬೆಲೆಗಳನ್ನ ಮೇಲಕ್ಕೆ ಹೋಗ್ಬಿಟ್ಟಿದ್ಯಪ್ಪ.
ಹೌದು ಮಾರ್ಕೆಟ್ ನಿಂತದ ಎಲ್ಲಾ ಕಡೆ ಬೆಲೆಗಳು ಸಿಕ್ಕಾಪಟ್ಟೆ ಮೇಲ್ಕೇರಿವೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ಲಾ? ಇದಪ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಸಾಯಂಕಾಲ ಬರ್ತೀನ ಮಾತಾಡೋಣ. ಸಾಯಂಕಾಲ ಮಾತಾಡೋದು ಬೇರೆ ಇದೆ, ಈಗ ಅರ್ಜೆಂಟ್ ಆಗಿ ಒಂದ್ ಮಾತು ಮಾತಾಡ್ಬೇಕು. ಅಯ್ಯೋ ರೂಮ್ ಬಿಡ್ತಾವಲ್ಲ, ಅದೇ ವಿಷಯ ಹೇಳಿ. ಹೌದು, ಅರ್ಜೆಂಟ್ ಆಗಿ ನೀನೇನು ಕೇಳ್ಬೇಕು ಅಂತಿದ್ನಲ್ಲ, ಅರ್ಜೆಂಟ್ ಆಗಿ ಮರ್ತೋಗ್ಬಿಡ್ತಲ್ಲ. ಹಾ ಅದೇ ರಾತ್ರಿ ಗಿಟಾರ್ನ ನುಡಿಸ್ತಿರ್ಲಿಲ್ವಾ, ಅದೇ ಯಾವ ರಾಗ ಅಂತ ಕೇಳ್ಬೇಕು ಅಂತಿದ್ದು. ಹಾ ಹೌದೌದು, ಯಾವ ರಾಗಪ್ಪ ಅದು? ಅಯ್ಯೋ 4-5 ರಾಗ ನೋಡುತ್ತೆ, ಅದು ಯಾವ್ದಂತ ಹೇಳಿ. ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದೀನಿ, ಸಾಯಂಕಾಲ ಗ್ಯಾರಂಟಿ ಬರ್ತೀನಿ. ಇಟ್ಟು ಬರ್ಲಾ? ಬರ್ತೀನಿ ತಾತ. ಕಡಲೆಕಾಯಿ ಕಡಲೆಕಾಯಿ ಗಡಂ ಗಡಂ ಕಡಲೆಕಾಯಿ ಟೈಮ್ ಬಾಸ್ ಕಡಲೆಕಾಯಿ 25 ಪೈಸೆ ಕೊಡ. ಕಡಲೆಕಾಯಿ ಬರಲಿ. ಪಾವಿಂಟು 2 ರೂಪಾಯಿ. ಪಾವು ಸೇರ್ಸಾ? ಇಲ್ಲ ಬುಟ್ಟಿ ಕಡಲೆಕಾಯಿ ಬೇಕು ಹೇಳ್ರಿ. ಏ ರಾಜಾ, ಯಾಕೆ ಗರಂ ಆಗ್ತೀಯಾ? ಕೊಡು ಕೊಡು, 20 ಪೈಸೆ ಕೊಡು. ಹಲೋ ಸರ್. ಹಲೋ, ನೀವು ಕೆಲಸ ಮಾಡೋದು ಕಾರ್ಪೊರೇಷನ್ ಆಫೀಸ್ ಇಲ್ಲ ಕಂಚರಾಸ್ತಿಯಲ್ಲಿ. ಸರ್ ಅಲ್ಲೇ ನೋಡಿದ್ದೀನಿ. ತಗೊಂಡು ಕಲಿಕಾಯಿ. ಇಲ್ಲ ಪರವಾಗಿಲ್ಲ, ತಗೊಂಡು ಪರವಾಗಿಲ್ಲ. ಮಿಸ್ಟರ್ ಬಂದ್ರಿಂದ ಅರೆ ಕ್ಯೂನಲ್ಲಿ ನಿಂತಿಲ್ಲಪ್ಪ ಸರ್. ಆಮೇಲೆ ಅದು ಹೋಗ್ರಿ ನಿಮ್ ಜಾಗಕ್ಕೆ. ಸಾಕ್ಬಿಡಿ ಸಾಕ್ಬಿಡಿ. ಚೀಟಿ ಇಲ್ಲ ಇಲ್ಲಿದೆ ಸರ್, ಒಂದೇ ಒಂದು ಇಲ್ಲಿದೆ ಚೀಟಿ ಇಲ್ಲ. ಸರ್ ಆಯ್ತಪ್ಪ, ರೆಡ್ ನುಂಗ್ ಹಾಕ್ಬಿಟ್ಟಿಯಾ? ಇವಯ್ಯ ಕವರ್ ಹೊಡಿತೀನಿ. ನೋಡ್ದಾ ಹೇಗೆ ಹೊಡೆದೆ? ಬೆಸ್ಟ್ ಆಫ್ 3. ನನ್ನ ಹಣೆ ಬರಾನೇ ಅಷ್ಟು ಕಣಯ್ಯ. ನೀನೇನೋ ಬೆಟ್ಟ ಹಾಕ್ತೀನಿ 3 ಆಟ ಹೊಡೆದ್ಬಿಟ್ಟೆ. ನನ್ನ ಲೈಫಲ್ಲೂ ಕೂಡ 3 ಸಾರಿ ಸೋತಿದ್ದೀನಯ್ಯ. ಅವ್ರು ನೋಡು, ನಾನು ಬರ್ತೀನಿ. ನಾ ಬರೋವರೆಗೂ ನೀನು ಇಲ್ಲೇ ಇರು. 12 ಗಂಟೆ ಆದ ತಕ್ಷಣ ಎಲ್ಲಿಗೆ ಹೋಗ್ತೀಯಾ? ನನ್ನ ಲೈಫ್ ನೋಡಕ್ ಹೋಗ್ತಾ ಇದ್ದೀನಯ್ಯ. ಎಲ್ಲ ವೈಫ್ ನೋಡಕ್ ಹೋದ್ರೆ ಇವನ್ ಲೈಫ್ ನೋಡಕ್ ಹೋಗ್ತಾನಂತ ವಿಚಿತ್ರ ವ್ಯಕ್ತಿ. ನಾನು ಫೈಲ್ ಮುಚ್ಚಿದ್ರೆ 1 ಗಂಟೆ ಆಗಿರಲೇಬೇಕು. ಹೇಳಿ ಬಿಟ್ರೆ ಊಟಕ್ಕೆ ಹೋಗೋಣ. 1 ನಿಮಿಷ ಟೋಟಲ್ ಮಾಡಿ ಬಂದ್ಬಿಡ್ತೀನಿ. ಅಯ್ಯೋ ನೀವೊಂದು, ನಾನ್ ಮಾತ್ರ ನೋಡಿ ಬಿಟ್ರೆ ಟೈಮು ಅಂದ್ರೆ ಟೈಮು. 10:30 ಆಫೀಸ್ಗೆ 1 ನಿಮಿಷ ಲೇಟ್ ಆಗೋ ಬರಲ್ಲ. 1 ಗಂಟೆ ಆದ್ಮೇಲೆ 1 ನಿಮಿಷ ಎಕ್ಸ್ಟ್ರಾ ಕೆಲಸ ಮಾಡಲ್ಲ. ನಾನು ಈಗಲೇ ಅಲ್ರಪ್ಪ, ಹುಟ್ಟೋವಾಗ್ಲೂ ಅಷ್ಟೇ ಸರಿಯಾಗಿ 9ನೇ ತಿಂಗಳು 9 ಗಂಟೆ 9 ನಿಮಿಷಕ್ಕೆ ನಾನು ಹುಟ್ಟಿದ್ದು. 1 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ನಾನು ಹುಟ್ಟದೇ ಇರಲಿಲ್ಲ. ಅದ್ ಸರಿ ರಾಯ್ರೆ, ಇವತ್ತು ಊಟದಲ್ಲಿ ಏನ್ ವಿಶೇಷ? ಇನ್ನೇನಿರ್ತಪ್ಪ ವಿಶೇಷ? ನಮ್ಮ ಹೆಂಗಸು ತಿಂಗಳು ರಜಾ ಬೇರೆ. ಮಾಮೂಲಿ ಅನ್ನ ಸಾಂಬಾರ್, ಅದು ನಾನೇ ಮಾಡ್ಕೊಂಡ್ಬಂದಿದ್ದು. ಏನ್ ರಾಯ್ರೆ, ಯಾವಾಗ ಕೇಳಿದ್ರು ನಿಮ್ ಹೆಂಗಸರಿಗೆ ಒಂದ್ಸಲ ತಿಂಗಳ ರಜಾ ಅಂತೀರಾ, ಒಂದ್ಸಲ ವಾರದ ಉಪವಾಸ ಅಂತೀರಾ. ಹೀಗಾದ್ರೆ ಅವರೇ ಸ್ವಂತ ಅಡಿಗೆ ಮಾಡೋದು ಯಾವಾಗ, ನೀವು ಊಟ ಮಾಡೋದು ಯಾವಾಗ? ಅಯ್ಯೋ ನಂದೊಂದು ದೊಡ್ಡ ಕಥೆ ಹೇಳ್ತಾ ಹೋದ್ರೆ ತುಂಬಾ ವ್ಯಥೆ. ನಾನು ಮದುವೆ ಮಾಡ್ಕೊಂಡು 1 ತಿಂಗಳಿಗೆ ಸುಖವಾಗಿ ಇದ್ದಿದ್ದು. ಆಮೇಲೆ ನನ್ನ ಹೆಂಡತಿಗೆ ನನ್ನ ಯೋಗ್ಯತೆ ಗೊತ್ತಾಯ್ತು, ಈ ಅವಸ್ಥೆ ಶುರು ಆಯ್ತು. ರಾಯ್ರೆ, ಯಾವ್ದಾದ್ರು ಒಳ್ಳೆ ಡಾಕ್ಟ್ರು ತೋರಿಸ್ಬೇಕಾಯ್ತು. ಅಯ್ಯ ನಿಮ್ಮ, ನನ್ನ ಆರೋಗ್ಯ ವಿಷಯ ಅಲ್ರಪ್ಪ ನಾನು ಹೇಳಿದ್ದು. ಈ ದಳ್ಳಾಳಿ ಕಮಿಷನ್ ಆಸೆಗೋಸ್ಕರ ನಮ್ಮ ಮಾವನಿಗೆ ಗಂಡು HDC ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟ. ನಮ್ಮ ಮಾವನು ದೊಡ್ಡ ಕೆಲಸ ಅಂತ ತಿಳ್ಕೊಂಡು ಮಗನ್ ಕೊಟ್ಟು ನನ್ನ ಮದುವೆ ಮಾಡಿ ಜೊತೆಲಿ ಕಳಿಸ್ಬಿಟ್ಟ. ಮೊದಲ ದಿವಸ ಕೆಲಸಕ್ಕೆ ಕೊಟ್ಟು ನಿಂತಿದ್ದೀನಿ. ನನ್ನ ಹೆಂಡತಿ ಇದ್ಕೊಂಡು ಏನು ಇಷ್ಟೊತ್ತಾದ್ರೂ ಕಾರ್ ಬರಲ್ಲ ಮನೆ ಹತ್ರ ಅಂತ ಕೇಳಿದ್ರು. ಅಯ್ಯೋ ನಿನ್ನ, ಕಾರು ತೇರೋ ಮನೆ ಹತ್ರ ಬರೋಕೆ ನಾನೇನು ಕಮಿಷನರ್ ಅಂತ ಕೇಳಿದೆ. ನಾನು ಟ್ರಾಲ್ HDC ಕಣೆ ಎಂದೆ. ಹೌದು, HDC ಅಂದ್ರೆ ಏನು ರಾಯ್ರೆ? ಅಯ್ಯೋ ನೀವು ಕೇಳ್ಬಿಟ್ರಾ? ಇದೇ ರೀ ನಾನು ಮಾಡ್ತಾ ಇರೋ ಕೆಲಸನೇ. HDC ಅಂದ್ರೆ ಹೆಡ್ ಕ್ಲಾರ್ಕ್ ಅಂತ. ಹೌದಾ? ನನ್ನ ಹೆಂಡತಿ HDC ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಚೀಫ್ ಅಂತ ತಿಳ್ಕೊಂಡು ನಿಮ್ಮನ್ನ ಕಟ್ಕೊಂಡ್ಬಿಟ್ನಲ್ರಿ ಅಂತ ಆವತ್ತು ತಲೆ ಮೇಲೆ ಕೈ ಹೊತ್ಕೊಂಡೋಳು. ಇವತ್ತರೆಗೂ ಆ ಕೈ ತಲೆ ಮೇಲೆ ಕೆಳಗೆ ಇಳಿಸ್ಲೇ ಇಲ್ಲ. ನನ್ನ ಕೈಗೆ ಸೌಟ್ ಇಡೋ ಗತಿ ತಪ್ಪಲಿಲ್ಲ. ಎಲ್ಲ ಪ್ರಾರಬ್ಧ ಕರ್ಮ. ನಡೀರಿ ಊಟಕ್ಕೆ. ಶಾಂತಿ, ಇವತ್ ಹೇಗಾದ್ರೂ ಮಾಡಿ ಬಸ್ ಹತ್ಬೇಕು ಅಂತ ಬಂದ. ಅವನ್ ಸರ್ದಿ ಬರೋಷ್ಟ್ರೊಳಗಡೆ ಬಸ್ ಫುಲ್ ಆಗೋಯ್ತು. ಕಂಡಕ್ಟರ್ ರೈಟ್ ಅಂತ ಹೇಳ್ಬಿಟ್ಟ. ಒಳ್ಳೆ ಹುಚ್ಚಿಡ್ಸ್ಬಿಟ್ಟಿದ್ಯಾ ಕಣೆ ಅವನಿಗೆ ನೀನು. ಪಾಪ ಏನೋ ನಗ್ತಾನಂತ 4 ಮಾತಾಡ್ಬಾರ್ದ? ಅಷ್ಟಕ್ಕಾದ್ರೂ ಖುಷಿ ಪಡ್ಲಿಯ ಪ್ರಾಣಿ. ಹೌದೌದು,
ನಾನ್ ಮಾತಾಡಿಸ್ತೇನೆ ಅಷ್ಟೊಂದು ಅವತಾರ ಆಗ್ತಾನೆ. ಇನ್ ನಾನ್ ಮಾತಾಡಿಸ್ಬಿಟ್ರೆ ಅಷ್ಟೇ, ರೋಡಲ್ಲಿ ಓಡಾಡಕ್ಕಾಗಲ್ಲ. ಅಂತೂ ನಿನ್ ಮನೆಯಿಂದ ಬಸ್ಸಕ್ ಹೋಗೋ ತನಕ ಒಳ್ಳೆ ಎಂಟರ್ಟೈನ್ಮೆಂಟ್ ಕಣಿರಾದ. ಅಷ್ಟೇ ಅಲ್ಲ ಶಾಂತ, ಒಳ್ಳೆ ಬಾಡಿ ಗಾರ್ಡ್ ಅಂತ ಹೇಳ. ಅಲ್ಲೋಡಿ, ಇನ್ನೊಬ್ಬ ಬಾಡಿ ಗಾರ್ಡ್ ರೆಡಿ. ಇವತ್ತೇನೋ ಸೆಕೆಂಡ್ ಶಿಫ್ಟ್ ಹಾಕೊಂಡಿದ್ದಾರೆ. ಹಾ ಆಯ್ತು, ಸಾಯಂಕಾಲದವರೆಗೂ ಗೂಬೆ ತರ ಹಾಗೇ ನೋಡ್ಕೊಂಡಿರ್ತಾನೆ. ನಡಿ ನಡಿಯಮ್ಮ. ದಯವಿಟ್ಟು ಕ್ಷಮಿಸಿ. ಏನ್ ಅಪರಾಧ ಮಾಡಿದ್ಯಪ್ಪ? ಅವ್ರು ಕುಡಿದು 2 ದಿವಸ ಆಯ್ತು. ಒಂದ್ 2 ರೂಪಾಯಿ ಇದ್ರೆ ಕೊಡಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಅರ್ಥವಾಯ್ತಪ್ಪ ನಿನ್ನ ಭಾಷೆ, ಪಂಚಭಾಷಾ ಪ್ರವೀಣ. ನನಗಿಲ್ಲಿ ಚಿಲ್ಡ್ರೆ ಪ್ರಾಬ್ಲಮ್. ಒಂದ್ ಕೆಲಸ ಮಾಡ್ತೀಯಾ? 5 ದಿವಸ ಒಟ್ಟಿಗೆ ಕೊಟ್ಬಿಡ್ತೀನಿ. ಆಯ್ತು, ತಗೊಂಡೋಗು. ಥ್ಯಾಂಕ್ ಯು ಸರ್. ಅಬ್ಬಾ ಭಟ್ರೆ, ನೋಡಿ, ನಮ್ಮ ಹೆಣ್ಣು ಮಕ್ಕಳಿಗೆ ಹೋಗೋವಾಗಿರೋ ಅರ್ಜೆಂಟು ಬರೋವಾಗಿರಲ್ಲ. ಅವರ ವಿಷಯ ಬಿಡಿ, ನಿಮ್ಗೆ ಇನ್ನೊಂದು ವಿಷಯ ಹೇಳಿ ಮರ್ತುಬಿಟ್ಟೆ ನಾನು. ಏನ್ ರಾಯ್ರೆ ವಿಷಯ? ಮೊನ್ನೆ ಒಂದು ಕೆಲಸ ಆಯ್ತು ನೋಡಿ. ನಾನ್ ನಮ್ಮ ಊರಿಗೆ ಹೋಗ್ಬೇಕು ಅಂತ ಬಸ್ ಸ್ಟ್ಯಾಂಡ್ ಹೊರಟೆ. ಬಸ್ ಬರಕ್ಕೆ ಇನ್ನೂ ಒಂದು 5 ನಿಮಿಷ ಇತ್ತು. ಪ್ರಯಾಣಿಕರು ಒಂದು 25 ಜನ ಇದ್ರು. ಅಷ್ಟರಲ್ಲಿ ಬಸ್ಸು ಬಂತು. ಎಲ್ಲ ದಡದಡ ಅಂತ ನುಗ್ಗಿಬಿಟ್ರು. ನಾನು ಹತ್ಲಿ 26 ತಾನೇ ಬಸ್ನಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಹತ್ತಿ ಒಳಗೆ ನೋಡಿದ್ರೆ ಸೀಟೇ ಇಲ್ಲ. 25 ಜನ ಅಂದ್ರಿ, ಸೀಟ್ ಏನ್ ಮಾಡಿತ್ತು? ಸೀಟ್ ಇರೋ ಜಾಗದಲ್ಲಿ ಇತ್ತು. ಒಬ್ಬನ ಪಕ್ಕ ಖರ್ಚಿಪ್ಪು, ಇನ್ನೊಬ್ಬನ ಪಕ್ಕ ಬ್ಯಾಗು, ಇನ್ನೊಬ್ಬನ ಪಕ್ಕ ಪೇಪರ್ ಹಾಕೋ ಕೂತಿದ್ದಾರೆ. ನಾನು ಯಾರು ಕೇಳಿದ್ರು ಬರ್ತಾರೆ ಅಂತ. ನಾನು ಇನ್ನೊಂದು ಜನ ಇನ್ಯಾರು ಬರ್ತಾರೆ ಅಂತ ಸುತ್ತಮುತ್ತ ನೋಡ್ತಾ ಇದ್ರೆ ಅಷ್ಟರಲ್ಲಿ ಹೆಣ್ಮಕ್ಳು ಗುಂಪಲ್ಲೇ ಬಂದ್ಬಿಟ್ಟು ಏನೆಲ್ಲ ಪರಿಚಯ ತರ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಖರ್ಚಿಪ್ಪು, ಬ್ಯಾಗು, ಪೇಪರ್ ಎತ್ತಿ ಅವ್ರು ಸೀಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಬಿಟ್ಟು. ಅದ್ರಲ್ಲಿ ಯಾರೋ ಒಬ್ಬ 2 ಸೀಟ್ ಮೇಲೆ 1 ಸೀಟ್ ಖರ್ಚಿಪ್ಪು ಹಾಕಿ ಕೂತಿದ್ದ. ಯಾರೋ ಇಬ್ರು ಹುಡುಗಿರು ಅವನ್ನ ಗಂಡು ಸೀಟ್ ಕಳಿಸಿ ನಾವು ಕೂತ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದು ಕೇಳಿದ್ರಿ, ಅಯೋಗ್ಯ ನನ್ ಮಗ ಗೊರಕೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಸರಿ, ಆ ಇಬ್ರು ಹುಡುಗಿರು ವಿಧಿ ಇಲ್ಲದೆ ಅವನ ಪಕ್ಕದಲ್ಲೇ ಕೂತು ಬಿಟ್ರು. ಆಮೇಲೆ ಇದ್ದೇಲ್ಲ ಮಾಮೂಲಿ ನಿದ್ದೆ ಮಾಡೋ ನೆಪದಲ್ಲಿ ಆ ಹೆಣ್ಣು ಮಕ್ಕಳು ಕೈಗಾಲ ತೆಗೆಸ್ಕೊಂಡು ಆಟ ಆಡೋದು. ಹೌದಾ ರಾಯ್ರೆ? ಏನ್ ಮಾಡ್ತೀರಾ? ಅದಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಇನ್ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸೀರೆ ಉಟ್ಕೊಂಡೇ ಓಡಾಡೋಣ ಅಂತ. ಇದೇನ್ ಬಿಡಿ ತೀರ್ಮಾನ ರಾಯ್ರೆ, ನಾನು ಪ್ರಯಾಣ ಮಾಡ್ಬೇಕಾದ್ರೆ ಯಾವಾಗ್ಲೂ 1 ಬ್ಯಾಗು, 1 ಖರ್ಚೀಪು, 2 ಪೇಪರ್ ಇಟ್ಕೊಂಡೇ ಇರ್ತೀನಿ. ಬಸ್ ಬಂದ ತಕ್ಷಣ 4 ಸೀಟಿಗೆ ಹಾಕೇ ಬಿಡ್ತೀನಿ. ಅಯ್ಯೋ, ಇರೋರೊಬ್ರು 4 ಸೀಟ್ ಯಾಕ್ರಿ ಹಾಕ್ತೀರಾ? ಅಲ್ಲೇ ಇರೋದ್ರಾಯ್ರೆ, ಈಗಿನ ಕಾಲದಲ್ಲಿ MLAಗಳು MP ಗಳು 1 ಸೀಟ್ ಬೇಕಾದ್ರೆ 2-3 ಕಡೆ ನಿಲ್ಲಲ್ವಾ? ಒಂದಲ್ಲ ಒಂದ್ ಕಡೆ ಗ್ಯಾರಂಟಿ ಗೆದ್ದೇ ಗೆಲ್ತೀವಿ ಅಂತ. ಅದು ಸರಿ ಅನ್ನಿ. ಅದ್ ಸರಿ ರಾಯ್ರೆ, ನೀವು ಪ್ರಯಾಣ ಮಾಡ್ಬೇಕಾದ್ರೆ ಖರ್ಚು ತಗೊಂಡು ಹೋಗೋದನ್ನ ಮರಿಬೇಡಿ. ಇನ್ನು ಮೇಲೆ ಮರಿತೀನಾ? ಒಂದ್ ವೇಳೆ ಖರ್ಚು ಮರೆತ್ರು ನಾನು ಪ್ಯಾಂಟ್ನೆ ಬಿಚ್ಚಿ ಫುಲ್ ಸೀಟ್ ಹಾಕ್ಬಿಡ್ತೀನಿ. ಆರಾಮ ಮಲ್ಕೊಂಡು ಹೋಗ್ತಾ ಇರ್ಬೋದು. ಹಾಗೆ ತಪ್ಪಿಸ್ಕೊಳ್ತಾಳೋ ನೋಡೇ ಬಿಡ್ತೀನಿ. ಅನುರಾಗ ಲೋಕದಲ್ಲಿ ಆಸೆ ಹೂವನ್ನು ಚೆಲ್ಲಿ ಸಂಗಾತಿ ಕಂಡಾಗಿದೆ, ಸಂತೋಷ ಮೈ ತುಂಬಿದೆ, ಸಂತೋಷ ಮೈ ತುಂಬಿದೆ. ರಾಜತಾನ ಸೇರಿದಂತೆ ತಾಳಮೇಳ ಕೂಡಿದಂತೆ ಪ್ರೀತಿಯು ಮೂಡಿದೆ, ಬಾಳೆಲ್ಲ ರಂಗಾಗಿದೆ, ಬಾಳೆಲ್ಲ ರಂಗಾಗಿದೆ.
ಅನುರಾಗ ಲೋಕದಲ್ಲಿ ಆಸೆ ಹೂವನ್ನು ಚೆಲ್ಲು ಸಂಗಾತಿ ಕಂಡಾಗಿ ಬಾಳೆಲ್ಲ ರಂಗಾಗಿದೆ ಬಾಳೆಲ್ಲ ರಂಗಾಗಿದೆ ರೋಮಾಂಚವ ನೀಡಿದೆ ಉಲ್ಲಾಸದ ನಗೆ ತಂದೆ ಮೋಹ ಬಲ ಬೀಸುತ್ತ ಸ್ವರ್ಗ ಕಂಡಿರ ತರ 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 ಚೆಲ್ಲಾಟವ ನೀನಾಡಿ ಆಲಿಂಗನ ನಾ ಕಂಡೆ ಬಂಧಹಿತವಾಗುತ್ತಾ ಪ್ರೇಮ ಹಸಿರಾಗಿದೆ ಪ್ರೇಮ ಹಸಿರಾಗಿದೆ ರಂ ಪಂ ಪಂ ಪರಂ ಪಂ ಪಂ ಪರಂ ಅನುರಾಗ ಲೋಕದಲ್ಲಿ ಆಸೆ ಹೂವನ್ನು ಚೆಲ್ಲು ಸಂಗಾತಿ ಕಂಡಾಗಿರೆ ಸಂತೋಷ ಮೈ ತುಂಬಿರೆ ಸಂತೋಷ ಮೈ ತುಂಬಿರೆ ರಾಗತಾನ ಸೇರಿದಂತೆ ತಾಳಮೇಳ ಕೂಡಿದಂತೆ ಪ್ರೀತಿಯು ಮೂಡಿದೆ ಬಾಳೆಲ್ಲ ರಂಗಾಗಿದೆ ಬಾಳೆಲ್ಲ ರಂಗಾಗಿದೆ ಇದೇನಿದು ಆಗ್ಲಿ ಶುರು ಹೋಗ್ಬಿಟ್ಟಿದೆ ಗೋಳು ಅಯ್ಯ ಅದೊಂದು ಬಿಡೆ ಇದ್ಯಾಕೆ ಇಲ್ಲಿಂತಿದ್ಯೆ ಇವತ್ ಬಸ್ ಸ್ಟ್ರೈಕು ನಾವು ಇವತ್ ಆಫೀಸಿಗೆ ನಡ್ಕೊಂಡೇ ಹೋಗ್ಬೇಕು ಯಾಕೆ ಅದೇನೋ ಯಾರೋ ಪ್ಯಾಸೆಂಜರು ಕಂಡಕ್ಟರ್ ಹೊಡೆದ್ರಂತೆ ಅದಕ್ಕೆ ಸ್ಟ್ರೈಕು ನಾವು ನಡ್ಕೊಂಡೆ ಹೋಗೋಣ ಕನಸಲ್ಲಿ ಕಂಪನಿ ನಿನ್ನಂತ ತಿಳ್ಕೊಂಡು ತಪ್ಕೊಂಡಿದ್ನೋ ಏನೋ ಅಯ್ಯೋ ಅದೇನ್ ಹುಚ್ಚು ಏನೋ ಅವನ್ಗೆ ಕಣೆ ಸುಮ್ಮನೆ ಯಾಕೆ ಅವ್ನ್ ಹುಚ್ಚಿಡ್ತಿರೋದ ಇರೋ ವಿಷಯ ಹೇಳ್ಬಿಡು ಏನಂತ ಹೀಗೆ ನಿನ್ ಬಗ್ಗೆ ನನಗ್ ಪ್ರೀತಿ ಇಲ್ಲ ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಸುಮ್ಮನೆ ನನ್ ಬಗ್ಗೆ ಯಾಕೆ ಇಲ್ಲದ ಕನ್ಸ್ಕಂತೆ ಅಂತ ಹೇಳ್ಬಿಡು ಅಯ್ಯೋ ನಾನ್ಯಾಕೆ ಹೇಳಿ ನಾನೇನಾದ್ರೂ ಅವನನ್ನ ಪ್ರೀತಿ ಮಾಡು ಅಂತ ಹೇಳದ್ನ ಅವನೇ ಪ್ರಯತ್ನ ಪಡ್ತಿದ್ದಾನೆ ಅನುಭವಿಸ್ಲಿ ಬಿಡು ಅದು ಸರಿ ಇನ್ನು ಆದ್ರೂ ದಿನ ನಿನ್ ಬೆನ್ನ ಹಿಂದೆ ಬಿದ್ಬಿಡ್ತಾನಲ್ಲ ರಸ್ತೆಯಲ್ಲಿ ನೋಡಿದ ಜನ ಏನ್ ತಿಳ್ಕೊತಾರೆ ಅದು ಅಲ್ಲದೆ ಸುಮ್ಮನೆ ನಿನ್ಮೇಲೆ ಅಪವಾದ ಹೊರಿಸ್ತಾರಲ್ಲೇ ನೋಡೆ ಇನ್ ಮುಂದೆ ಏನಾದ್ರೂ ಸರಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ ಸಾರಿ ಸರ್ ಕ್ಷಮಿಸ್ಬೇಡಿ ಸಾಕು ಸುಮ್ಮನೆ ಇದೆ ಅಷ್ಟು ದುರಹಂಕಾರದಿಂದ ಮೈ ಮುಟ್ಟಿ ಎಕ್ಸ್ಕ್ಯೂಸ್ ಕೂಡ ಕೇಳಲಿಲ್ಲ ಅವನ ಹತ್ರ ಹೋಗಿ ಸಾರಿ ಕೇಳ್ತಿಯಲ್ಲ ಇವನು ಗೊತ್ತಾಗಲ್ಲ ಸುಮ್ಮನೆ ರಾಧ ಸಾರಿ ಸರ್ ಅವಳಿಗೆ ಗೊತ್ತಾಗದೆ ಬೈದ್ಬಿಟ್ಲು ಕ್ಷಮಿಸ್ಬೇಡಿ ಅಯ್ಯೋ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿಲ್ಲ ಅವನು ಗಿಟಾರ್ ಕಿಂಗು ಅಂತ ಅವ್ನು ಯಾರಾದ್ರೂ ನನ್ಗೇನು ಸಾಕು ಸುಮ್ಮನೆ ರಾಧ ಅವನು ಭಾರಿ ಶ್ರೀಮಂತರ ಮಗ ಒಂದ್ಸಲ ಯಾರ ಮೇಲಾದ್ರೂ ಕಣ್ಣಿಟ್ಟ ಅಂತಂದ್ರೆ ಅಲ್ಲಿ ಮುಗಿತು ಅವ್ರ ಕಥೆ ಹಾಗಾದ್ರೆ ನಾವ್ ಹೆದರ್ಕೋಬೇಕು ಅಂತೀಯಾ ಎಷ್ಟು ಪುಕ್ಲೇನೆ ನೀನು ನನ್ ತಂಟೆಗೇನಾದ್ರೂ ಬರ್ಲಿ ಆವಾಗ ನೋಡ್ಕೋತೀನಿ ಭಾರಿ ಧೈರ್ಯ ಕಣೆ ನಿಂಗೆ ಏನಾದ ಮುಂದೆ ಐಡಿಯಾ ಏನು ಏನ್ ಗೊತ್ತಾ ನಿನ್ ಹಿಂದೆ ಯಾವಾಗ್ಲೂ ಅಲ್ಲಿತಾನಲ್ಲ ರಾಜು ಅಂತ ಅವನು ಚೆನ್ನಾಗಿ ಗಿಟಾರ್ ನುಡ್ತಾನೆ ಅಂತ ಹೇಳಿದ್ದೇನೆ ನೀನ್ ಅವ್ನಿಗೆ ಹೇಳ್ಬಿಡು ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಅಲ್ಲಿ ಗೆದ್ ಬಂದ್ರೆ ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳು ಇವನು ಒಪ್ಕೋತಾನೆ ಈ ವಿಷಯ ಅವ್ರ ಕಡೆಯವ್ರು ಗೊತ್ತಾಗ್ಬಿಟ್ರೆ ಅವ್ರು ಬಂದು ಇವನ್ ಕೈಕಾಲ್ ಮುರ್ದ್ಬಿಡ್ತಾರೆ ಆಗ ನಿಂಗೆ ಯಾರ ತಂಟೆನೂ ಇರಲ್ಲ ಯಾವ ತಾಪತ್ರೇನೂ ಇಲ್ಲ ಒಳ್ಳೆ ಐಡಿಯಾ ಯಾಕೆ ಚಿಂತೆ ಮನೆ ಕುತ್ಕೊಂಡಿದ್ದೀರಲ್ಲ ಎಲ್ಲಿ ಹೋಗಿಲ್ವಾ ಹೋಗಲೇ ಎಲ್ಲಿ ಹೋಗೋದೋ ಏನೋ ಯಾಕೆ ಗುರು ಬೇಜಾರ ಒಂದ್ ಹಾಡಾದ್ರೆ ಹಾಡಿ ಗುರು ಕೇಳೋಣ ಹಾಡ ಹೋಗಲೇ ನನ್ನ ಸಂಕ ನನಗೆ ನಿಮ್ಗೆ ಹಾಡ್ಬೇಕಂತೆ ಹಾಡು ಏನ್ ಗುರು ಅಂತ ಸಂಕ ಯಾವ್ದೋ ಲವ್ ಅಪ್ಸೆಟ್ ಆಗಿದ್ಯಾ ಗೊತ್ತು ಒಂದೇ ಏರಿಯಾದಲ್ಲಿದ್ದು ಅಷ್ಟು ಗೊತ್ತಾಗಲ್ವಾ ಅದೇ ನಮ್ಮ ಪಕ್ಕದ ಮೇಲೆ ಪದ್ಮಿನ್ಗೂ ಮೈಕೋ ನಾಯಿಗೂ ಲವ್ ಮಾಡಿಸಿ ಮದುವೆ ಮಾಡಿಸಿದ್ದು ನಾನೇ ಅಲ್ವಾ ಕಿಟ್ಟು ನೀವು ಸಹಾಯ ಮಾಡ್ತೀಯಾ ಅದೇ ಎದುರುಗಡೆ ಹುಡುಗಿ ವಿಷಯ ತಾನೇ ಹೌದು ಕಣೋ ಅದೇ ವಿಷಯ ಹೌದು ಕೇಳ್ಸಿನವರೆಗೂ ಬಂದಿದೆ ಅಯ್ಯೋ ನಾನ್ ದಿನ ಮೀಟ್ ಮಾಡ್ತೀನಿ ಕಣೋ ನಾನು 10 ಸಲ ಮಾತಾಡಿದ್ರೆ ಅವೊಂದೇ ಸಲ ಮಾತಾಡೋದು ಸತ್ಯ ನನ್ನಲ್ಲಿ ಕೋಪ ಅಂತೂ ಇಲ್ಲ ಕಿಟ್ಟು ಆದ್ರೆ ಅವ್ನ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಲ್ಲ ಕಣೋ ಅಂದ್ರೆ ಇನ್ನು ಮದುವೆ ಸ್ಟೇಜ್ ಮೇಲೆ ಇದ್ದೀರಾ ಪೂರ್ತಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಲ್ಲೆಲ್ಲ ಸ್ವಲ್ಪ ಡೇಂಜರ್ ಗುರು
ಬೇಕಿತ್ತು ನೀನೇ ಹೇಳಿದ್ರೆ ಹಾಗೋ ನೋ ಪ್ಲೀಸ್ ಬರೀ ಪ್ಲೀಸ್ ಮಾ ನೀನೇ ಉಪಾಯ ಮಾಡಿ ಹೇಗಾದ್ರೂ ಒಂದು ದಾರಿ ಮಾಡ್ಕೊಡು. ನೀವೇನ್ ಯೋಚನೆ ಮಾಡಿದ್ರು ನನಗ್ ಬಿಟ್ಬಿಡಿ. ಹಾಗಾದ್ರೆ ಈಗ ನಾನೇನ್ ಮಾಡ್ಲೋ? ಏನ್ ಮಾಡ್ಬೇಕಾ ನಾನ್ ಹೇಳ್ತೀನಿ ತಗೊಳ್ಳಿ. ಇದ್ರಲ್ಲಿ ನಿಮ್ ಸಂಕಟ ಸಂತೋಷನೆಲ್ಲ ಬರ್ಕೊಡಿ. ಹೌದಾ? ಓಕೆ. ಹುಷಾರ್ ಕಣೋ, ಈ ವಿಷಯ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನನ್ ಕೈ ಕಾಲು ಮುಟ್ಟಾಕ್ಬಿಟ್ಟ ಕಣೋ. ಇಷ್ಟ ಇದ್ರೆ ಲೈಬ್ರರಿ ಮಾಡ್ತಾ ಇದ್ರ ಫಸ್ಟ್ ಟೈಮ್ ಅಲ್ವಾ? ಎಲ್ಲಿ ಐತೆ ನನ್ನ ಮಾಮೂಲ? ಮಾಮೂಲು 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 ಹೌದು. ಊಟದ ಕಾಸು ಪರವಾಗಿಲ್ಲ ತಗೋ. ಸಾಯಂಕಾಲ ಮಿಸ್ ಮಾಡ್ಬೇಕಣಯ್ಯ. ಅಯ್ಯ ಹಾ ಸೀಟಿ ಹೌದಲ್ವಾ? ಈ ಕೇಸ್ ಮುಗಿವರೆಗೂ ನಾನ್ ಶಿಷ್ಯ. ಬರ್ತೀನಿ ಕಣಯ್ಯ. ಬನ್ನಿ ಸರ್. ಚೋಟಿದ್ದ ಇಲ್ಲ ನಂಗೆ ಸಿಡಿದಕ್ಕೇನೋ ಬಾರ ಕೈಲಿ. ಏನು ನಿಮ್ಮಮ್ಮ ಒಳಗಡೆ ಇದ್ದಾರೆ ತಾನೆ? ಏನೀಗ ಇದಾಗೋಸ್ಕರ ರಾಜನ ಅವ್ರು ಕೊಟ್ರು. ಹೌದಾ? ಬಿಚ್ಬಿಡಿ ಬಿಚ್ಬಿಡಿ. ಯಾಕೋ? ನನ್ನ ಮಾಮೂಲಿ ಮಾಮೂಲಿ ಬೇಕಾ? ತಗೋ. ಎಲ್ಲ ಓದ್ಕೊಂಡೆ ಅಕ್ಕ? ಎಲ್ಲ ಓದ್ಕೊಂಡೆ. ಸಾಯಂಕಾಲ ಬಂದ್ಬಿಡಿ. ಅಯ್ಯೋ ನನ್ ರಾಜ. ಇದೆಲ್ಲ ಅಲ್ಲಿ ಬರ್ತೀನಕ್ಕ. ನೀವು ನನ್ನ ಕಾಗದಕ್ಕೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಯ್ಯೋ ಸುಧಾ ಸುಧಾ, ಆ ಕಾಗದ ಬಂದಿದ್ದು ನಿಮಗಲ್ಲ, ಅದು ಅದು ಯಾರ್ದ ನಂಗೆ ಬರ್ದಿದ್ದು ಅಂತ ನಮ್ ಕಿತ್ತು ಸಾಕ್ಷಿ ಇದ್ದಾನೆ. ಅಮ್ಮ ತಾಯಿ, ನೀವು ಗಮ್ಮನ ಅಂತೀರಿ, ನಾನು ಬಿಟ್ಟರು ನಾ ಬರ್ತೀನಿ. ನಿಂತ್ಕೊಳ್ರಿ, ಬನ್ರಿ ಇಲ್ಲಿ. ಕಾಗ್ದ ಇಲ್ಲೇ ಇದೆ. ನೀವೇನಾದ್ರೂ ನಾ ಹೇಳ್ದ ಕೇಳಿಲ್ಲ ಅಂದ್ರೆ ಬೀದಿಲಿರೋರ್ಗೆಲ್ಲ ಈ ಕಾಗ್ದ ತೋರಿಸಿ ನಿಮ್ ಕೈಕಾಲ್ ಮುಚ್ಚಿ ಮನೆ ಖಾಲಿ ಮಾಡಿಸ್ತೀನಿ. ಕೈಕಾಲ ಮುಗಿಸ್ತೀನ ಅಮ್ಮ ತಾಯಿ, ನನ್ ಕೈಕಾಲ ಮುಗಿಸಿ ಪರವಾಗಿಲ್ಲ, ಆದ್ರೆ ಮನೆ ಮತ್ತೆ ಕಾಣಿಸ್ಬಿಡ. ಯಾಕಂದ್ರೆ ಸುತ್ತಪಾಟಿಗೆ ಎಲ್ಲ ರಿಸರ್ವ್ ಆಗಿಬಿಟ್ಟವೆ. ಹಾಗಾದ್ರೆ ನಾ ಹೇಳ್ದ ಕೇಳ್ತೀರಾ? ಕೂತ್ಕೊಳ್ರಿ. ಅರೆ ಕೂತ್ಕೊಳ್ರಿ ಅಂದ್ರೆ ಸ್ವಲ್ಪ ಹತ್ರ ಬಂದ್ರಿ. ನನ್ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ಇಲ್ಲ, ಪ್ರೀತಿ. ನಿಮ್ಮಪ್ಪಂಗೆ ಮದ್ವೆ ಮಗಳು ಬ್ಯಾಂಕಲ್ಲಿ 50,000 ರೂಪಾಯಿ ಇಟ್ಟಿದ್ದಾರೆ. ನನ್ ಮದ್ವೆ ಮಾಡ್ಕೊಳ್ಳಿ. ನನ್ ಕೆಲಸ ಇಲ್ವಲ್ಲ? ಮದ್ವೆ ಆದ್ಮೇಲೆ ನಮ್ಮಪ್ಪನ್ನೆಲ್ಲ ಕೊಡ್ತೀರಲ್ಲ? ಹೌದಾ? ಹಾಗಾದ್ರೆ ಪರವಾಗಿಲ್ಲ. ಇದು ಯಾರು ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹರ್ದಾಕ್ಬಿಡು. ನಾ ಹರ್ದಾಕ್ಬಿಡ್ತೀನಾ? ಮತ್ತೆ ಏನ್ ಮಾಡ್ತೀಯ? ಹರ್ದಾಕಿದ್ರೆ ಯಾರು ಜೋಡ್ಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಏನ್ ಮಾಡ್ತೀಯ? ನಿಂದಿಲ್ಲ ಪಂಚಾಯತಿ ಇರ್ತ ನಿನ್ ಕೈ ಕಾಲ. ನನ್ನ ಹೆಸರು ಸುಧಾನೆ ಅಲ್ಲ. ಅಬ್ಬಾದವ್ರೆ, ಬದುಕೊಂಡ್ಬಿಟ್ಟೆ. ಬೆಳಗ್ಗೆದಾದ ಯಾರ ಮುಖ ನೋಡಿದ್ನು? ಪರಮಾತ್ಮ. ಅಯ್ಯೋ ಅಯ್ಯೋ ಶಿವ, ಅಮ್ಮ ಅಮ್ಮ. ಸಾರ್, ದೇವರಾಣೆಗೂ ನನ್ನ ಆಣೆಗೂ ಸಾರ್, ನಾನು ನಿಮ್ಮ ಮಗನಿಗೆ ಲವ್ ಲೆಟರ್ ಬರ್ದಿಲ್ಲ ಸಾರ್. ಅಂದ್ರೆ ಬೇರೆ ಹುಡುಗಿಗ ಬರ್ದಿದ್ದು? ನೀನ್ ನಾಚಿಕೆ ಆಗೋಲ್ಲ? ನೋಡಿದ್ರೆ ವಿದ್ಯಾವಂತನಾಗಿ ಕಾಣ್ತಾ ಇದ್ಯಾ? ಇವ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ನೀವೇ ಹೇಳಿ, ಇವ್ನಿಗೆ ಏನ್ ಶಿಕ್ಷೆ ಕೊಡ್ಬೋದು? ಕಟ್ಟೆ ಕೈಕಾಲು ಮುರಿಯಾಗಿ ಹೊಡಿಸ್ಬೇಕು. ಅಲ್ಲಣ್ಣ, ಹಾಗೆ ಮಾಡು, ಕರ್ಕೊಂಡೋಗು. ಅಯ್ಯೋ ಅಯ್ಯೋ ಅಯ್ಯೋ, ಹೊಡಿಬೇಡ ಶಿವ. ಶಿವ, ನೀನ್ ದಮ್ಮೆ ಅಂತೀನಿ. ಬೇಡ ಶಿವ, ಅದು ಅಯ್ಯೋ ಅಯ್ಯೋ ದಮ್ಮೆ ಅಂತೀನಿ. ಇದು ಶಿವ. ಅಯ್ಯೋ ಅಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ನನ್ನ ಕೈ, ನನ್ನ ಕೈ, ಅಮ್ಮ, ನನ್ನ ಕಾಲು ಕಾಲು. ಏನಾಗಿಲ್ಲ.
ಕಾಪಾಡ್ದಲ್ಲಪ್ಪ. ರಾತ್ರಿ ಮನೆಗೆ ಹೋಗಿಲ್ಲ. ಶಿವ. ಕೊಡಿ. ನೋಡಿ, ಒಂದು ಹಾಲು ಒಂದು ಬಂದ್ ಕೊಡಿ. ಹಲೋ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಗಿದ್ದಾರೆ ಮನೆಲ್ಲ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಮತ್ತೆ ಎಲೆಕ್ಷನ್ ಬಗ್ಗೆ ನಿಮ್ದು ಏನು ಹೇಗೆ? ಒಂದು ಹಾಲು ಬಂದು ಕೊಡ. ಮರ್ತು ಬಿಟ್ಟಿದ್ದೆ, ನೀವು ಯಾವ ಪಾರ್ಟಿ ಅಂತ? ಅಯ್ಯೋ, ಎಲೆಕ್ಷನ್ ಪಾರ್ಟಿ ನಮ್ಗೆ ಆಗ್ಬೇಕು. ಹೌದು. ಅಕೌಂಟ್ ಇದೆ. ಹಾಲು ಕುಡಿದ್ಮೇಲೆ ನೇರಪ್ಪ ಇದೆ, ಇದು ಅವ್ರ ಅಕೌಂಟ್ಗೆ ಬರ್ಕೊಳ್ಳಿ. ನಾನು ಬರ್ತೀನಿ ಸರ್. ಬನ್ನಿ ಸರ್. ಇಲ್ಲಿ ಏನಪ್ಪ? ನಿಮ್ದೆಷ್ಟು ಅವ್ರದೆಷ್ಟು ಸರ್? ನಂದೊಂದು ಹಾಲು, ಅವ್ರೊಂದು ಹಾಲು ಬಂದು ನಾನು ಬರ್ಲಾ? ಬರ್ತೀನಿ. ದುಡ್ಡು ಮಾಡ್ಬಿಟ್ಟು ಮಾತಾಡಯ್ಯ. ಏನಪ್ಪ ಅಂತ ಅಕೌಂಟ್ ಹೇಳ್ಮತಿ ಪೊಲೀಸ್ ಕರೆಯ ಗೊತ್ತಾಗುತ್ತೆ. ಬೇಡಪ್ಪ, ನಾನು ದುಡ್ಡು ಬಂದು ಕೊಡ್ತೀನಿ. ಅವನ್ನ ನಿಮ್ಮಪ್ಪ ಕೊಡ್ತಾನೆ. ಒಳ್ಳೆ ಪಜಿ ಕ್ಯಾಸ. ಸರಿ ಬಿಡಪ್ಪ, ಇಬ್ಬರು ದುಡ್ಡು ನಾನೇ ಕೊಡ್ತೀನಿ. ಹೋಗು. ಬಲ್ಲ. ಓಹೋ, ನಮಸ್ಕಾರ ರಾಯರಿಗೆ. ನಮಸ್ಕಾರಪ್ಪ. 1 ಲೀಟರ್ ಪೆಟ್ರೋಲ್ ಹಾಕಪ್ಪ. ಏಯಪ್ಪ ಅಂದ ಹಾಗೆ ವಿಷಯ ಗೊತ್ತಲ್ಲ, ಲೀಟರ್ಗೆ 70 ಪೈಸೆ ಜಾಸ್ತಿ ಆಗಿದೆ. ಮೊನ್ನೆ ನೋಡಿದ್ರೆ 30 ಪೈಸೆ ಜಾಸ್ತಿ ಅಂತೆ, ಇವತ್ತು ನೋಡಿದ್ರೆ 70 ಪೈಸೆ ಜಾಸ್ತಿ ಅಂತ. ಇಲ್ಲ ನಿಮ್ಮನ್ನೇನು ಹೇಳೋರು ಕೇಳಿದ್ರೆ ಯಾರು ಇಲ್ವನೇ? ನಮ್ಮನ್ನೇನು ಕೇಳ್ರಿ, ಸರ್ಕಾರನ ಕೇಳಿ. ಏನ್ ಸರ್ಕಾರನಯ್ಯ? ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇಳು ಅಂತಾರೆ, ಕೇಂದ್ರ ಸರ್ಕಾರ ಕೇಳಿದ್ರೆ ಅರಬ್ ಕಂಟ್ರೀಸ್ ಕೇಳು ಅಂತಾರೆ. ಇದಕ್ಕೇನು ಪರಿಹಾರನೇ ಇಲ್ಲಪ್ಪ? ಇದೆ. ಇದೆಯಾ? ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸೋ ಪರಿಹಾರ ಇದೆಯೇನಪ್ಪ? ಇದೆ. ಏನಪ್ಪ ಅದು? ಗಾಡಿ ಮಾರ್ಬಿಡಿ. ಪ್ರಿಸ್ಟೇಜ್ ಕಣಯ್ಯ, ಪ್ರಿಸ್ಟೇಜ್ಗೋಸ್ಕರ ಗಾಡಿ ಮಡ್ಕೊಂಡಿರೋದು. ಏನ್ ಸ್ವಾಮಿ, ನಿಮ್ಮ ಆಫೀಸ್ ಇರೋದಲ್ಲಿ, ನಿಮ್ ಮನೆ ಇರೋದಲ್ಲಿ? ಮನೆ ಇರೋದು ಕೋರಮಂಗ್ಲ, ಆಫೀಸ್ ಇರೋದು ನೆಲಮಂಗ್ಲ. ನನಗೊಂದು ಅನುಮಾನ ಸರ್. ಏನಪ್ಪ ಅದು? ನಮ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸ್ತೀರಾ ಅಥವಾ ಬೇರೆ ಎಲ್ಲ ಹಾಕ್ಸ್ತೀರಾ? ನಿನಗೇನ್ ತಲೆಗಿಲ್ಲ ತಿರುಗ್ತದ ಹೆಂಗೆ? ನಾನು ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದ ಹಾಗೆ. ಒಂದೇ ಮಾತು, ಒಂದೇ ಬಾಣ, ಒಂದೇ ಹೆಂಡತಿ. ಬೇಕಾದಷ್ಟು ಆಪರ್ಚುನಿಟಿ ಬಂತಪ್ಪ, ಐ ಡೋಂಟ್ ಕೇರ್ ಅಂತ ಒಂದೇ ಹೆಂಡತಿನ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಮನೆ ಇರೋದು ಕೋರ್ಮಂಗ್ಲ, ಆಫೀಸ್ ಇರೋದು ನೆಲಮಂಗ್ಲ. ವಾರಕ್ಕೆ ಹಾಕ್ಸೋದು 1 ಲೀಟರ್. ಹ್ಯಾಕ್ ಸರ್ ಗಾಡಿ ಮೇಂಟೈನ್ ಮಾಡ್ತೀರಾ? ಈಗ ಒಂದೇ ನೋಡಿ ಪಾಯಿಂಟ್ಗೆ, ಅದಕ್ಕೊಂದು ಜಾಯಿಂಟ್ ಕೊಡ್ತೀನಿ. ನೀನು ಆಫೀಸ್ ಇರೋದು 10:30ಗೆ, ಬೆಳಿಗ್ಗೆ 4:30ಗೆ ಎದ್ದು ಅಡಿಗೆ ಕೆಲಸ ಮಾಡಿ ಮುಗಿಸಿ 6 ಗಂಟೆಗೆ ಗಾಡಿ ತಗೊಂಡು ಹೊರಗಡೆ ಬರ್ತೀನಿ. ಹೆಂಗಸರು ಮಕ್ಕಳು ಓಡ್ತಾರೆ ಅಂತ ಬೀದಿವರೆಗೂ ಜುಮ್ ಅಂತ ಗಾಡಿ ಹತ್ಕೊಂಡು ಹೋಗ್ತೀನಿ. ಬೀದಿ ಮುಗಿದ ತಕ್ಷಣ ಆಫೀಸ್ವರೆಗೂ ತೊಳ್ಕೊಂಡು ಹೋಗ್ತೀನಪ್ಪ ಗಾಡಿನ. ಆಫೀಸಿನ ಒಂದು ಪರ್ಲಾಂಗಿದ್ದಾಗೆ ಜುಮ್ ಅಂತ ಹತ್ಕೊಂಡು ರಿಮ್ ಅಂತ ಹಿಡಿದು ಹೋಗಿ ಸೀಟ್ ಕೂತ್ಕೊಂಡು ಕೆಲಸ ಮಾಡ್ತೀನಪ್ಪ. ಎಲ್ಲ ಪ್ರಿಸ್ಟೀಜ್ ಅಪ್ಪ, ಪ್ರಿಸ್ಟೀಜು. ಏನ್ ಮಾಡೋದು? ಬರ್ಲಾ? ಎಸ್, ಥ್ಯಾಂಕ್ ಯು. ಒಳ್ಳೆ ಪ್ರೆಸ್ಟೇಜ್ ಮನುಷ್ಯ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಕ್ಷಮಿಸಿ. ಔಷಧಿ ಕೊಡೋದು 2 ದಿವಸ ಆಗಿದೆ, 2 ರೂಪಾಯಿ ಕಡಿಮೆ ಇದೆ. ದಯವಿಟ್ಟು ಒಂದು ಕ್ವಾರ್ಟರ್ ಕೊಡಿ ಸರ್, ಪ್ಲೀಸ್. ಸಾಕು. ಏನು ಇವತ್ತು ಹೊಸ ಬಂದ ಆಡ್ತೀವಲ್ಲ? ಎಷ್ಟು ಕಡೆ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಸ್ಟರ್, ಸುಳ್ಳು ಹೇಳಿ ಯಾಕ್ರೆ ಕುಡಿತೀರಾ? ಬಿಟ್ಬಿಡ್ಬಾರ್ದೇನ್ರಿ? ದೇವರಾಣೆ ಬಿಟ್ಕೊಳ್ಳೋಣ ಅಂತಿದ್ದೀನಿ ಸರ್, ಆದ್ರೆ ಡಾಕ್ಟರ್ ಹೇಳಿದ್ದಾರೆ ತಕ್ಷಣ ಬಿಡಬೇಡ ಅಂತ. ಅದು ಸರಿನೇ. ಡಾಕ್ಟರ್ ಹೇಳಿ ಎಷ್ಟು ದಿವಸ ಆಯ್ತು? 3 ವರ್ಷ ಆಯ್ತು. 3 ವರ್ಷ ಆಯ್ತೆ. ಡಾಕ್ಟರ್ ಹೇಳಿದ್ಮೇಲೆ ಏನಾದ್ರೂ ಕಡಿಮೆ ಮಾಡಿದಿರಿ ತಾನೆ? ಬಹಳ ಕಡಿಮೆ ಮಾಡಿದ್ದೀನಿ ಸರ್. ಮೊದಲು ದಿನಕ್ಕೊಂದು ಫುಲ್ ಬಾಟ್ಲ್ ಕುಡಿತಾ ಇದ್ದೆ, ಈಗ 4 ಕ್ವಾರ್ಟರ್ ಕುಡಿ. ತಾತ ಅವರಿಗೆ ನಮಸ್ಕಾರ. ಏನಿಲ್ಲ ನೀವಿಲ್ಲಿ? ಏನ್ ತಾತ ನೀವಿಲ್ಲಿ? ಅದು ಮನೇಲಿ ಮಕ್ಕಳ ಗಲಾಟೆ, ಸಂಸಾರ ತಾಪತ್ರಯ,
ಇಲ್ಲಿ ಪ್ರಶಾಂತವಾಗಿರುತ್ತೆ. ಹೌದು ರಾಜಣ್ಣ, ಭಗವದ್ಗೀತೆ ಓದ್ಕೊಳ್ಳೋಣ ಅಂತ ಇಲ್ಲಿ ಬಂದೆ. ಬನ್ನ ರಾಜಣ್ಣ, ಬರ್ತೀವಿ. ಭಗವದ್ಗೀತೆ ಓದ್ತಾ ಇದ್ದೀರಾ? ಛ, ಏನೋ ಮಾಡ್ತಾ ಇದೆಯಾ ಅಲ್ಲಿ? ಮನೇಲಿ ಗಲಾಟೆ, ಅದಕ್ಕೆ ಭಗವದ್ಗೀತೆ ಓದ್ತಾ ಇದ್ದೀನಿ ತಾತ. ಎಲ್ಲ ತಾತ, ನಿಜವಾಗ್ಲೂ ಒಂದೊಂದ್ ಪೇಜ್ ನೋಡ್ತಾ ಇದ್ರೆ, ಸಾರಿ ತಾತ, ಒಂದೊಂದ್ ಪೇಜ್ ಓದ್ತಾ ಇದ್ರೆ ನಮ್ ಜೀವನ ಸಾರ್ಥಕ ಆಗುತ್ತೆ. ಬಿಡಿ ತಾತ, ಏನಿದು ತಾತ್ರ ಮೊಮ್ಮಗನ ಜಗಳ? ಏನಕ್ಕಿತ್ತು? ನೋಡ್ರೇನಪ್ಪ ಇವನ ರಾಜಣ್ಣ, ಈ ವಯಸ್ಸಲ್ಲಿ ಭಗವದ್ಗೀತೆ ಓದ್ತಾನಂತ ನೀನಾದ್ರು ಸ್ವಲ್ಪ ಬುದ್ಧಿ ಏನಪ್ಪ? ಅಲ್ಲ ತಾತ, ದೇವನಿಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಭಗವದ್ಗೀತೆ ಓದೋ ಮನ್ಸು ಕೊಟ್ಟೇನಲ್ಲ, ಅದನ್ನ ನೋಡಿ ಸಂತೋಷ ಪಡೋದ್ ಬಿಟ್ಟು ಜಗಳ ಆಡ್ತಿದ್ರಲ್ಲ. ನಿನ್ ಗೊತ್ತಿಲ್ಲ ಸುಮ್ಮನೆಪ್ಪ, ಕೊಡೇನೆ ತಾತ. ಅವನು ಓದ್ತಾ ಇರೋದು ನಿಜ ಭಗವದ್ಗೀತೆ. ನಿಮ್ ಭಗವದ್ಗೀತೆ ನೋಡಿ ಇಲ್ಲಿದೆ. ಅಲ್ಲ ತಾತ, ಇಂಥ ಬುಕ್ ತಗೋಗ್ಬಿಟ್ಟು ಭಗವದ್ಗೀತೆ ಮನೆ ಇಟ್ಟಿದ್ರಲ್ಲ, ಒಂದ್ ವೇಳೆ ನೀವು ನೋಡಿದ್ರೆ ಇದನ್ನ ಭಗವದ್ಗೀತೆ ತಿಳ್ಕೊತಾರಲ್ಲ. ನೀವು ಮಾಡ್ತಿರೋ ಇಂಥ ತಪ್ಪು ಕೆಲಸಗಳನ್ನ ಬೇರೆ ಯಾರಾದ್ರೂ ಮಾಡ್ತಿರುವಾಗ ನಿಮ್ ಮಗಳು ಮೊಮ್ಮಗಳು ಹೋಗ್ತಿರ್ಬೇಕಾದ್ರೆ ನಿಮ್ಗೇನ್ ಅನಿಸ್ತಾ ಇತ್ತು? ಅಲ್ಲ ತಾತ, ನಿಮ್ ಈ ವಯಸ್ಸಲ್ಲಿ ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ ಈ ತರ ಮಾಡಬೇಕಾಗಿತ್ತು. ದಯವಿಟ್ಟೆಲ್ಲ ಕ್ಷಮಿಸ್ಬಿಡ್ರು ರಾಜು. ಆ ದೇವರೊಳಗೆ ಇರ್ಮೇಲೆ ಇಂಥ ಕೆಲಸ ಮಾಡಲ್ಲ ರಾಜು. ನನ್ಗೆ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟಿದ್ಯಪ್ಪ. ಕೊಡಲಿ ತಾತ, ಇನ್ನೇನಾದ್ರೂ ಈ ನಿಜವಾದ ಭಗವದ್ಗೀತೆ ಓದಿ ತಗೊಳ್ಳಿ. ಏನಯ್ಯ? ಅರೆ ಯಜಮಾನ್ರು? ಹೌದಯ್ಯ, ನಾನೇ. ಇವತ್ತಾರು ಮನೇಲಿ ಇದೆಯಲ್ಲ? ಅಯ್ಯೋ, ಮನೆ ಯಜಮಾನ್ರು, ಬನ್ನಿ ಕುತ್ಕೊಳ್ಳಿ. ಏಯ್, ಏನ್ ತಿಳ್ಕೊಂಡಿದ್ಯಯ್ಯ ನನ್ನ ಮನೇನ? ಇದೇನ್ ಛತ್ರನ ಕಚೇರಿ ಮಾಡೋ ಪೆಂಡಾಲ ತಿಳಿದಿದ್ಯಾ? ನಮ್ಮ ಯಜಮಾನ್ಗೆ ಯಾವಾಗ್ಲೂ ತಮಾಷೆನೆ. ಬನ್ನಿ ಕುತ್ಕೊಳ್ಳಿ. ಸಾಕ್ಸ್ ದಿವಸ ನೀನು ಬೂಟಾಟ್ಗೆ ಗೌರವನ ಬಾಡಿಗೆ ಎಲ್ಲ ಏನೊಂದು. ಬೆಳಿಗ್ಗೆ ಬಂದ್ರು ಇಲ್ಲ, ಮಧ್ಯಾಹ್ನ ಬಂದ್ರು ಇಲ್ಲ, ರಾತ್ರಿ ಬಂದ್ರೆ ಇರೋದೇ ಇಲ್ಲ. ಹೇಗೆ ವಸೂಲು ಮಾಡೋದು ಬಾಡಿಗೆ? ಬಾಡಿಗೆ ತಾನೆ ಕೊಡೋಣ ಬಿಡಿ ಸರ್. ಏನ್ ಕೊಟ್ರಾಯ್ತು? 6 ತಿಂಗಳು ಬಾಡಿಗೆ 300 ರೂಪಾಯಿ ಹಾಗೆ ನಿಂತಿದೆಯಾ? ಆಗ್ಲಿ ಬಿಡಿ, ಮುಂದಿನ ತಿಂಗಳು 50 ರೂಪಾಯಿ ಸೇರಿಸ್ಬಿಟ್ಟು ಒಟ್ಟಿಗೆ 350 ರೂಪಾಯಿ ಕೊಟ್ರಾಯ್ತು. ಅಂದ್ರೆ ಮುಂದಿನ ತಿಂಗಳ ಬಾಡಿಗೆನೂ ಕೊಡೋ ಯೋಚನೆಯಲ್ಲಿ ಇಲ್ಲ ನೀವು? ದೇವರು, ವರಮಾನ ಇದ್ದಿದ್ರೆ ನಿಮ್ ಹಣ ಕೊಟ್ಟು ಋಣ ತಿಳಿಸ್ಕೊಳ್ತಾ ಇದ್ವಿ. ಅಯ್ಯೋ, ಮಾತ್ರ ನಿಮ್ ನಿಲ್ಸಿಬಿಟ್ನಲ್ಲ. ಇಂಥ ಸಹ ಅಂದ್ರೆ ನಿಮ್ ಬೇರೆ ಇಲ್ವಲ್ಲಪ್ಪ. ನೀ ಬೇಡಯ್ಯ, ಮನೇಲಿ ಊಟ ಮಾಡ್ಕೊಂಡ್ ಬಂದಿರಿ. ನೀವು ಬಿಡಿ, ಊಟ ತಿಂಡಿಯಲ್ಲಿ ಟೈಮ್ ಅಂದ್ರೆ ಟೈಮು. ಅದಕ್ಕೆ ನಿಮ್ ಪರ್ಸನಾಲಿಟಿ ಹೀಗಿರೋದು. ಬಂದ್ಯಾ? ಬಾ. ನಮಸ್ಕಾರ ಯಜಮಾನ್ರಿಗೆ. ನೀನು ಬಂದ್ಯಾ? ಬಾ ಬಾ. ಒಂದು ಟೀ ತಗೊಂಬಾರ. ನೀ ಬೇಡ ಅಂತ ಹೇಳಿದ್ರಯ್ಯ. ಬೇಡ, ಬಾದಾಮಿ ಹಾಲು ತಗೊಂಬ. ಏನು ದುಡ್ಡು ಇಲ್ವಾ? ಮನೆ ಯಜಮಾನ್ರಂತ ಹೇಳಿ ಬೇಗ ತಗೊಂಬ. ಹಂಗ ನನ್ನ ಹೆಸರು ಟೀ ಅಂಗಡಿವರೆಗೂ ಹೋಗಿದ್ಯಾ ಇಲ್ಲ ಮಾರ್ವಾಡಿ ಅಂಗಡಿವರೆಗೂ ಹೋಗಿದ್ಯಾ? ಎಲ್ಲಾದ್ರೂ ಉಂಟಾ ಸರ್? ಸರ್, ಬಹಳ ದಿವಸಗಳಿಂದ ನೀವು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ಏನಯ್ಯ ಅದು? ಈ ಜುಬ್ಬಾ ಬಿಟ್ಟು ಹೆಸರು ತಗೊಂಡ್ರಿ? ಇದು ಇಂಡಿಯಾದಲ್ಲಯ್ಯ, ಫಾರೆನ್ದು. ಅನ್ಕೊಂಡೆ ಸರ್. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಕಾಣಿಸ್ತೀರಯ್ಯ? ಏನ್ ಸರ್ ಹೀಗೆ ಕೇಳ್ತೀರಾ? ನಿಮ್ಮಿಂದ ನಮ್ಮಂತ ಹುಡುಗರು ಏನಿಲ್ಲ ಸರ್. ಏನ್ ಸರ್, ನಿಮ್ ಸ್ಪೆಕ್ಸು, ನಿಮ್ ಜುಬ್ಬ, ನಿಮ್ ಪಂಚೆ, ನಿಮ್ ಕೋಲು. ಸರ್, ಯಾವ್ದಾದ್ರು ಹುಡುಗಿ ನೋಡ್ಬಿಟ್ರೆ 10 ವರ್ಷ ನಿದ್ದೆ ಮಾಡಲ್ಲ ಸರ್. ಹೌದೇನಯ್ಯ? ತಗೊಳ್ಳಿ ಯಜಮಾನ್ರೆ. ಇದೆಲ್ಲ ಯಾಕಯ್ಯ? ತಗೊಳ್ಳಿ ಯಜಮಾನ್ರೆ, ಹಾಲ್ ಬೇಡ ಅನ್ಬಾರ್ದು. ಓಹೋ, ಏಯ್ ಯಜಮಾನ್ ಅಂತ ಹೇಳ್ದ, ಸ್ಪೆಷಲ್ ಮಾಡಿಸಿದೀನಿ. ಸದ್ಯ ಇವತ್ತಾದ್ರೂ ನಮ್ಮ ಯಜಮಾನ್ ಮನೆ ಹಾಲು ಕುಡಿದ್ರು. ಸರಿ, ಮುಂದಿನ ಸಾರಿ ಯಾವ್ದು ಗ್ಯಾರಂಟಿ ಕೊಡ್ತೀರಲ್ಲಯ್ಯ? ಅಡ್ವಾನ್ಸ್ 500 ರೂಪಾಯಿ ಹೆಚ್ಚಿಗೆ ಸೇರಿಸ್ಕೊಡ್ತೀವಿ. ಅವ್ನಿಗೂ ಬೋನಸ್ ಬರುತ್ತೆ. ಹೌದೌದು, ಅವನಿಗೂ ಗೌರಿ ಗಣೇಶ ಪ್ರೋಗ್ರಾಮ್ ಸಿಗುತ್ತೆ. ಸರಿ ಸರಿ, ಎಲ್ಲಾ ಸೇರಿಸಿ ಒಟ್ಟು ಕೊಟ್ಬಿಡಿ, ಬರ್ತೀನಿ. ಏಯ್ ಯಾಕೋ ಸಪ್ಪಿದ್ಯಾ? ಊಟಕ್ಕೆ ಕಾಸಿಲ್ಲ ಅಂತನಾ? ಯಜಮಾನ ಬಂದಿದ್ದೀವಿ, ಅವ್ರು ನಮ್ಗೆ ಅನ್ನ ಹಾಕಲ್ವಾ? ಹಿಂಗ್ ತಗೊಂಡು ಅವ್ನು ಕೊಟ್ರಾಯ್ತು ಅಲ್ವಾ ಸರ್? ನೀವಿಬ್ರು ಇಲ್ಲೂ ಊಟ ಮಾಡಿಲ್ವೇನಯ್ಯ? ತಗೊಳ್ಳಿ, 30 ರೂಪಾಯಿ ಇದೆ. ಒಟ್ಟು ಸೇರಿಸಿ ಎಷ್ಟಾಯ್ತು? 330 ಆಯ್ತು. ಲೆಕ್ಕ ಅಂದ್ರೆ ಲೆಕ್ಕ, ಎಲ್ಲ ಒಟ್ಟಿಗೆ ಸೇರಿಸ್ಕೊಟ್ಬಿಡಿ. ಹೇಗಿದೆ ನನ್ನ ಪ್ಲಾನು? ನಾನ್ ಚಿಲ್ಲರೆ ಮನುಷ್ಯನಲ್ಲಯ್ಯ. ಏನಪ್ಪ ಮಾಡುದು? 50
ರೂಪಾಯಿ ಎಷ್ಟಾಯ್ತು? 250 ಲೆಕ್ಕ ಅಂದ್ರೆ ಲೆಕ್ಕ. ಆಯ್ತು ಸರ್. ಒಟ್ಟಿಗೆ ಸೇರಿಸ್ಕೊಂಡ್ಬಿಡ್ಬೇಕು. ಬರ್ತೀನಿ. ದೇವ್ರೇ, ದೇವಿ, ಇವತ್ತು ಹೇಗಾದ್ರೂ ಮಾಡಿ ನನ್ನ ಜೊತೆ ಮಾತಾಡೋದು ಮಾಡು. ಸಾಲನಾದ್ರೂ ಮಾಡಿ ನೀರಿಗೆ ಓಡಿಸ್ತೀನಿ. ನಿಮ್ಮನೆ ರೀ, ನಿಮ್ಮನೆ. ಮೇಡಮ್ ಮೇಡಮ್, ಇಷ್ಟು ದಿನ ಮೇಲಾದ್ರೂ ನನ್ನ ಹತ್ರ ಮಾತ್ರ ನಿಮ್ ಕರುಣೆ ಬಂತಲ್ಲ. ಯಾಕ್ರಿ ಯಾವಾಗ್ಲೂ ನನ್ನ ಹಿಂದೆ ಮುಂದೆ ಸುತ್ತಾಡ್ತೀರಾ? ಅದು ಅದು ದಿನ ಅಂತ ಕೇಳಿದ್ರೆ ಹೇಗೆ ಮೇಡಮ್ ಹೇಳೋದು? ನಾನು ನಾನು ನನ್ನನ್ನ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಓಹೋ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾಗಂತ ನಾನ್ ನಿಮ್ಮನ್ನ ಪ್ರೀತಿಸ್ಬೇಕು? ಅಲ್ಲ ಮೇಡಮ್, ಅದು ನಿಮ್ಮ ನೋಡಿ, ಒಂದು ಹುಡುಗಿ ಅಷ್ಟು ಸುಲಭವಾಗಿ ಪ್ರೀತಿ ಮಾಡ್ಬಿಡ್ತಾಳ. ಅವಳು ಹಾಗೆ ಪ್ರೀತಿಸ್ಬೇಕಾದ್ರೆ ಆ ಹುಡುಗ 4 ಜನರ ಮುಂದೆ ಸೈ ಅನ್ನಿಸ್ಕೋಬೇಕು. ಇಲ್ಲ ಇನ್ನೇನಾದ್ರೂ ಸಾಧನೆ ಮಾಡ್ಬೇಕು. ಸಾಧನೆ? ಯಾವ ಸಾಧನೆ ಮಾಡ್ಬೇಕು ಹೇಳಿ ಮೇಡಮ್? ನನ್ನ ಪ್ರಾಣ ಬೇಗ ಕೊಡ್ತೀನಿ. ನೋಡಿ, ಪ್ರಾಣ ಗಿಣ ಕೊಡೋದೇನೋ ಬೇಕಾಗಿಲ್ಲ. ಅದೇನೋ ವಾದ್ಯ ನುಡಿಸ್ತೀನಿ ಅಂತ ಜಂಬ ಕುಚ್ಕೊಂಡ್ರಲ್ಲ. ಜಂಬ ಅಲ್ಲ ಮೇಡಮ್, ನೀವು ಸುಮ್ಮನೆ ಹೂವನ್ನಿ. ನಿಮ್ಗೆ ಯಾವ ರಂಗಬೇಕು ಹೇಳಿ, ನುಡಿಸ್ ತೋರಿಸ್ತೀನಿ. ನನ್ನ ಮುಂದೆ ನುಡಿಸಿ ತೋರ್ಸೋದ್ ಬೇಡ. ನೆಕ್ಸ್ಟ್ ವೀಕ್ ಗಿಟಾರ್ ಕಾಂಪಿಟೇಷನ್ ಅಲ್ಲಿ ಗಿಟಾರ್ ಕಿಂಗ್ ಹತ್ರ ನೀವು ಗೆದ್ದು ಬನ್ನಿ. ಆಮೇಲೆ ನಿಮ್ಮನ್ನ ನಾನು ಪ್ರೀತಿಸ್ತೀನಿ. ಮೇಡಮ್, ನಿಜವಾಗ್ಲೂ ನನ್ನ ನಿಮ್ ಮಾಣೆಗೂ. ಓ, ಥ್ಯಾಂಕ್ ಯು ಮೇಡಮ್. ನಾ ಗೆದ್ದೆ ಗೆಲ್ತೀನಿ. ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ನಾ ಗೆದ್ದೆ ಗೆಲ್ತೀನಿ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಬಾಳುವೆ ಹೇ ಮಾನವ ಪರಿದೆಲ್ಲ ನಾಳೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಬಾಳುವೆ ಹೇ ಮಾನವ ಪರಿದೆಲ್ಲ ನಾಳೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ಪ್ರೀತಿ ಪಾಠ ಸಾಕೇಳಣ್ಣ, ಪ್ರೀತಿ ಮಂತ್ರ ತಿಳಿಬೇಕಣ್ಣ. ನೀತಿ ಪಾಠ ಸಾಕೇಳಣ್ಣ, ಪ್ರೀತಿ ಮಂತ್ರ ತಿಳಿಬೇಕಣ್ಣ. ಈ ಯೌವನ, ಆ ಬಂಧನ, ಈ ಸ್ಪಂದನ, ಆ ಚುಂಬನ ಇರುವ ತನಕ ಹರುಷ ಪಡುವ ಬಾಳೆ ಬಾಳು. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಬಾಳುವೆ ಹೇ ಮಾನವ ಪರಿದೆಲ್ಲ ನಾಳೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ಜಾತಿ ಭೇದ ಬಿಡಬೇಕಣ್ಣ, ಮೇಲು ಕೀಳು ಅನ್ನಬೇಡಣ್ಣ. ಅಣ್ಣೋ, ಜಾತಿ ಭೇದ ಬಿಡಬೇಕಣ್ಣ, ಮೇಲು ಕೀಳು ಅನ್ನಬೇಡಣ್ಣ. ಈ ಜೋಡಿಗೆ, ಆ ನೆಂಟಿಗೆ, ಈ ನೋಟಕ್ಕೆ, ಆ ಮಾಟಕ್ಕೆ ನಲಿದು ಕುಣಿದು ಸವಿಯ ಪಡುವ ಬಾಳೆ ಬಾಳು. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ, ಬಾಳುವೆ ಹೇ ಮಾನವ ಬಲಿದೆಲ್ಲ ನಾಳೆ. ಪ್ರೀತಿ ಮಾಡಿ ನೋಡದ, ಪ್ರೇಮ ಗೀತೆ ಹಾಡದ. ನೀನ್ ತಲೆಗೆಲೆ ಕೆಟ್ಟಿದ್ಯೇನೋ? ಹೋಗಿ ಹೋಗಿ ಗಿಟಾರ್ ಕಿಂಗ್ ಮೇಲೆ ಚಾಲೆಂಜ್ ಮಾಡೋದು. ಅವನೆಂಥ ಗೊತ್ತಾ ನಿಂಗೆ? ಅವನು ಯಾರೇ ಆಗಿರ್ಲಿ, ನಾನ್ ಕಾಂಪಿಟೇಷನ್ ಗೆಲ್ಲೋದು ಮಾತ್ರ ಖಂಡಿತ. ಗೆಲ್ಲೋದಿಲ್ಲಪ್ಪ, ಅವನ್ ಕಡೆಯವರಿಗೆ ನಿನ್ ವಿಚಾರ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೋ? ಏನಾಗ್ಲಿ ಶಾಮು, ನನ್ಗೆ ರಾಧಾ ಬೇಕು, ಅವಳು ಪ್ರೀತಿ ಬೇಕು. ಅವಳಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಸರಿ. ಬೇಡ ಕಣ ರಾಜು, ನನ್ ಮಾತು ಕೇಳೋ, ಹಠ ಮಾಡ್ಬೇಡ. ಶಾಮು,
ಈ ಒಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು. ನೋಡು, ಯಾರಿಗಾದ್ರೂ ಹೇಳಿ ಈ ಕಾಂಪಿಟೇಷನ್ ಅಲ್ಲಿ ನನಗೆ ಅವಕಾಶ ಮಾಡಿಕೊಡು. ಸರಿನಪ್ಪ, ಯಾವುದಕ್ಕೂ ನಮ್ಮ ಓನರ್ ಹತ್ರ ಒಂದು ಮಾತು ಕೇಳ್ತೀನಿ. ನೀನು ಅಲ್ಲಿವರೆಗೂ ಹುಷಾರಾಗಿರು. ನಮಸ್ಕಾರ ರಾಮಣ್ಣವ್ರಿಗೆ. ನಮಸ್ಕಾರ ಸಂಗೀತ ಪ್ರಿಯರಿಗೆ. ಒಂದ್ ಕಟ್ ಬೀಡಿ ಕೊಡಿ. ಎಲ್ಲಿ ತುಂಬಾ ದಿವಸ ಕಾಣಿಸ್ತಿಲ್ಲ? ಅದೇ ಮೈಸೂರಲ್ಲಿ ವರದಾಚಾರ್ಯ ವಾರ್ಷಿಕೋತ್ಸವ ಸಂಗೀತ ಕಚೇರಿ ಏರ್ಪಡಿಸಿದ್ರು, ಅಲ್ಲಿಗೆ ಹೋಗಿದ್ದೆ. ನೀವು ಅಲ್ಲಿ ಇಲ್ಲಿ ಹೋಗೋದು ಬದಲು ನಮ್ ಗಿಟಾರ್ ಕಿಂಗ್ ಜೊತೆ ಯಾಕೆ ಕಾಂಪಿಟೇಷನ್ ಮಾಡಬಾರ್ದು? ಆ ಮಾತನ್ನ ಯಾರಿಗಾದ್ರೂ ಊಳಾಗೇನ್ರಿ? ಅಷ್ಟೇ ನಾವು ನೀವು ಜೊತೆ ಅಷ್ಟೇನೇನ್ರಿ? ಅವನು ಒಬ್ಬ ಕಾಂಪಿಟೇಟರ್ ಏನ್ರಿ, ಒಬ್ಬ ಸಂಗೀತಗಾರನೇನ್ರಿ? ಅಲ್ರಿ, ಹಣ ಇದೆ ಜನ ಇದೆ ಅನ್ಬಿಟ್ಟು ದೊಡ್ಡ ದೊಡ್ಡ ವಿದ್ವಾಂಸನೆಲ್ಲ ಹೆದರ್ಸಿ ಬಹುಮಾನ ತಗೊಂಡ್ಬಿಟ್ರೆ ಏ ನನ್ನ ಮುಂದೆ ಒಂದು ರಾಗ ಅನುಭವಿಸ್ಲಿ ಅವನಿಗೆ. ಅಲ್ಲಿ ನೋಡಿ, ಯಾಕ್ರೆ ಹೆದರ್ಕೋತೀರಾ? ನಿಮ್ಗೆ ಹೆದರ್ಕೊಳ್ಬೇಕೆ, ಅವ್ನ ಮೇಲ್ ಹೋಗ್ತಿರೋದು. ಬರ್ತೀನಿ. ಪರವಾಗಿಲ್ಲ. ನಾನು ಏನು ಹೇಳಿಲ್ಲ ಸರ್, ಏನು ಹೇಳಿಲ್ಲ ಸರ್. ಸರ್ ನನ್ನ ಮಾತು ನಂಬಿ ಸರ್, ನನ್ ಬಿಟ್ಬಿಡಿ ಸರ್. ಜಾನ್, ಯಾರು ಇವನು? ಗಿಟಾರ್ ಕಾಂಪಿಟೇಷನ್ ಅಲ್ಲಿ ನಿಮ್ಮೆಲ್ಲ ಕಾಂಪೀಟ್ ಮಾಡಿ ಗೆಲ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ತಿರುಗ್ತಿದ್ದ. ಐ ಸಿ ಮ್ಯಾಕ್ ಬಾಸ್. ನನ್ನ ಮೇಲೆ ಕಾಂಪಿಟೇಷನ್ ಮಾಡ್ತೀಯಾ? ಗುಡ್, ವೆರಿ ಗುಡ್. ಯು ಬಿಟ್ಬಿಡ್ತೀನಿ. ಆದ್ರೆ ನೀನ್ ಯಾವ ರೀತಿ ಗಿಟಾರ್ ಮುಡ್ಸಿ ಅಂತ ನಾವೆಲ್ಲ ನೋಡೋದ್ ಬೇಡ. ಹೌದು, ಎಷ್ಟು ದೂರ ಕರ್ಕೊಂಡ್ಬಂದು ಹಾಗೆ ಕಳ್ಸೋದು ಹಾಗೆ ನಾವೆಲ್ಲ ನೋಡ್ಲೇಬೇಕು. ನಮ್ ಸ್ಟೇಜ್ ಮೇಲೆ ಕರ್ಕೊಂಡು ನಡಿಯಪ್ಪ. ನಡಿಯಲ್ಲ ಕಬಡ್ಡಿ ಸರ್, ಕಬಡ್ಡಿ ಕಬಡ್ಡಿ ಸರ್. ಹೇಗಿದೆ ನಮ್ ಸ್ಟೇಜು? ಕಬಡ್ಡಿ ಸರ್, ಕಬಡ್ಡಿ ಸರ್. ಗಂಟೆ 12 ಬಲ್ಲಿವನ. ರಾಜು, ಎಲ್ಲ ಹೋಗಿದ್ದೆ ರಾತ್ರಿ ಎಲ್ಲ? ಎಲ್ಲೂ ಇಲ್ಲ ಕಣೋ, ನೀನ್ ತೊಂದರೆ ಆಗ್ತದೆ ಹೇಳ್ಬಿಟ್ಟು ಗಿಟಾರ್ ಪ್ರಾಕ್ಟೀಸ್ ಮಾಡಿ ಹೊರಗೆ ಹೋಗಿದ್ದೆ. ನೋಡು ಮಾರಾಯ, ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನೀನ್ ಮಾತ್ರ ರಾತ್ರಿ ಹೊತ್ತು ಹೊರಗಡೆ ಹೋಗ್ಬೇಡ. ಅದ್ ಯಾಕೆ ಅಂತೀರೇನು? ಯಾಕ ನಮ್ಮ ಓನರ್ಗೆ ಹೇಳಿ ಕಾಂಪಿಟೇಷನ್ ನಿನ್ ಹೆಸರು ಎಂಟ್ರಿ ಮಾಡ್ತಿದ್ದೀನೋ. ಈ ವಿಚಾರ ಗಿಟಾರ್ ಕಿಂಗ್ ಗೊತ್ತಾದ್ರೆ ನಿನ್ ಕೈಯ ಕಾಲ ಮುರಿದ್ಬಿಟ್ಟಾರು, ಹುಷಾರು. ಮೇಡಮ್ ನನಗೆ ಕಾಂಪಿಟೇಷನ್ ಅಲ್ಲಿ ಅವಕಾಶ ಸಿಕ್ಕಿದೆ, ನೀವು ಖಂಡಿತ ಬರ್ಬೇಕು. ನಾನೇ ಬರ್ಬೇಕು? ಏನ್ ನೀವು ಕೇಳ್ತಿದ್ದೀರಾ? ನಾನು ಕಾಂಪಿಟೇಷನ್ ಹೋಗ್ತಿರೋದು ನಿಮಗೋಸ್ಕರ, ನಿಮ್ಗೋಸ್ಕರ. ನೋಡಿ, ನೀವು ಕಾಂಪಿಟೇಷನ್ ಅಲ್ಲಿ ಗೆದ್ದಲ್ಲಿ ಡೆಫಿನೆಟ್ ಆಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಏನಾದ್ರೂ ನೀವು ಬರ್ಬೇಕು. ನೀವು ಬಂದ್ರೆ ನನಗೊಂಥರ ಸ್ಫೂರ್ತಿ ಬರುತ್ತೆ. ಒಂದ್ ವೇಳೆ ನೀವು ಬರ್ದೇ ಇದ್ದು ನಾನು ಸೋತ ಬಿಟ್ರೆ ಅವಾಗ ನಾನು ಪ್ರೀತಿಸಲ್ಲ. ನಾನು ಪ್ಲಾನ್ ಹಿಡಿದು ಉಳಿಯಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನೀವು ಬರ್ಲೇಬೇಕು ಮೇಡಮ್. ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಚ್. ಏನು ನಿನ್ನ ಹೆಸರು? ನನ್ನ ಹೆಸರು ರಾಜ ಅಂತ. ರಾಜಾನ ಅಥವಾ ಮಹಾರಾಜಾನ? ಅದ್ರಲ್ಲಿ ತಾವೆಲ್ಲ ಯಾರು ಅಂತ? ನಾವು ಕೇಳಿದ ಮಾತು ಕೇಳಿಲ್ಲ, ಆಮೇಲೆ ಗೊತ್ತಾಗುತ್ತೆ ಯಾರು ಅಂತ. ನಾನು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ನಮ್ ಗಿಟಾರ್ ಕಿಂಗ್ ಜೊತೆ ಕಾಂಪಿಟೇಷನ್ ಮಾಡೋದು ಬಿಟ್ಬಿಡು. ಇಲ್ದಿದ್ರೆ ಬರೀ ಇಷ್ಟೇ ಅಲ್ಲ, ನಮ್ಮ ಮಾತು ಕೇಳಿಲ್ಲ ಮೈಯೆಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ರಾಜು, ಒಂದು ನಿಮಿಷ. ಸರ್, ನೀವು ಗಾಬರಿ ಬೀಳ್ಬೇಡಿ. ನನ್ನ ಹೆಸರು ವಿಜಯ್ ಅಂತ. ನಮ್ಮೂರು ಹಾಸನ. 2 ವರ್ಷದ ಹಿಂದೆ ಈ ಕಳ್ಳ ಗಿಟಾರ್ ಕಿಂಗ್ ಜೊತೆ ಕಾಂಪಿಟೇಷನ್ ಅಂತ ಬೆಂಗಳೂರಿಗೆ ಬಂದೆ. ಆವತ್ತು ಹಿಂಗೆ
ಇದ್ರಲ್ಲಿ ನಿನ್ಗೆ ಎಷ್ಟು ಬೇಕೋ ಬರ್ಕೋ, ಊರು ಬಿಟ್ಟು ಹೊಟ್ಟೋಗು. ಅಂದ್ರೆ ಕಾಂಪಿಟೇಷನ್ ಬಂದಿರೋರಿಗೆಲ್ಲ ನೀವು ದುಡ್ಡು ಕೊಟ್ಟು ಕಳಿಸ್ತೀರಾ? ನಿಮ್ ಒಬ್ಬನ್ ಬಿಟ್ಟು ಮಿಕ್ಕದವ್ರ ಯೋಗ್ಯತೆ ಏನು ಅಂತ ನನಗೆ ಗೊತ್ತು. ಮಿಸ್ಟರ್, ಮನುಷ್ಯನಿಗೆ ಹಣ ಎಷ್ಟು ಮುಖ್ಯನೋ ಹೆಸರು ಅಷ್ಟೇ ಮುಖ್ಯ. ಆದ್ರಿಂದ ನಾನು ಕಾಂಪಿಟೇಷನ್ ಬಂದೇ ಬರ್ತೀನಿ. ವೆರಿ ಗುಡ್. ಆದ್ರೆ ಮೈ ಫಾದರ್ ಈಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮೈಂಡ್ ಇಟ್. ಎನಿ ಹೌ, ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೂ ಕೊಡಮ್ಮ. ನನ್ನ ಕೈ ಹೋದ್ರು ನನ್ನ ಛಲ ಇಷ್ಟೇ ರಾಜು. ಯಾರಾದ್ರೂ ಸರಿ ಅವನು ಸೋಲ್ಸೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಅದಕ್ಕೆ ರಾಜು ಊರು ಬಿಟ್ಟು ಹೇಳ್ಕೊಂಡಿದ್ದೀನಿ. ರಾಜು, ಅವ್ರು ಹೆಂಗಿಸಿದ್ರು ಅಂತ ನೀನ್ ಕಾಂಪಿಟೇಷನ್ ಹೋಗದೆ ಇರಬೇಡ. ನೀನ್ ಹೋಗ್ಲೇಬೇಕಾದ್ರು ನೀನ್ ಗೆಲ್ತೀಯ. ಗೆದ್ದೇ ಗೆಲ್ತೀಯ. ವಿಶ್ ಯು ಬೆಸ್ಟ್ ಆಫ್ ಲಕ್ ರಾಜು. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Ladies and gentlemen, we now present a guitar competition between Guitar King Henry and Raju. ನಿಮಗೋಸ್ಕರ ನೋಡಿ, ಈ ಕಾಂಪಿಟೇಷನ್ ಅಲ್ಲಿ ಗೆದ್ದನಿ ಡೆಫಿನೆಟ್ ಆಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಏನಾದ್ರೂ ಬರ್ಬೇಕು. ನೀವು ಬಂದ್ರೆ ನನಗೊಂದು ಸ್ಫೂರ್ತಿ ಬರುತ್ತೆ. ದಾದಾ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಗಂಟೆ ಎಷ್ಟೇ ಈಗ? ಅಮ್ಮ, ಶಾಂತನ್ ಮನೆಗೆ ಹೋಗಿದ್ದೆ. ಅವ್ರ ಜೊತೆ ಮಾತಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲಮ್ಮ. ಯಾಕೆ ಸುಮ್ಮನೆ ಹೇಳ್ತಾ ಇದ್ಯಾ? ಶಾಂತ ನಿನ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ಲು? ಅಲ್ಲ, ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ನೋಡ್ರಾದ, ಒಂದ್ ಸುಳ್ಳು ಮುಚ್ಚಕ್ಕೆ ಇನ್ನೊಂದ್ ಸುಳ್ಳು ಹುಡುಕ್ಬೇಕಾಗುತ್ತೆ. ವಯಸ್ಸಿಗೆ ಬಂದ ಹೆಣ್ಣು ಹೀಗೆಲ್ಲ ಹೊತ್ತು ಮಾಡ್ಕೊಂಡು ಮನೆಗೆ ಬರೋದು ಅಷ್ಟ್ ಚೆನ್ನಾಗಿದೆಲ್ಲಮ್ಮ. ಹಾಗೇನಿಲ್ಲಮ್ಮ, ಕಲಾಕ್ಷೇತ್ರದಲ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ತಡ ಆಗೋಯ್ತು. ನಾನು ಹಾಗೆ ಗಮನಿಸ್ತಾ ಇದ್ದೀನಿ. ಕಂಡು ಕಾಣದ ಹಾಗೆ ನೀನೆಲ್ಲೂ ಎಚ್ಚರ ತಪ್ತಾ ಇದೀಯ. ಇಡುವುದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಡೆಯೋದು ಒಳ್ಳೇದು. ನೋಡಮ್ಮ, ನೀನ್ ತಿಳ್ಕೊಂಡ ಹಾಗೆ ಅಂತ ತಪ್ಪೇನೂ ನಾನು ಮಾಡ್ತಾ ಇಲ್ಲ. ನೀನ್ ಮಾಡ್ತಾ ಇಲ್ಲ, ಮುಂದಕ್ಕೆ ಯಾವ ತಪ್ಪು ಮಾಡಬಾರ್ದು ಅಂತ ತಾನೇ ನಾನು ಹೇಳೋದು. ನೀನ್ ಎಷ್ಟು ಜೋಪಾನವಾಗಿರ್ತೀಯೋ ಅಷ್ಟು ಒಳ್ಳೇದು. ಸರಿ, ಬಾ ಊಟ ಮಾಡುವ. ನೀನು ಗೆದ್ದಿದ್ದು ಎಲ್ಲಿಗಿದ್ದ ನನಗೆ ಸಂತೋಷ ಆಯ್ತಯ್ಯ. ಎಲ್ಲಿ ಸೌಕರ್ಯ ಇದೆಲ್ಲ ನನ್ನ ಆಸೆಗೆ ಅಡ್ಡಿ ಬರಬಾರ್ದಯ್ಯ. ಚಿರಂಜೀವಿ ಮಾಡಬ ರಾಜು, ಇದೇನಯ್ಯ? ಸೌಕರ್ಯ, ಯಾವಾಗ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಹೀಗೆ ಇರಲಿ. ನನ್ನ ಆಶೀರ್ವಾದಕ್ಕಿಂತಲೂ ಆ ದೇವರ ಅನುಗ್ರಹ ಚೆನ್ನಾಗಿರಲಪ್ಪ ನಿನಗೆ. ಯಾಕೆಂದ್ರೆ ಎಂಥ ವಿದ್ವತ್ತಿದೆಯಾ ನಿನ್ನಲ್ಲಿ. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾವ ಚಿಪ್ಪಲ್ಲಿ ಯಾವ ಮುತ್ತಿದೆಯೋ ಹೇಳಕ್ ಬರೋಲ್ಲ ಅಂತ. ಸೌಕರ್ಯ, ಹಣ
ನಾವೇ ನಿಮ್ಗೆ ಎಷ್ಟೊಂದು ಸಾಲ ಕೊಡ್ಬೇಕು, ಆ ಬಾಕಿ ತೀರ್ಸೋದಕ್ಕೆ ನೋಡು, ಅದು ಲೆಕ್ಕ, ಇದು ವಿಶ್ವಾಸ. ಇಟ್ಕೋ. ಸಾವುಕಾರ್ರೆ, ಇಂಥ ಒಳ್ಳೆ ಮನಸ್ಸಿನ ನಿಮಗೆ ನಾನು ಶ್ಯಾಮು ಹಣಕ್ಕೋಸ್ಕರ ಎಷ್ಟೋ ಸಲ ಸುಳ್ಳು ಹೇಳಿದೀವಿ. ಹುಚ್ಚಪ್ಪ, ನೀ ಹೇಳಿದ ಸುಳ್ಳಲ್ಲ, ನಿಜ ಅಂತ ತಿಳ್ಕೊಂಡು ನಾನು ನಿನಗೆ ಹಣ ಕೊಡ್ಲಿಲ್ಲಯ್ಯ. ಒಂದ್ ದಿವಸ ಬಂದು ನಿನ್ನ ಹತ್ರ ಜೋರ್ ಮಾಡಿ ಬಾಡಿಗೆ ವಸೂಲು ಮಾಡಬೇಕು ಅಂತಲೇ ಬಂದೆ. ಶ್ಯಾಮು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಒಂದೇ ಒಂದು ಫೋನ್ ಸಿಕ್ಕಿದ್ರೆ ಎಷ್ಟು ಉಪಯೋಗ ಆಗಿರೋದು. ನಿಮ್ ತಾಯಿ ಕಾಯಿಲೆ ಬಿದ್ದಿರ್ಬೇಕಾದ್ರೆ ನಾನು ಸಹಾಯ ಮಾಡೋ ಬದಲು ನಾನು ಭಾರವಾಗಿದ್ದೀನಲ್ಲೋ. ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಅದೇನ್ ಬರುತ್ತೋ ಏನು. ಇವತ್ತು ತಾರೀಕು ಎಂಟಾಯ್ತು, ನನ್ನ ಯಜಮಾನ ಬೇರೆ ಬಾಡಿಕೆ ಬರ್ತಾರೆ. ಅವ್ರಿಗೆ ಈ ತಿಂಗಳು ಬರೋ ತಿಂಗಳು ಬಂತು. ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಆಗಾಗ ನಿನಗೆ ಸಹಾಯ ಮಾಡ್ತಾ ಇದ್ದೆ. ನೋಡಯ್ಯ, ಕಲಾವಿದನ ಕಷ್ಟ ಬರೋದು ಸಹಜ, ಅದನ್ನು ಧೈರ್ಯವಾಗಿ ಸಾಧಿಸಬೇಕು. ಹಾಗೆ ಮಾಡಿದ್ರೆ ಇಂಥ ಭವಿಷ್ಯ ಕಾಣಕ್ ಸಾಧ್ಯ. ಸಾವುಕಾರ್ರೆ, ಇಷ್ಟು ದಿನ ನನಗೆ ಶಾಮಿ ಒಬ್ಬರು ದಿಕ್ಕು ಅಂದ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ಆಶ್ರಯ ಕೊಟ್ಟು ಆದರ್ಶ ಹಿರಿಯರು ನೀವು ಬರೀದಿರಿ ಅಂತಂದ ಮೇಲೆ ನಾನು ಅನಾಥ ಅಲ್ಲ, ನಾನು ಅನಾಥ ಅಲ್ಲ. ಅವಮಾನ! ಯಾವ ಪೇಪರ್ ನೋಡಿದ್ರು ಅವನಿಗೆ ಮುಖ. ನಿಮ್ಮ ಮಾತು ಕೇಳಿ ನಾನು ಕೆಟ್ಟೆ. ಅವನ್ನ ಹೆದರ್ಸಿದೀವಿ, ಹಾಳು ಮಾಡಿದೀವಿ, ಹೀಗೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಅವನ ಕಾಂಪಿಟೇಷನ್ ಬರೋಕ್ ಮುಂಚೆನೆ ಅವನ ಕೈ ಕಾಲು ಮುರಿಬೇಕಾಯ್ತು. ಇಲ್ಲ ಗುರು, ಒಳ್ಳೆ ಗುಗ್ಗು ತರ ಇದ್ದ. ಅವನ್ನ ಅಷ್ಟು ಎದುರಿಸಿದ ಮೇಲೂ ಕಾಂಪಿಟೇಷನ್ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನ್ ಬಂದು ನಿನ್ನ ನೋಡಿ ಕೂಡಲೇ ಕಾಮಿ ಆಗ್ಬೇಕು. ಗುರು, ನಿಮ್ ಸ್ಟೈಲ್ ನೋಡಿ ಗಿಟಾರ್ ಬಿಟ್ಟು ಎಲ್ಲಿ ಓಡೋಗ್ತಾನೆ ಅಂತ ತಿಳ್ಕೊಂಡು ನಾವು. ಏನೇ ಹೇಳ್ಗೋರು, ಅವನ್ಗ ಆ ಧೈರ್ಯ ಬಂದಿದ್ದು ರಾಧಾ ಬಂದೇನೆ. ಹೌದು ಗುರು, ಅವಳು ನೋಡಿದ ತಕ್ಷಣ ಅವನು ಎಲ್ಲಿಂದ ಸ್ಫೂರ್ತಿ ಬಂದ್ಬಿಡ್ತು. ಹೌದು, ಅವತ್ತು ಜೊತೆ ತೋರಿಸಿದಾಗ್ಲೇ ಅವಳು ಬುದ್ಧಿ ಕಲಿಸ್ಬೇಕಾಗಿತ್ತು. ಹೌದು ಜಾನ್, ಅವನ್ನ ಹಾಳು ಮಾಡ್ಬೇಕಾದ್ರೆ ಮೊದಲು ಅವಳನ್ನ ನನ್ನ ಒಳಗೆ ಮಾಡ್ಕೋಬೇಕು. ಗುರು ಜಾನ್, ಯಸ್, ಈಗಲೇ ಚೆಕ್ ಬುಕ್ ತಗೊಂಡೋಗಿ. ಓಕೆ ಓಕೆ. ಅವ್ನ್ ಕಾಟ ತಪ್ಪಿಸ್ಕೋಬೇಕು ಅಂತ ನಾವೇನೋ ಪ್ಲಾನ್ ಮಾಡಿದ್ರೆ ಅವ್ನ್ ಗೆದ್ಬಿಟ್ಟೆ ಬಂದಿಟ್ನಲ್ಲೇ. ನೀನ್ ತಪ್ಪು ಮಾಡ್ದೆ ಕಣೆ. ಯಾಕೆ? ನೀನ್ ಪ್ರೋಗ್ರಾಮ್ಗೆ ಹೋಗ್ಬಾರ್ದಾಗಿತ್ತು. ನೀನ್ ಹೋಗದೆ ಇದ್ರೆ ಅವ್ನ್ ಖಂಡಿತ ಗೆಲ್ತಿರ್ಲಿಲ್ಲ. ಅದು ನಿಜ ಕಣೆ. ಈಗೇನ್ ಮಾಡೋದು? ಮಾಡೋದೇನೆ, ನಾಳೆ ಬೆಳಗ್ಗೆ ಹೇಗಿದ್ರು ಆಫೀಸ್ ಹತ್ರ ಬರ್ತಾನಲ್ಲ, ಅವಾಗ ನೀನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಯಾರು ನೀವು? ಅದೇ ಕಣೆ, ಗಿಟಾರ್ ಕಿಂಗ್ ಕಡೆಯವರು. ನಿಮ್ಗೇನಾಗ್ಬೇಕಾಗಿತ್ತು? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಯಸ್, ವೆರಿ ಪರ್ಸನಲ್. ನೀನ್ ಸ್ವಲ್ಪ ಹೋಗೆ. ಏನ್ ವಿಚಾರ? ಏನಿದು? ಚೆಕ್ ಬುಕ್. ನನಗ್ಯಾಕೆ? ನಮ್ ಗಿಟಾರ್ ಕಿಂಗ್ ಹೆನ್ರಿ ಇದನ್ನ ನಿಮಗೆ ಕೊಡಕ್ ಹೇಳಿದ್ದಾರೆ. ಅವರು ನನಗ್ಯಾಕೆ ಕೊಡ್ಬೇಕು? ಅವ್ರು ಯಾರನ್ನಾದ್ರೂ ಇಷ್ಟಪಟ್ರೆ ಇದು ಪ್ರತಿಫಲ. ಇಟ್ಸ್ ಬ್ಲಾಂಕ್ ಚೆಕ್. ನೀವು ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಓಹೋ, ಹಾಗ ಇದ್ರಲ್ಲಿ ನಾನು ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಡೆಫಿನೆಟ್ಲಿ. ಆದ್ರೆ ಆದ್ರೆ ಹೆಚ್ಚು ಬರ್ಕೊಂಡಷ್ಟು ಹೆಚ್ಚು ಪ್ರತಿಫಲ ಕೊಡ್ಬೇಕಾಗುತ್ತೆ. ಒಳ್ಳೆ ಪದ್ಧತಿ. ನೋಡಿ, ನಂದು ಒಂದು ಪದ್ಧತಿ ಇದೆ. ನಾನು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರಿಗೊಂದು ಬಹುಮಾನ ಕೊಡ್ತೀನಿ. ಅಂದ್ರೆ ನಮ್ ಬಾಸನ್ನ ಇಷ್ಟಪಟ್ಟಿದ್ದೀರಾ ಅಂತ ಆಯ್ತು. ಶ್ಯೂರ್. ಬಹುಮಾನ ಯಾವಾಗ ಕೊಡ್ತೀರಾ? ನಾಳೆ ಇದೇ ಟೈಮಿಗೆ ಬನ್ನಿ, ಕೊಡ್ತೀನಿ. ಚೆಕ್ ಬುಕ್. ಇದು ನಾಳೆ ತಗೋತೀನಲ್ಲ. ಓಕೆ. ಎಕ್ಸ್ಕ್ಯೂಸ್ ಮೇಡಮ್. ಅಯ್ಯ ನಿನ್ನ ಯೋ, ಹಾಗೆ ಬ್ರೇಕಲ್ಲಿ ಬಾಳ ಇಲ್ಲಿ ಮೊದ್ಲು ಗಂಡು ಜೊತೆ ಮಾತಾಡೋದ್ ಕಲಿಯಪ್ಪ. ಇದೇ ನ್ಯಾಷನಲ್ ಹೈವೇ ಅಂತ ತಿಳ್ಕೊಂಡ 120 ಕಿಲೋಮೀಟರ್ ಸ್ಪೀಡಲ್ಲಿ ನುಗ್ಗಕ್ಕೆ ನಮ್ಮ ಕಂಪ್ನಿ ಲಾರಿ ನಾಟ್ ಸ್ಪೀಡಲ್ಲಿ ಹೋಗಲ್ವಲ್ಲಪ್ಪ. ಇಲ್ಲೊಂದು ಹಾರ್ಟ್ ಬೋರ್ಡ್ ಇದೆ ಗೊತ್ತಾ? ಕುತ್ಕೋ. ಏನ್ ಸಮಾಚಾರ? ರಾಧಾ ಅವ್ರು ಸ್ವಲ್ಪ ನೋಡ್ಬೇಕಾಗಿತ್ತು. ಏನು ರಾಧನ ನೋಡ್ಬೇಕಾಗಿತ್ತಾ? ಹೌದು ಸರ್. ಅಲ್ಲಯ್ಯ, ನೋಡಕ್ಕೆ ಇದೇನ್ ಬೃಂದಾವನ ಗಾರ್ಡನ್ ಅಂತ ತಿಳ್ಕೊಂಡಿದ್ಯಾ, ಇಲ್ಲ ನಂದ ಗೋಕುಲ ಅಂತ ತಿಳ್ಕೊಂಡಿದ್ಯಾ? ಯಾಕೆ ಸರ್? ಇದನ್ನ ಬೇರೆ ಅಲ್ಲಾಡ್ಸ್ಕೊಂಡ್ ಬಂದಿದ್ಯಾ ರಾಧಾ ನೋಡಕ್ಕೆ? ನೀನ್ ಗೋಪಾಲಕೃಷ್ಣನ? ಇದನ್ನೇನ್ ವ್ಯಾಪಾರಕ್ಕೆ ತಂದಿದ್ಯಾ? ಸರ್, ಇದು ಮತ್ತೆ ಅದೇನ್ ಸಮಾಚಾರ ಅಂತ ಹೇಳು. ಸರ್, ರಾಧಾ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಆಫೀಸ್ ಅವಸರ್ ಬಂದು ಪಾರ್ಸಲ್ ಅಂತ ಅನ್ಅಫಿಷಿಯಲ್ ಕೆಲಸ ಮಾಡಕ್ ಬಂದಿದ್ದಿಲ್ಲಯ್ಯ. ನೋಡು, MD 3 ದಿವಸದಿಂದ ಊರಲ್ಲಿ ಇರ್ಲಿಲ್ಲ, ಇವತ್ತೇ ಬಂದಿದ್ದಾರೆ. ಅರ್ಜೆಂಟ್ ಕೆಲಸ ಇದೆ, ಏನೋ ಡಿಕ್ಟೇಟ್ ಕೊಡ್ತಾ ಇದ್ದಾರೆ, ಬರ್ತಾರೆ, ಕೂತ್ಕೋ. ಸಾರಿ ಸರ್. ಸರ್, ನಾನು ಒಳಗಡೆ ಹೋಗಿ ಬಂದ್ರೆ? ನೀನ್ ಒಳಗಡೆ ಹೋಗು, ನಾ ಹೊರಗಡೆ ಹೋಗ್ತೀನಿ. ಯಾಕೆ ಸರ್? ಕೂತ್ಕೊಳ್ಳ ಸುಮ್ಮನೆ.
ಸಾರಿ ಸರ್. ಅಪ್ಪ ನಾನೇ ನೀನ್ ಹಣೆ ಮೇಲೆ ಬರಲ್ಲ ಪೇಪರ್ ಮೇಲೆ ಬರೀಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಮತ್ತೆ ರಾಧಾ, ನಾನ್ ರಾಜ. ಸರಿ ಸರ್. ಮೇಡಮ್ ನಿಮ್ಮನ್ನ ಎಮ್ಡಿ ಕರೀತಾರೆ ಹೋಗಿ. ಸರಿ. ರಾಧಾ ಪ್ಲೀಸ್, ರಾಧಾ ಪ್ಲೀಸ್. ಯೋ ಸುಮ್ಗೆ ನೀನು. ದಯಾಕುಲ ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊ. ಮನೆಯಲ್ಲಿ ಏನಯ್ಯ ನಮ್ಮನ್ನೇ ಓವರ್ಟೇಕ್ ಮಾಡ್ತೀಯಾ? ಎಮ್ಡಿಗೆ ನನಗೆ ಗೊತ್ತಾರೆ ನಮ್ ಚಮಡ ಸುಳ್ದು ನಮ್ ಲಾರಿ ಟ್ರೈನ್ ಮಾಡ್ಬಿಡ್ತಾರೆ ಅಷ್ಟೇ. ಅಲ್ಲಯ್ಯ ನಮ್ಮನ್ನ ನೀ ಸ್ಟಾರ್ಟ್ ಆಡ್ತೀಯಲ್ಲ, ನಾವಿಲ್ದಿರ ಗತಿ ಏನು ನೋಡಪ್ಪ. ನೀನು ಬ್ರೇಕ್ ಇಲ್ದಿರೋ ಲಾರಿ ಇದ್ದಂಗಪ್ಪ, ಬಹಳ ಡೇಂಜರ್ ಕೇಸು. ನೀನ್ ಆಚೆ ಇರಪ್ಪ. ಸರ್ ನಾನು ಒಂದ್ ಚೂರು ಗಲಾಟೆ ಮಾಡಲ್ಲ ಸರ್, ಇಲ್ಲೇ ಕೂತಿರ್ತೀನಿ ಸರ್. ಕೂತ್ಕೋ, ವಾಚ್ಮನ್ ಕರೆಸ್ಬೇಕಾಗತ್ತೆ. ವಾಚ್ಮನ್ ಬೇಡ ಸರ್, ನಾನ್ ಬರ್ತೀನಿ ಸರ್. ಬರಲ್ಲ ಸರ್. ಅದು ಬೇರೆ ಎತ್ಕೊಳ್ತಾ ಇದೆಯಲ್ಲ. ಗೊತ್ತಾಗಲಿಲ್ಲ, ಬರಲ್ಲ ಸರ್. ಹೋಗಪ್ಪ, ಒಳ್ಳೆ ಗಿರಾಕಿ ನೀನು. ಯಾ ಮಾರದ ನನ್ನ ಎತ್ಕೊಂಡು ಹೋಗ್ಬಿಡ್ತೀಯ. ಹಲೋ ಸರಿ. ಹಲೋ ನೋಡಿ, ನಾಳೆ ಆಫೀಸ್ ನಾನು ಬರೋ ಸ್ವಲ್ಪ ತಡವಾಗುತ್ತೆ, ಯಾಕೆಂದ್ರೆ ಒಂದ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ನಾನು ಬರೋಷ್ಟೊತ್ತಿಗೆ ಈ ಲೆಟರ್ ನೀವು ರೆಡಿ ಮಾಡಿಟ್ಬಿಡಿ. ಓಕೆ ಸರ್. ಸರ್ ನನ್ಗೆ ಯಾಕೋ ತಲೆ ನೀಡ್ತಾ ಇದೆ. ಈಗ ಮನೆಗೆ ಹೋಗಿ ನಾಳೆ ಬೇಗ ಬಂದು ರೆಡಿ ಮಾಡ್ತೀನಿ. ಸರಿ, ಹಾಗೆ ಮಾಡಿ. ಥ್ಯಾಂಕ್ ಯು ಸರ್. ಭಟ್ರೆ, ನೀವೇನೇ ಹೇಳಿ ವಯಸ್ಸು ಬಂದ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಮುಚ್ಚೋ ತಾಯಿ ಒಬ್ಬರಿದ್ರೆ ಸಾಲದು, ದಂಡ್ಸೋ ತಂದೆನೂ ಇರಬೇಕು. ಇಲ್ಲೇ ಇದ್ರೆ ಹೀಗೆ ನೋಡಿ, ರಸ್ತೆಯಲ್ಲೂ ಅವ್ರು ಇವರು ಮಾತಾಡ್ತಾರೆ, ಆಫೀಸ್ಗೂ ಬಂದು ಹೋಗ್ತಾ ಇರ್ತಾರೆ. ಹೀಗಾದ್ರೆ ಬಹಳ ಕಷ್ಟ. ಏನಂತೀರೋ? ನೀವು ಹೇಳೋದು 100% ನಿಜ ನೋಡಿ. ಶಾಂತಿ, ನನ್ಗೆ ಯಾಕೋ ತಲೆ ತುಂಬಾ ನೋಯ್ತಾ ಇದೆ, ನಾನು ಹೋಗ್ತೀನಿ. ಸರಿ. ಏನಂತೆ ಭಟ್ರೆ? ತಲೆನೋವಂತೆ. ತಲೆನೋವಾ? ಅವರು ಹೀಗೆ ಬಂದು ಹೋಗ್ತಾ ಇದ್ರೆ ಇಷ್ಟಲ್ಲೇ ಶುರು ಆಗುತ್ತೆ. ನಮ್ಗೆ ಯಾಕಪ್ಪ ಕಂಡೋರ್ ವಿಷಯ ಕೆಲಸ ನೋಡಿ. ಮೇಡಮ್, ಹಲೋ ಮೇಡಮ್, ಬಂದು ತುಂಬಾ ಹೊತ್ತಾಯ್ತು. ನಿಮ್ ಅಂಗಡಿ ತುಂಬಾ ಜಿಗಿತು ಕಾಣುತ್ತೆ. ಮೇಡಮ್, ಕಾಂಪಿಟೇಷನ್ ಗೆದ್ಬಿಟ್ಟೆ. ಅದಕ್ಕೆಲ್ಲ ನೀವು ಸ್ಮೂತ್ನ ಕಾರಣ. ತಗೊಳ್ಳಿ ನನ್ನ ಪ್ರೆಸೆಂಟೇಷನ್. ಇದೆಲ್ಲ ನನ್ಗೆ ಯಾಕೆ? ನೀವು ಗೆದ್ರೆ ನನ್ಗೇನೋ, ಸೋತ್ರ ನನ್ಗೇನು? ನನ್ನ ಆಫೀಸ್ ಹತ್ರ ಯಾಕೆ ಬಂದ್ರಿ? ನೀವಿನಿಂದ ಹೋಗಿ. ಮೇಡಮ್, ಕೋಪ ಯಾಕೆ? ನೀವು ಹೇಳಿದ್ರೆ ನೀನು ಗೆದ್ದು ಬಂದ್ರೆ ನನ್ನನ್ನ... ನೋಡಿ, ಹೇಳ್ಬಿಟ್ಟಿದ್ದೀನಿ ಮಹಾ, ಇಲ್ಲಿ ದೊಡ್ಡ ಸ್ವಯಂವರ ಏರ್ಪಡಿಸಿದ್ದೀನಿ. ನೀವು ಗೆದ್ದು ಬಂದ್ರೆ ಮಾಲೆ ಹಾಕಿ ಮದುವೆ ಮಾಡ್ಕೊಂತೀನಿ ಅಂತ. ಹೋಗ್ರಿ ಸುಮ್ನೆ. ಹಾಗಾದ್ರೆ ಅವತ್ತು ನೀವು ಹೇಳಿದ ಮಾತು... ಹೌದು, ಹೇಳಿದ್ದೆ. ಯಾಕೊತ್ತಾ? ನಿಮ್ ಕಾಟ ತಪ್ಪು ಹೋಗ್ಲಿ ಅಂತ. ನೋಡಿ, ಇನ್ನು ನನ್ನ ಆಫೀಸ್ ಹತ್ರ ಬರೋದಾಗ್ಲಿ, ನನ್ನನ್ನು ಫಾಲೋ ಮಾಡೋದಾಗ್ಲಿ ಮಾಡ್ಬೇಡಿ. ನನ್ ಕೆಲ್ಸದ ಬೈಕ್ ಮಣ್ಣು ಹಾಕ್ಬೇಡಿ. ಹಾಗಾದ್ರೆ ಅವತ್ತು ನನಗೆ ಯಾಕೆ ಆಸೆ ತೋರಿಸಿದ್ರಿ? ನನ್ನ ನಿರಾಸೆ ಪಡಿಸಿ ಅವಮಾನ ಪಡಿಸೋದಕ್ಕ? ಹೇಳಿ ಮೇಡಮ್, ಇದು ನಿಮ್ಗೆ ಇಷ್ಟನಾ, ಸಂತೋಷನಾ? ಬೇಡಿ ಮೇಡಮ್, ಹಾಗೆ ಮಾತ್ರ ಮಾಡಬೇಡಿ. ನೋಡಿ, ನಾನು ನನ್ನ ಪ್ರಾಣ ಇಟ್ಕೊಂಡಿದ್ದೀನಿ. ನನ್ನ ಆಸೆನ ಸುಮ್ಮನೆ ಚೂಟ ಹಾಕ್ಬೇಡಿ. ನೋಡಿ ಮೇಡಮ್, ಅವತ್ತು ನೀವು ಹೇಳಿದ ಮಾತಿಗೆ ಬೆಲೆ ಕೊಡಿ ಪ್ಲೀಸ್ ಮೇಡಮ್. ನೋಡಿ, ನನ್ನನ್ನು ಮರ್ತಿಡಿ. ಇದೇ ಮೊದಲು, ಇದೇ ಕೊನೆ. ಕಾಸಿಲ್ಲ, ಕರಿಮಣಿ ಇಲ್ಲ, ಯಾರಿಗುಂಟು ಯಾರಿಗಿಲ್ಲ. ಅದೃಷ್ಟ ಇರೋರಿಗೆ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿ. ಸ್ವಾಮಿ, ನನ್ಗೆ ಹೇಳಿ. ಹೋಗಯ್ಯೋ, ನೋಡು ಮುಖವ, ಅದು ಮುಖ ಅಂತೆ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಬನ್ನಿ 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 ಬನ್ನಿ. ಅದೃಷ್ಟದ ಮುಖ ಅಂದ್ರೆ ಇದಲ್ವಾ? ಇಲ್ಲಡಿ ಇಲ್ಲಡಿ ಇಲ್ಲಡಿ, ಹಾಗೇ ನಿಂತ್ಕೊಳ್ಳಿ. ಏನು ಮುಖ ಇದು? ದೈವ ಸೃಷ್ಟಿ ಅಂದ್ರೆ ಹೇಗಿರ್ಬೇಕು? ಏನು ಬರ್ದಿದ್ದಾನೆ ಆ ಬ್ರಹ್ಮ? ಅಯ್ಯೋ, ಒಂದ್ ತಪ್ಪು ಮಾಡ್ಬಿಟ್ಟೆ ಬ್ರಹ್ಮದೇವ. ಇಲ್ಲಿರೋ ಕಾಮಾನ ಇಲ್ಲಿ ಹಾಕಿದ್ರೆ ನೀನ್ ಎಲ್ಲೋ ಇರ್ತಿದ್ದೆ. ಏನ್ ಮಾಡೋದು, ಎಲ್ಲ ಪ್ರಾರಬ್ಧ. ನನ್ ಮದ್ವೆ ಯಾವಾಗ ಆಗುತ್ತೆ ಸರ್? ಮಕ್ಕಳೇನು ಆಗಿಲ್ವಾ? ಓಹ್, ಮದುವೆನೇ ಆಗಿಲ್ಲ ಅಂದ್ಮೇಲೆ ಮಕ್ಕಳೆಲ್ಲ ಆಗುತ್ತೆ. ಎಲ್ಲಿ ಸ್ವಲ್ಪ ತಿರುಗು, ಹತ್ತಿರದಲ್ಲಿ ಇದೆಯಲ್ಲ ಯೋಗ. ಇಷ್ಟೆಲ್ಲ ಐತೆ ಭೋಗ. ಪ್ರತಿ ಭಾನುವಾರ ಈ ಕಡೆ ಬಂದು ಹೋಗ್ತಾ ಇರೋ, ಎಲ್ಲ ಆಗತ್ತೆ. ಈಗ ಹೋಗು. ಏನ್ರೇ, ಈ ಕಸಬು ಉಂಟಾ? ನಮ್ಮ ಕುಲ್ ಕಸಬೆ ಇದೆ ತಾಯಿ. ಪ್ರತಿ ಭಾನುವಾರ ಒಬ್ಬರಿಗೆ ಶಾಸ್ತ್ರ ಹೇಳದೆ ಇದ್ರೆ ನಮ್ಮ ಮನಸ್ಸು ಸಮಾಧಾನನೇ ಇರಲ್ಲ. ಅದ್ರಲ್ಲಿ ನೀವೇನು ಈ ಕಡೆ? ನಿಮ್ ಮನೆ ಹತ್ರ ಹೋಗಿದ್ದೆ. ಎಷ್ಟೊತ್ತು ಅಂತ ಬಾಗಲ್ ತಟ್ಟೋದು? 2 ಗಂಟೆ ಆದ್ಮೇಲೆ ಯಾರೋ ಒಬ್ಬ ಗಂಡಸು ಬಂದು ಬಾಗಲ್ ತೆಗೆದ್ರು. ಗಂಡ್ಸ? ನಾನೇ ಮನೆ ಗಂಡ್ಸು ಅಂತ ತಿಳ್ಕೊಂಡಿದ್ರೆ ಇನ್ನೊಬ್ಬ ಗಂಡ್ಸ್ ಬಂದಿದ್ದಾನ. ಅವನ್ನ ಸಿಗದ ಹಾಕ್ಬಿಡ್ತೀನಿ, ನೇಣು ಹಾಕ್ಬಿಡ್ತೀನಿ. ಒಂದೇ ಒಂದ್ ಬಕ್ ಅಂತ ಇಕ್ಕದ ಅಂದ್ರೆ ಪಕ್ಕೆ ಬಲ್ಲ ಪಂಗಡಿಸ್ಕೊಂಡು ಹೋಗ್ಬೇಕು ಅವನಿಗೆ. ಯಾಕೆ ಸುಮ್ನೆ ಇರ್ರಿ, ಅವರು ನಿಮ್ ಹೆಂಡತಿಯವ್ರ ಅಪ್ಪನಂತೆ. ಓ, ಅವ್ರ ಅಪ್ಪನ? ಅಂದ್ರೆ ನಮ್ಮ ಮಾವ. ಸೀತೆ, ಸಾವಿತ್ರಿ, ದಮಯಂತಿ ಇವ್ರನ್ನೆಲ್ಲ ಒಂದೊಂದ್ಸಲ ನನ್ನ ಹೆಂಡತಿ ಓವರ್ಟೇಕ್ ಮಾಡ್ಬಿಡ್ತಾಳೆ. ನಿಮ್ ನಾರ್ಗೆಗೆ ಇಷ್ಟು ಬೆಂಕಿ ಇಕ್ಕ. ಸ್ವಂತ ಹೆಂಡತಿನೇ ನಮ್ದೇ ಇರೋರು ಬೇರೆ ಯಾರು ನಂಬ್ತೀರಾ? ಇನ್ನೊಂದ್ಸಾರಿ ಆಫೀಸ್ ನಲ್ಲಿ ನನ್ನನ್ನು ಬೇರೆ ಯಾರನ್ನ ಮಾತಾಡಿದ್ರಿ, ಕಾಲ್ನಲ್ಲಿ ಇರೋದು ಕೈಲಿರುತ್ತೆ. ಹುಷಾರ್. ನಮಸ್ಕಾರ ರಾಯರಿಗೆ. ನೀವೇ ಬಂದು ಬಿಟ್ರೆ? ಅದೇ ಅವಳು ಆ ಕಡೆ ಡೈಲಾಗ್ ಹೇಳಿ ಆ ಕಡೆ ಹೋದ್ಲು, ನಾನು ಈ ಕಡೆ ಬಂದ್ ನಿಂತೆ.
ಅದ್ ಸರಿ ರಾಯ್ರೆ, ಆ ಯಮ್ಮ ಏನೋ ಹೇಳ್ತಾ ಇದ್ಲಲ್ಲ? ಏನಿಲ್ಲ, ನನ್ನ ಮೂತಿಗೆ 3 ಮುತ್ತು ಕೊಡ್ತೀನಿ ಅಂತ ಹೇಳಿದ್ಲು. ಬೇಡ, ಇದು ಪಬ್ಲಿಕ್ ಪಾರ್ಕು, ಎ ಸರ್ಟಿಫಿಕೇಟ್ ಆಗತ್ತೆ ಅಂತ ನಾನೇ ಕಳಿಸ್ಬಿಟ್ಟೆ. ಸುಳ್ಳು ಸುಳ್ಳು, ನನಗ್ ಗೊತ್ತು. ನಾ ಹೇಳ ಹೇಳಿ, ಮೂತಿಗೆ 3 ಮುತ್ತಲ್ಲ, ಮೆಟ್ನಲ್ಲಿ ಹಾಕ್ತೀನಿ ಎಂದು ಅಲ್ವಾ ರಾಯ್ರೆ? ಹಂಗಂದ್ಬಿಡ್ಲ ಸೆಟ್ರೆ? ಅಲ್ಲ ಭಟ್ರೆ, ಈ ವಿಷಯ ಸ್ವಲ್ಪ ಗುಟ್ಟಾಗಿರ್ಲಿ. ಅಲ್ಲ ರಾಯ್ರೆ, ನಮ್ಮಿಬ್ರು ಪರ್ಸನಲ್ ಫ್ರೆಂಡ್ಶಿಪ್ ನಲ್ಲಿ ಈ ಮ್ಯಾಟ್ರ್ ಎಲ್ಲಾರು ಹೇಳಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಬನ್ನಿ ಹೋಗೋಣ. ನಿಮ್ ಬಾಸ್ಗೆ ತುಂಬಾ ಸಂತೋಷ ಪಡ್ತಾರೆ. ಕರೆಕ್ಟ್ ಟೈಮ್ ಕೀಪ್ ಅಪ್ ಮಾಡಿದೀರಾ. ನಮ್ ಬಾಸ್ಗೆ ನಿಮ್ಮಂತವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಬರ್ತೇವೆ, ಜೀವನದಲ್ಲಿ ಮತ್ತೆ ಸಿಗ್ತೀವಿ. See you. ಬಿಚ್ಚ ಲಾ 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 ಲಾ. ಮುಟ್ಟಾಳ ಹಣ ಅಂತಸ್ತಿದೇನೋ ಅಹಂಕಾರದಲ್ಲಿ ಇಷ್ಟ ಬಂದ ಹಾಗೆ ಮೆರಿಬಲ್ಲೆ, ಏನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನೋದು ನಿನ್ನ ಹುಚ್ಚತನ, ನಿನ್ನ ಭ್ರಮೆ. ನಿನ್ನ ದೃಷ್ಟಿಲಿ ಹೆಣ್ಣು ಅಂದ್ರೆ ಕಾಸು ಕೊಟ್ಕೊಂಡ್ಕೊಡೋ ಮಾರ್ಕೆಟ್ ನಲ್ಲಿಟ್ಟಿರೋ ಮಾರಾಟದ ಬೊಂಬೆ ಅಲ್ಲ. ಹೆಣ್ಣು ಅಬಲೆ ಅಂತ ಅಲ್ಲಗಳೆಯೋ ಕಾಲ ಯಾವತ್ತೋ ಹೊರಟೋಯ್ತೋ. ನಮಗೂ ಸ್ವಾಭಿಮಾನ, ಛಲ ಅನ್ನೋದಿದೆ. ನಿನ್ನ ಹಾಗೆ ನಾನು ಗಂಡಸಾಗಿದ್ದಿದ್ರೆ ನಡು ಬೀದಿ ನಿಲ್ಸಿ 4 ಜನರೆದ್ರು ನಿನ್ನ ಮುಂದೆ ಇರೋ ಚಪ್ಪಲಿಗೆ ಹೊಡೆದು ನೀನು ಬುದ್ಧಿ ಕಲಿಸಿ. ಹಣದ ಬಲೆಗೆ ಬಿದ್ದು ನಿನ್ನ ಅನಿಷ್ಟ ಬೈಕಿಗೆ ಬಲಿಯಾಗೋ ಬೀದಿ ಹೆಣ್ಣಲ್ಲ ಕಣ ನಾನು. ನನಗ್ ಚಪ್ಪಲಿ ಪಾರ್ಸಲ್ ಕಳಿಸ್ತೇನೆ. ನೋಡು, ಮರ್ಯಾದೆಯಾಗಿ ನನ್ನ ತಾಡಗ್ ಹೋಗೋದಿಸ್ಬಿಡು. ನೀನ್ ಮರ್ಯಾದೆ ಬೇರೆ ಬೇಕಾ? ಅವ್ಳಿಗೆ ಅನ್ಯಾಯ ಮಾಡ್ಬಿಡಿ ಸರ್, ಪ್ಲೀಸ್ ಸರ್, ಬಿಡಿ ಸರ್.
ವಿಚಾರಿಸೋಣ. ಹಕ್ಕಿಗಳ ಜೊತೆಯಂತೂ ಜೋಡಿಯಾಗುವ ದೂರ ದೂರ ಹೋಗೋಣ ಪ್ರೇಮ ಲೋಕ ಸೇರೋಣ ಹಾಲು ಜೇನು ಬೆರೆತಂತು ಪ್ರೀತಿ ಮಾಡೋಣ ಆಸೆಗಳ ಅಲೆಯಲ್ಲಿ ತೇಲಿ ಹೋಗುವ ಹಕ್ಕಿಗಳ ಜೊತೆಯಂತೆ ಜೋಡಿಯಾಗುವ ದೂರ ದೂರ ಹೋಗೋಣ ಪ್ರೇಮ ಲೋಕ ಸೇರೋಣ ಹಾಲು ಜೇನು ಬೆರೆತಂತೆ ಪ್ರೀತಿ ಮಾಡೋಣ ಆಸೆಗಳ ಅಲೆಯಲ್ಲಿ ತೇಲಿ ಹೋಗುವ ಹಕ್ಕಿಗಳ ಜೊತೆಯಂತೆ ಜೋಡಿಯಾಗುವ ಸಾರಿ ಪಾಪ ಪದಾರ್ಥ ಪ್ರೇಮದರಗಿ ನನಗಾಗಿ ಬಾರೆ ನಗುತ್ತಲಿ ಬಾರೆ ಬಳುಕುತ್ತ ಬಾರೆ ಸ್ನೇಹದ ನಂಗ ನನಗಿರುತ್ತಾರೆ ಗೆಳತಿಯ ಬಾರೆ ಸನಿಹಕ್ಕೆ ಬಾರೆ ನನ್ನ ಕನಸೆಲ್ಲ ಮನಸಾಗಿತ್ತು ಬಳಿಬಾರೆ ಹಕ್ಕಿಗಳ ಜೊತೆಯಂತೂ ಜೋಡಿಯಾಗುವ ದೂರ ದೂರ ಹೋಗೋಣ
ಪ್ರೇಮಲೋಕ ಸೇರೋಣ. ಹಾಲು ಹೇಳು ಬೆರೆತಂತೆ ಪ್ರೀತಿ ಮಾಡೋಣ. ಲಾ 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 ಲಾ. ನೋಡ್ರಾದ, ನಾನ್ ಹೇಳೋ ಸಂಬಂಧನೇ ನೀನ್ ಮದುವೆ ಮಾಡ್ಕೋಬೇಕು ಅಂತ ನಿನ್ನ ಒತ್ತಾಯ ಮಾಡ್ತಿಲ್ಲ. ಒಳ್ಳೆ ಮನೆತನದ ಹುಡುಗ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ನೀನ್ ಹೇಳೋ ಪ್ರಕಾರ ರಾಜು ಒಳ್ಳೆ ಹುಡುಗನೇ ಇರ್ಬೋದು, ಆದ್ರೆ ಅವನ್ ಯಾರು ಏನು ಅಂತ ನಮಗ್ ಗೊತ್ತಿಲ್ಲ. ಅದಕ್ಕೆ ಈ ವಿಚಾರದಲ್ಲಿ ಔಷಧಿ ತೀರ್ಮಾನ ಒಳ್ಳೇದಲ್ಲ. ಯೋಚನೆ ಮಾಡು. ಇಲ್ಲಮ್ಮ, ರಾಜು ವಿಷಯ ನೀನೇ ಕೇಳಿಂತ ಸುಮ್ಮನಿದ್ದೆ. ರಾಜು ಬಗ್ಗೆ ಅನುಮಾನ ಪಡೋದಾಗ್ಲಿ, ನನ್ನ ಅಭಿಪ್ರಾಯನ ಬದಲಾಯಿಸೋದಕ್ಕಾಗ್ಲಿ ಯಾವ ಕಾರಣನೂ ಇಲ್ಲ. ರಾಜು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ ಪ್ರೀತಿಸ್ತಾ ಇದ್ದಾರೆ. ಅವ್ರ ಮಾತಿನಲ್ಲಿ ನನಗ್ ನಂಬಿಕೆ ಇದೆ. ಅಮ್ಮ, ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೋಡ್ರಾಗ, ಯಾವ ತಾಯಿನೇ ಆಗ್ಲಿ ತನ್ನ ಮಗಳಿಗೆ ವಿರುದ್ಧವಾಗಿ ನಡೆಯೋದಕ್ಕೆ ಇಷ್ಟಪಡಲ್ಲ. ಇಷ್ಟು ದಿನ ನಿನ್ನ ಬದುಕಿಗೆ ಬಂದಿರದ ಬೇಲಿ ಹಾಕೋದಕ್ಕೆ ಕಾರಣನೂ ಇದೆ. ಜೀವನದಲ್ಲಿ ನನಗಾಗಿರೋ ಕಹಿ ಅನುಭವ ನನ್ನ ಮಗಳಿಗೂ ಆಗ್ಬಾರ್ದು ಅಂತ ತಾನೆ ನೀನು ಎಷ್ಟು ಕಟ್ನಿಟ್ಟಾಗಿ ಬೆಳೆಸ್ತೆ. ಈ ಆತನ್ನ ಅಷ್ಟು ಇಷ್ಟಪಡ್ತಿರುವಾಗ ನಿನ್ನ ನಂಬಿಕೆ ಕೊನೆಯವರೆಗೂ ನಿಜವಾಗಿ ಅನ್ನೋದು ನನ್ನ ಆಸೆ. ರಾಧಾ, ನಾನು ಈಗಲೇ ಹೋಗಿ ಅವ್ನು ಮಾತಾಡ್ಕೊಂಡು ಬರ್ತೀನಿ. ಸರಿಯಮ್ಮ. ರಾಜು, ನೀನು ಬಹಳ ಅದೃಷ್ಟವಂತ ಕಣೆಯ. ನೀನು ಒಳ್ಳೆ ಭವಿಷ್ಯ ಇದೆ. ಶ್ಯಾಮು, ಇವತ್ತಿನ ರಾಜು ಏನೇ ಹಾಕಿದ್ರು ಅದಕ್ಕೆಲ್ಲ ಕಾರಣ ನೀನೇ ಕಣೋ. ಅದೆಲ್ಲ ಇರ್ಲಿ ಕಣೋ, ಆ ಪ್ರೋಗ್ರಾಮ್ ಕೇಳಿರೋರಿಗೆ ಮೊದಲು ಉತ್ತರ ಬರಿ. ಕೇಳಿದ ಪ್ರೋಗ್ರಾಮ್ ಎಲ್ಲ ಒಪ್ಕೊಂಡ್ರೆ ಒಂದು ತಿಂಗಳು ಬಿಡ್ಬೇಕಲ್ಲೋ. ನೀನು ಯಾಕೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಎಲ್ಲೂ ಹೋಗಲ್ಲ. ಅವಕಾಶ ಬಂದಾಗ ಹಣ ಮಾಡೋದನ್ನ ಕಲ್ತ್ಕೋ. ಬರೀಯೋ. ಏನ್ರಪ್ಪ? ಕೂತ್ಕೊಳ್ಳಿ. ಪರವಾಗಿಲ್ಲಪ್ಪ. ಹೇಳಿ ಕಳ್ಸಿದ್ರೆ ನಾವೇ ಬರ್ತಿದ್ವಲ್ಲ. ಯಾರ್ ಬಂದ್ರೆ ಏನ್ ಬಿಡಪ್ಪ, ಎಷ್ಟಾದ್ರೂ ಹೆಣ್ಣೆ ತಾಯಿ, ನಾನ್ ತಾನೇ ಬರ್ಬೇಕು. ವಿಷಯ ಏನಂತ ಹೇಳಿದ್ರೆ, ಏನೂ ಇಲ್ಲ, ನಮ್ ರಾಧಾ ನಿಮ್ ವಿಷಯ ಎಲ್ಲ ಹೇಳಿದ್ಲು. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಣ ಅಂತ ಬಂದೆ. ನೋಡಿ, ಇದರಲ್ಲಿ ನಮ್ಮ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಮುಖ್ಯ. ರಾಜು ರಾಧಾ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದಾರೆ. ನೀವು ಒಪ್ಪಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಹಾಗಾದ್ರೆ ನಿಮ್ ಕಡೆ ದೊಡ್ಡವ್ರನ್ನೆಲ್ಲ ಕರೆಸ್ಬಿಡಿ, ನಾಳೆನೆ ಮಾತಾಡೋಣ. ನೋಡಿ, ನನಗೆ ದೊಡ್ಡವರು ಅಂತ ಯಾರು ಇಲ್ಲ. ನನ್ನ ಸ್ನೇಹಿತ, ಬಂಧು ಬಳಗ ಎಲ್ಲ ಈ ಶಾಮುನೆ. ಇನ್ ಬಿಟ್ರೆ ಇನ್ನು ಯಜಮಾನ್ರೊಬ್ರು. ಮೇಡಮ್ಮ, ನಿಮಗೆ ಒಂದು ತಿಂಗಳು ಬೇರೆ ಬೇರೆ ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಮುಗಿಸ್ಕೊಂಡ್ಬರ್ಲಿ, ಮದುವೆ ಏರ್ಪಾಡು ಮಾಡೋಣ. ಸರಿಯಪ್ಪ, ನನಗೆ ಈಗ ಸಮಾಧಾನ ಆಯ್ತು. ನಾ ಇನ್ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಸಮಾಧಾನ ಆಯ್ತು. ಬರೀ ಉತ್ತರಿಲ್ಲ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನಯ್ಯ ರಾಜು? ಕುತ್ಕೋ. ಇದೇನಯ್ಯ, ಇಡೀ ಪೋಸ್ಟ್ ಆಫೀಸ್ ಎದುರು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ? ಏನಿಲ್ಲ ಸರ್, ಇವೆಲ್ಲ ನನ್ನ ಪ್ರೋಗ್ರಾಮ್ ಮೆಚ್ಚಿ ಬರೋ ಕಾಗದಗಳು. ಮತ್ತೆ ಇವು ನನ್ನ ಪ್ರೋಗ್ರಾಮ್ ಬೇಕು ಅಂತ ಬರೆದಿರೋ ಕಾಗದಗಳು. ಅಭಿಮಾನಿಗಳ ಕಾಗದನ? ಸಂತೋಷ. ಒಂದು ಪ್ರೋಗ್ರಾಮ್ ಮಿಸ್ ಮಾಡಬೇಡ. ಚೆನ್ನಾಗಿ ಸಂಪಾದನೆ ಮಾಡೋದು ಕಲಿ. ಏನು ಎದುರು ಮನೆಯವ್ರು ಬಂದಿದ್ರಲ್ಲ, ನೀವು ಮದುವೆ ಸೆಟ್ಲ್ ಆಯ್ತಾ? ಹೌದು ಸರ್, ಅದೇ ವಿಷಯ ಮಾತಾಡ್ಕೊಂಡು. ವೆರಿ ಗುಡ್, ಬಹಳ ಒಳ್ಳೆ ಸೆಲೆಕ್ಷನ್. ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಪ್ಪ. ಸರ್, ನೀವು ಬರೀ ಸಂತೋಷ ಪಟ್ಟರೆ ಸಾಲದು ಸರ್, ನೀವು ಮುಂದೆ ಇದ್ಕೊಂಡು ನೀವು ಮದುವೆ ಮಾಡ್ಬೇಕು ಸರ್. ಇದಕ್ಕಿಂತ ಪುಣ್ಯದ ಕೆಲಸ ಇಲ್ಲೇನಿದೆಯಾ? ನನ್ನ ಮನೆಯಲ್ಲೇ ನನ್ನ ಖರ್ಚಿನಲ್ಲೇ ವಿಜೃಂಭಣೆಯಿಂದ ನೀನು ಮದುವೆ ಮಾಡ್ತೀನಯ್ಯ. ದೇವರು ಮೆಚ್ಚಬೇಕು.
ಯಾಕೆ ಮದುವೆ ಅಂದ ತಕ್ಷಣ ಆಚೆ ಬಂದ್ಬಿಡ್ತಾ? ನೀವ್ ನನ್ನ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಬಂದ್ರಿ, ಯಾಕೆ ಸುಳ್ಳಾಗ್ಬಿಟ್ರಿ? ರಾಧಾ, ನಿನ್ನ ನೋಡ್ತಾ ಇದ್ರೆ ನಾನೆಲ್ಲ ಮರ್ತೋಗ್ಬಿಡ್ತೀನಿ. ನಿನ್ನ ಯಾವಾಗ್ಲೂ ಹೀಗೆ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ರಾಧಾ, ನಿನಗೆ ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಯಾಕೆ? ನಿನ್ನ ಬಿಟ್ಟು ಒಂಟಿ ಹೋಗ್ಬೇಕಲ್ಲ, ನನ್ನ ಕೈನಾಗಲ್ಲಪ್ಪ. ನನಗ್ ಮಾತ್ರ ಬಿಟ್ಟಿರೋಕ್ಕಾಗುತ್ತಾ? ನೋಡಿ, ಬಂದಿರೋ ಅವಕಾಶನ ಕಳ್ಕೋಬಾರ್ದು. ನೀವು ಖಂಡಿತ ಪ್ರೋಗ್ರಾಮ್ ಹೋಗ್ಲೇಬೇಕು. ಹಾಗಾದ್ರೆ ಒಂದ್ ಕಂಡೀಷನ್. ಏನು? ನಾನ್ ನಿನಗೆ ಪ್ರತಿದಿನ ಒಂದ್ ಕಾರಣ ಬರ್ತೀನಿ, ಅದಕ್ಕೆ ನೀನು ಉತ್ತರ ಬರೀಬೇಕು. ಬರೀ ಊಂದ್ರಲ್ಲ. ಬರೀತೀನಿ. ನಿಜವಾಗ್ಲೂ ಬರೀಬೇಕು. ನೋಡು, ನೀವೊಂದ್ ವೇಳೆ ಒಂದಿನ ಕಾಗದ ಬರೆದಿದ್ರೆ ಅವತ್ತೇ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಬಂದ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ. ಬರೀತೀನಿ. ಹೌದು, ನನಗೆ ಮೊದಲನೇ ಪ್ರೋಗ್ರಾಮ್ ಇಲ್ಲಿ ಹುಬ್ಳಿಯಲ್ಲಿ. ಪೋಸ್ಟ್ಮ್ಯಾನ್ ಬನ್ನಿ ಇಲ್ಲಿ. ನಿಮ್ಗೆ ಯಾವ್ದು ಪೋಸ್ಟ್ ಬಂದಿಲ್ಲಮ್ಮ, ರಾಜು ಅವ್ರು ಬಂದಿದೆ ಅಷ್ಟೇ. ಅವ್ರ ಊರ್ನಲ್ಲಿ ಇಲ್ವಲ್ಲ, ನಾಳೆ ಬರ್ತಾರೆ. ಕೊಡಿ, ನಾನೇ ಕೊಡ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ ಬಿಡಿ, ಇಲ್ಲ ಕೊಡಿ. ಅವರು ತಲುಪಿಸ್ಬಿಡಿ. ರಾಧಾ, ಏನಮ್ಮ ರಾಜು ಇವತ್ತೇನಿಗೆ ದೊಡ್ಡ ಕವರೇ ಕಳಿಸ್ಬಿಟ್ಟಿದ್ದಾನೆ. ಅಯ್ಯೋ, ಇದು ನನಗ್ ಬಂದಿರೋದಲ್ಲ, ರಾಜುಗೆ ಯಾರೋ ಬುಕ್ ಪೋಸ್ಟ್ ಕಳ್ಸಿದ್ದಾರೆ. ನನಗ್ ಸಾಯಂಕಾಲ ಪೋಸ್ಟಲ್ ಬರುತ್ತೆ. ನೋಡ್ರಿ ರಾಧಾ, ನಾನ್ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಬೇಗ ಬಂದ್ಬಿಡ್ಬೇಕು. ಸರಿಮ್ಮ. ರಾಜುರವರಿಗೆ ನಿಮ್ಮ ಪ್ರೀತಿಯ ರಾಣಿ ತಿಳಿಸುವುದೇನೆಂದರೆ, ನನ್ನ ಮದುವೆಯ ಬಗ್ಗೆ ನಿಮ್ಮ ತಂದೆ ತಾಯಿಗಳನ್ನ ಒಪ್ಪಿಸಿದ್ದೀನಿ. ಈಗ ಅವರ ಅಭ್ಯಂತರವೇನೂ ಇಲ್ಲ. ನಿಮ್ಮ ಫೋಟೋಗಳು ನೋಡಿ ಅವರು ತುಂಬಾ ಸಂತೋಷ ಪಟ್ರು. ಅಯ್ಯೋ ಅಪ್ಪ, ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಸಾಗೇನೆ ಗೊತ್ತ್ರಿ, ಓದ್ತೀನಿ. 9 ಗಂಟೆಗೆ ಸ್ಟಾರ್ಟ್ ಮಾಡಿದವನು 10:30 ಆಯ್ತಲ್ಲೇ. ಅಯ್ಯ ಕಂಡಿ ತಿನ್ಕೊಂಡು ಗೊತ್ತ್ರಿ. ಸಾಕು ಕೂಗಾಡ್ಬೇಡ. ಅಯ್ಯೋ ಅಪ್ಪ, ಸ್ವಾಮಿ, ಅಯ್ಯಪ್ಪ ಸ್ವಾಮಿ. ಅಯ್ಯೋ ಅಪ್ಪ, ಕೃಷ್ಣ ಪರಂಧಾಮ, ಯಾವ ಜನದ ಕರ್ಮನಪ್ಪ. ಮದುವೆ ಆದಾಗ್ಲಾಯ್ತು, ನಾನು ಕೆಳಗೆ ಅವಳ ಮೇಲೆ. ಈ ಪೊಸಿಷನ್ನು ಯಾವತ್ತು ಚೇಂಜ್ ಆಗುತ್ತೋ ಯಾವನ ನೆಂಡ್ರ ಮಗನ್ ಗೊತ್ತು. ಎಲ್ರಿ ಹೋದ್ರಿ? ಎದ್ದಿದ್ದೀನಿ ನನ್ನ ರಾಣಿ, ಅವರಾಣಿ. ಈಗ ಅರ್ಥ ಆಯ್ತು. ಪಕ್ಕ ಮಲ್ಕೊಳ್ಳ. ಇದು ಬೇರೆ ಕೇಡು. ಸ್ವಲ್ಪ ಹೊತ್ರಿ. ಸ್ವಲ್ಪ ಮೆತ್ತು ಗೊತ್ತ್ರಿ. ಮೆತ್ತು ಗೊತ್ತಿದ್ರೆ ಜೋರಾಗಿ ಗೊತ್ತು ಅಂತೀಯ, ಜೋರಾಗಿ ಗೊತ್ತಿದ್ರೆ ಮೆತ್ತು ಗೊತ್ತು ಅಂತೀಯ. ನೀ ಹೇಗೆ ಗೊತ್ತದು? ಸ್ವಲ್ಪ ಹಿತವಾಗಿ ಗೊತ್ತಿ. ಕೃಷ್ಣ ಅಂದಾಮ, ಏನ್ ಗಲಾಚಾರ ಕೊಟ್ಟಪ್ಪ ನನಗೆ. ಹಾಯ್ ರಾಜು. ನಿಮ್ಮ ನೋಡೋಕೆ ಹೇಳ್ಕೊತೀನಿ. ಬನ್ನಿ, ಡ್ರಾಪ್ ಕೊಡ್ತೀನಿ. ಬನ್ನಿ. ಯಾಕೆ ಅಂತ? ಪರವಾಗಿಲ್ಲ, ಬನ್ನಿ ರಾಜು. ಅಲ್ಲ, ನಿಮ್ ಸುಮ್ಮನೆ ತೊಂದ್ರೆ ಅಲ್ಲ ಇದೆಲ್ಲ. ಏನ್ ಪರವಾಗಿಲ್ಲ, ಕಮಾನ್.
ಮನೇಲಿಲ್ದೆ ನನ್ಗೆ ಹುಚ್ಚಿರಾಗಿತ್ತು ಗೊತ್ತಾ. ನನ್ ತಂದೆ ತಾಯಿಗಂತೂ ನಿಂದೇ ವಿಷಯ. ನನಗೆ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ನಾಳೆ ಬರ್ತೀನಿ, ಬರ್ಲಾ? ಥ್ಯಾಂಕ್ ಯು. ರಾಜು, ನಮ್ಮ ತಾಯಿ ಹುಷಾರಿಲ್ಲ ಅಂತ ತಿಳಿದು ಊರಿಗೆ ಹೋಗಿದ್ದೀನಿ. ಶನಿವಾರ MGM ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆ. ನೀನು ಸಿದ್ಧವಾಗಿರು, ನಾನು ಬಂದ್ಬಿಡ್ತೀನಿ. ಏನಾಯ್ತಮ್ಮ? ಯಾಕೆ ಕಲ್ತಿದೀಯ? ಏನಾಯ್ತು ಹೇಳೆ. ಅಮ್ಮ, ನಾನು ಮೋಸ ಹೋಗ್ಬಿಟ್ಟೆ ಅಮ್ಮ. ಮೋಸ ಹೋದೆ? ಏನಾಯ್ತು ಹೇಳೆ. ಅಮ್ಮ, ರಾಜು ನನಗೆ ಅನ್ಯಾಯ ಮಾಡ್ಬಿಟ್ರು. ರಾಜು ನಿನ್ಗೆ ಅನ್ಯಾಯ ಮಾಡ್ಬಿಟ್ನಾ? ಏನೇನು ಹೇಳ್ತಿರೋದು? ಅವ್ನು ಈ ತರ ಊರಿಂದ ಬಂದ ಹಾಗಿದೆ. ಏನು ವಿಷಯ ತಿಳ್ಕೊಂಡ್ರೆ ಸುಮ್ಮನೆ ದುಡುಕ್ಬೇಡ. ಏನು ಅಂತ ಹೇಳಮ್ಮ. ನನಗಾಗಿರೋ ಅನ್ಯಾಯನ ನನ್ ಕಣ್ಣಾಗಿ ನೋಡ್ಬಿಟ್ನಲ್ಲ. ಏನ್ ನೋಡಿದ್ದೀಯೇ? ಏನು ಅಂತ ಅರ್ಥವಾಗೋ ಹಾಗೆ ಹೇಳಿ. ಅಮ್ಮ, ಮೊನ್ನೆ ಅವ್ರಿಗೆ ಕಳ್ಸಿದ ಫೋಟೋಗಳನ್ನ, ಕಾಟುಗಳನ್ನ ನೋಡಿ ನಮ್ಮಿಬ್ರು ಮತ್ತೆ ಯಾರೋ ನಾಟಕ ಹಾಕ್ತಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಆ ಫೋಟೋದಲ್ಲಿರೋ ಹುಡುಗಿ ಇವತ್ತವ್ರ ಜೊತೆ ಬಂದಿದ್ಲು. ಅವರಿಬ್ರು ಮದ್ವೆ ವಿಷಯ ಕೂಡ ಮಾತಾಡ್ಕೊಂಡ್ರಮ್ಮ. ನಿನ್ ಮಾತು ಕೇಳ್ದೆ ಅವ್ರನ್ನ ನಂಬಿ ನನ್ ಮೋಸ ಹೋಗ್ಬಿಟ್ನಮ್ಮ. ಮೋಸ ಹೋಗ್ಬಿಟ್ಟೆ. 4 ಜನರ ಮುಂದೆ ನಿನ್ ತಲೆ ತಗ್ಸ ಹಾಗೆ ಮಾಡ್ಬಿಟ್ನಮ್ಮ. ನನ್ನ ಕ್ಷಮಿಸ್ಬೇಡಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ರಾಧಾ, ಕೊನೆಗೂ ಆ ದೇವ್ರು ನನ್ನ ಹಣೆ ಬರಹಾಗೆ ನಿನ್ ಹಣೆನೂ ಬರೆದು ಬಿಟ್ನಲ್ಲ. ಒಳ್ಳೆ ಹುಡುಗ ನಮಗ್ ಮೋಸ ಮಾಡಲ್ಲ ಅಂತ ತಿಳ್ಕೊಂಡಿದ್ದೆ. ನಾವ್ ಯಾರು ಏನ್ ಅನ್ಯಾಯ ಮಾಡಿದ್ದೇವೆ ಅಂತ ಆ ದೇವ್ರು ಈ ರೀತಿ ಕೋಳಾಡಿಸಿದ್ದಾರೋ. ಅಮ್ಮ, ನನ್ನ ನಂಬಿಕೆ ಮೋಸ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅದೇನಮ್ಮ ನೀನ್ ಮಾಡೋ ಇನ್ನೊಂದು ತಪ್ಪು. ರಾಧಾ, ನಮ್ಗೆ ಯಾಕೆ ಈ ತರ ಅನ್ಯಾಯ ಮಾಡಿದ್ರಿ ಅಂತ ಕೇಳಕ್ ಹೋದ್ರೆ ಅದಕ್ಕೆ ಇನ್ನೊಂದು ಕಾರಣ ಹೇಳಿ ಮತ್ತೆ ನಾವು ಅವ್ರು ನಂಬೋ ಹಾಗೆ ಮಾಡ್ತಾರೆ. ಈ ಗಂಡಸರೇ ಹೀಗೆ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ಧೈರ್ಯವಾಗಿರು. ರಾಧಾ, ನಿನ್ ಮುಖ ತೋಕ. ನಮಸ್ಕಾರಮ್ಮ. ಇಲ್ಲಿಗೆ ಯಾಕೆ ಬಂದೆ? ಊರಿಂದ ಈಗ ತಾನೆ ಬಂದೆ. ಹಾಗೆ ರಾಧಾನ್ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ. ನೋಡಪ್ಪ, ಕೈ ಮುಗಿದು ಕೇಳ್ಕೊತೀನಿ. ಇನ್ನೊಂದ್ಸಾರಿ ನನ್ ಮಗಳನ್ನ ಮಾತಾಡ್ಸೋದಾಗ್ಲಿ ಮನೆಗ್ ಬರೋದಾಗ್ಲಿ ನನ್ಗಿಷ್ಟ ಇಲ್ಲ. ಏನಮ್ಮ ನೀವು ಮಾತಾಡ್ತಿರೋದು? ರಾಧಾ ನೋಡಿದ್ರೆ ನೋಡಿ ನೋಡ್ದಂಗ್ ಹೋದ್ಲು. ನೀವ್ ನೋಡಿದ್ರೆ ಈ ತರ ಮಾತಾಡ್ತಾ ಇದೀರಾ? ಅಲ್ಲ, ನೀವೇ ಹೇಳಿದ್ರಲ್ಲ ಪ್ರೋಗ್ರಾಮ್ ಮುಗಿಸು ಬಂದ ತಕ್ಷಣ ಮದುವೆ ವಿಚಾರ ಅಂತ. ಮದ್ವೆ ಬೇರೆ ಅಲ್ಲಪ್ಪ. ಈ ತರ ನಂಬಿಸಿ ಮೋಸ ಮಾಡಕ್ಕೆ ನಮ್ಮನ್ ಬಿಟ್ರೆ ಬೇರೆ ಯಾರು ಸಿಗ್ಲಿಲ್ವಾ? ಗಂಡು ದಿಕ್ಕಿಲ್ದಿರೋ ನಮಗೆ ಈ ಅನ್ಯಾಯ ಮಾಡ್ಬೇಕಿತ್ತ? ಅನ್ಯಾಯನ? ನಾನು ನಿಮ್ಗೆ ಅನ್ಯಾಯ ಮಾಡದ್ನ? ಅದೇನ್ ಅನ್ಯಾಯ ಮಾಡ್ದೆ ಅಂತ ಹೇಳಿ ನೋಡೋಣ. ಹೆಚ್ಚು ಚರ್ಚೆ ಬೇಡ. ನಾನು ನನ್ನ ಮಗಳ ಜೀವ ಸಹಿತ ಉಳಿಬೇಕಾದ್ರೆ ನೀ ನನ್ನ ಮಗನ್ ಮಾತಾಡ್ಸಬಾರ್ದು, ಈ ಮನೆಗೆ ಬರಬಾರ್ದು. ಮೊದಲಿಲ್ಲ ಹೊರಟೋಗು.
ಹೋಗ್ಬಿಟ್ಟ. ಮಿಸ್ಟರ್ ನಾಯರ್, ಏನ್ ಸರ್? ನಮ್ ಜವಳಿಗೆ ಬರ್ಲಿಲ್ಲ, ಇವತ್ತು ರಜಾ ಸರ್. ಅವನು ಬರ್ಲಿಲ್ಲ, ಟೀನೂ ಬರ್ಲಿಲ್ಲ. ಅದೇನು ಅಭ್ಯಾಸ ಬರ ನೋಡಿ, 3 ಗಂಟೆ ಆಯ್ತು ಅಂದ್ರೆ ಟೀ ಕುಡಿಲೇಬೇಕು. ಟೀ ಕುಡಿಲಿಲ್ಲ ನನ್ನ ಪೆನ್ನು ಓಡಲ್ಲ. ಇನ್ನು ಅರ್ಧ ಗಂಟೆ ನನ್ನ ಪೆನ್ನು ನನ್ನ ಕೈ ಹೀಗೆ. ಇಷ್ಟು ವರ್ಷ ಆದ್ಮೇಲೆ ನೀವಾದ್ರೂ ನನ್ನನ್ನು ಮನುಷ್ಯ ಅಂತ ಗುರುತಿಸಿ ನನ್ನ ಕತೆ ಕೇಳಿದ್ರಲ್ಲ ಸರ್. ಹೇಳ್ತೀನಿ ಸರ್, ನಾನೊಬ್ಬ ಪೋಸ್ಟ್ ಗ್ರಾಜುಯೇಟು ಸರ್. ನಮ್ಮಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಓದಿಸಿದ್ರು, ಪದವಿಯೇನೋ ಸಿಕ್ತು, ಆದ್ರೆ ಕೆಲಸ ಮಾತ್ರ ಸಿಗ್ಲಿಲ್ಲ ಸರ್. ಎಲ್ಲಿ ಕೆಲಸ ಕೇಳೋದಕ್ಕೆ ಹೋದ್ರು ಎಕ್ಸ್ಪೀರಿಯನ್ಸ್ ಅಂತಾರೆ. ಯಾರು ಕೆಲಸನೇ ಕೊಡದೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ ಸರ್? ನನಗೆ ಕೆಲಸ ಸಿಗ್ಲಿಲ್ಲ ಅನ್ನೋ ನೋವಿನಲ್ಲಿ ನಮ್ಮಪ್ಪ ಅಮ್ಮ ಇಬ್ರು ತೀರ್ಕೊಂಡ್ರು ಸರ್. ನನಗಿದ್ದ ಒಬ್ಳು ತಂಗಿ, ಇದ್ದ ಆಸ್ತಿನೆಲ್ಲ ಮಾರಿ ಅವಳು ಮದುವೆ ಮಾಡಿದೆ. ವರದಕ್ಷಿಣೆ ಸಾಲದು ಅನ್ನೋ ಕಾರಣಕ್ಕೆ ನಮ್ಮ ಬಾವ ಅವಳನ್ನ ಬಿಟ್ಟುಬಿಟ್ಟು ಸರ್. ಆ ನೋವಿನಲ್ಲಿ ಅವಳು ಸತ್ತು ಹೋದ್ಲು ಸರ್. ಅವತ್ತು ನನಗಾದನ್ನು ಅವನ ಎಲ್ರಿಗೂ ಹೇಳ್ಕೊಂಡೆ, ಕೇಳ್ಕೊಂಡೆ, ಬೇಡ್ಕೊಂಡೆ. ಅದಕ್ಕೆ ಅವ್ರು ನನ್ನನ್ನ ಹುಚ್ಚ ಅಂದ್ರು ಸರ್. ಅದಕ್ಕೆ ಅವತ್ತಿಂದ ನಾನು ಕುಡಿಯೋದನ್ನು ಕಲಿತೆ. ಸಿಕ್ದವನ್ನೆಲ್ಲ 2 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ ಅಂತ ಕೇಳೋ ಹುಚ್ಚನಾಗುತ್ತೆ ಸರ್, ಹುಚ್ಚನಾಗುತ್ತೆ. ಸಮಾಧಾನ ತಂದ್ಕೊ. ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಮನಸ್ಸಿಟ್ಟು ಕೆಲಸ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಬಾ. ಓಹ್, ನಾನ್ ನೋಡಿದ್ಮೇಲೆ 5 ಗಂಟೆ ಆಗಿರ್ಲೇಬೇಕು. ಆಗಿಲ್ಲ ಅಂದ್ರೆ ನಾನೇ ತಿರುಗಿಸ್ಬಿಡ್ತೀನಲ್ಲ. ಕನ್ನಡಕ ಮಾಡ್ಬಿಟ್ರಲ್ಲ. ಹೌದಲ್ವಾ? ಒಂದ್ಸಲಿ ಹೀಗೆ ಮರವು ಕನ್ನಡಕ ಏನು ಕಣ್ಣೇ ಮರೆತು ಬಿಡ್ತೀನಿ. ಬನ್ನಿ ಬಟ್ಟರೆ ನಡಿ. ಏ ರಾಧಾ, ನಡಿಯೇ, ನಾನೇ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮಿಸ್ಟರ್, ನಿಮಗೆ ಮ್ಯಾನರ್ಸ್ ಇಲ್ವನ್ರಿ? ಇಲ್ಲಿಗೆ ಬಂದು ಅವಳು ಮರ್ಯಾದೆ ಯಾಕ್ರಿ ತೆಗಿತೀರಾ? ನೋಡಿ, ನಿಮ್ಗೆ ಗೊತ್ತಿಲ್ಲ, ನಾನು ಮರ್ಯಾದೆ ಕಳೆದುಕೊಂಡು ಬರ್ತಾ ಇಲ್ಲ. ನನ್ನ ಪ್ರೀತಿಸಿ ಅಂತ ಮಾತು ಕೊಟ್ಟು ನನಗೆ ಯಾಕೆ ಇತ್ತು ಅವಮಾನ ಪಡಿಸ್ತಾ ಇದ್ರ ಅಂತ ಕೇಳಕ್ ಬಂದಿದ್ದೀನಿ. ಹೇಳಿರಾದ, ನಾನು ಯಾಕೆ ಮೋಸ ಮಾಡ್ತಾ ಇದ್ದೀರಾ? ಹೇಳಿರಾದ. ಗಂಟೆಗೊಂದ್ಸಲ ಬಣ್ಣ ಬದಲಾಯಿಸೋರ್ಗೆ ಕಾರಣ ಬೇರೆ ಹೇಳ್ಬೇಕಾ? ನೋಡಿ, ನಾನು ನಮ್ಮ ತಾಯಿ ಜೀವ ಸಹಿತ ಉಳಿಬೇಕು ಅಂದ್ರೆ ನನ್ಗೆ ತಿಳಿದು ಹೊರಟೋಗಿ. ರಾಧಾ, ನೀವು ಯಾಕೆ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಪ್ಲೀಸ್ ರಾಧಾ, ನಿನ್ ಕೈ ಬಿಡಬೇಡಿ ರಾಧಾ, ಪ್ಲೀಸ್ ರಾಧಾ. ಶಾಂತಿ, ಮನುಷ್ಯರಿಗಾದ್ರೆ ಹೇಳ್ಬೋದು, ನಡಿ. ರಾಜು, ಏ ರಾಜು, ಬಂದಿಯಾ? ಶಾಮು, ನಿಮ್ ತಾಯಿ ಹೇಗಿದ್ದಾರೆ? ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಅದ್ ಸರಿ, ನೀನ್ಯಾಕೆ ಹೇಗಿದ್ಯಾ? ಪ್ರೋಗ್ರಾಮ್ ಗೊತ್ತಾಗಿಲ್ವಾ? ಹೇಳು, ಎದೆ ಹೋಗೋಣ. ಇಲ್ಲ ಶಾಮು, ನನ್ ಯಾಕೆ ಮನಸ್ಸು ಸರಿಯಾಗಿಲ್ಲ. ನನ್ನ ಕೈಯಿಂದ ಪ್ರೋಗ್ರಾಮ್ ಬರೋಕ್ಕಾಗೋದಿಲ್ಲ. ಏನೋ ಹೇಳ್ತೀಯ ರಾಜು ನೀನು? ಅಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಈಗ ನೀನು ಬರೋ ಅಂತ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬಿಟ್ಟಿರ್ತಾರೇನೋ? ಇಲ್ಲ ಶಾಮು, ಅವ್ರು ಕರೆಯಕ್ ಬಂದಿದ್ರು, ನಾನು ಬರಲ್ಲ ಅಂತ ಹೇಳಿ ಕಳಿಸ್ತೆ. ಏನಾದ್ರು ಕಾಲೇಜ್ ಹುಡುಗರು ಬಹಳ ಕಷ್ಟ ಕಣು. ಬಾರು. ಇಲ್ಲ ಶಾಮು, ನನ್ನ ಮನಸ್ಸು ಚೆನ್ನಾಗಿಲ್ಲ. ನನ್ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ನೀವೆಲ್ಲ ಎಲ್ಲ ಬರ್ತಾ ಇದೀವಿ? ಎಲ್ಲ ನಿನ್ ಫ್ರೆಂಡ್ ಅವ್ನು ಹುಷಾರಿಲ್ಲ, ಅದಕ್ಕೆ ಒಳಗೆ ಮಲಗಿಬಿಟ್ಟಿದ್ದಾನೆ. ಹುಷಾರಿಲ್ಲ ಅಂತ ಈಗ ಹೇಳಿದ್ರೆ ಹೇಗಯ್ಯ? ಇಲ್ಲಪ್ಪ, ಇದ್ದಕ್ಕಿದ್ದಾಗ ಅವನಿಗೆ ಜ್ವರ ಬಂದಿದೆ, ಅದಕ್ಕೆ ಮಲಗಿದ್ದಾನೆ. ಅದೇನಾಗಿದೆ ನೋಡೋಣ, ಕೈ ಅವರಿಗೆ. ನಡಿ, ನನ್ ಮಾತು ಕೇಳಿ, ನನ್ ಮಾತು ನಂಬಿ. ಯವನ್ನೇನ್ರ ಕೇಳೋದು? ನಡಿ, ಶಾಮು, ಐ ಆಮ್ ವೆರಿ ವೆರಿ ಸಾರಿ ಶಾಮು. ನಾನು ಈ ಪ್ರೋಗ್ರಾಮ್ ಬರ್ತೀನಿ. Ladies and gentlemen, and my dear friends, I'm thrilled to present to you a guitar program by Mr. Raju. ನೋಡಿ, ನಾನು ನಮ್ಮ ತಾಯಿ ಜೀವ ಸಹಿತ ಇರ್ಬೇಕು ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ.
ರಾಜು ರಾಜು ಮುಗಿಸು ರಾಜು ಮುಗಿಸು. ಹೇಳ್ಬಿಟ್ಟಿದ್ದೀನಿ ಮಹಾ, ಇಲ್ಲಿ ದೊಡ್ಡ ಸ್ವಯಂವರ ಏರ್ಪಡಿಸಿದೀನಿ, ನೀವು ಗೆದ್ದು ಬಂದ್ರೆ ಮಾಲೆ ಹಾಕಿ ಮದ್ವೆ ಆಗ್ತೀನಿ ಅಂತ. ಹೋಗ್ರಿ ಸುಮ್ನೆ. No, 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 I can't play! ರಾಜು, ಇಷ್ಟು ಚಿಕ್ಕ ವಯಸ್ಸಿನಿಗೆ ಕೊರಗು ಬರಬಾರ್ದಪ್ಪ. ಕೊರಗು ಮನುಷ್ಯನ ಒಳ್ಳೇದಲ್ಲ, ಆಯಸ್ಸನ್ನೇ ಕ್ಷೀಣ ಮಾಡುತ್ತೆ. ಜೀವನದಲ್ಲಿ ಏನೇ ಘಟನೆ ಬಂದರೂ ಅದನ್ನು ಎದುರಿಸಕ್ಕೆ ಎದೆಗುಂಡಿಗೆ ಗಟ್ಟಿ ಇರಬೇಕಯ್ಯ. ಸುಮಾರು 20 ವರ್ಷದ ಹಿಂದೆ ನನ್ನ ಕಣ್ಣೆದುರಿಗೆ ಒಂದು ಘಟನೆ ನಡೀತು. ಕಲ್ಯಾಣ್ ಕುಮಾರ್ ಅನ್ನೋ ನನ್ನ ಸ್ನೇಹಿತ, ನಾನು ಅವನು ಬಾಲ್ಯ ಸ್ನೇಹಿತರು. ಅವನ ಅಕ್ಕ ಭಾವನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಇವನು ದತ್ತು ತಗೊಂಡು ಸಾಕಿದ್ರು. ಇವನು ಕಾಲಿಟ್ಟ ಗಳಿಗೆ ಅವ್ರಿಗೊಂದು ಒಳ್ಳೆ ಹೆಣ್ಮಗು ಆಯ್ತು. ಇಬ್ರು ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿ ಬೆಳೆದರು. ಅಕ್ಕನ ಮಗಳಿಗೆ 16 ವರ್ಷ ಇರಬಹುದು. ಆಗ ಇವನು ಬೇರೆ ಒಂದು ಹೆಣ್ಣನ್ನು ಪ್ರೀತಿಸಿದ್ದ. ಅವಳ ಜೊತೆ ಒಂದ್ಸಲ ಮೈ ಮರೆತ ಪರಿಣಾಮ ಅವಳು ಗರ್ಭವತಿ ಆದ. ಇಲ್ಲಿ ಅಕ್ಕನ ಮಗಳಿಗೆ ಡಾಕ್ಟರ್ ಕ್ಯಾನ್ಸರ್ ಅಂತ ಹೇಳಿದ್ರು. ಕ್ಯಾನ್ಸರ್ ಅಂತ ತಿಳಿದ ಕೂಡಲೇ ಮಗು ಬಾಳಿ ಬದುಕೋದಂತೂ ನೋಡೋ ಭಾಗ್ಯ ಇಲ್ಲೇ ಹೋಯ್ತು. ಆ ಮಗು ಮದುವೆನಾರು ನೋಡೋಣ ಅಂತ ಇಬ್ರು ಆಸೆ ಪಟ್ಟು ಮನೆಯಲ್ಲಿರೋ ತಮ್ಮನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಈ ವಿಷಯ ತಿಳಿದಾಗ ತನ್ನ ಪ್ರೇಮಿಸಿ ಗರ್ಭವತಿ ಆಗಿರೋ ನಿಜಾಂಶವನ್ನು ತಿಳಿಸಲಾರದೆ ಪರಿತಪಿಸಿದ. ಚಿಕ್ಕನಿಂದ ಸಾಕಿ ಸರಿದ ಅಕ್ಕ ಭಾವನ ಋಣಕ್ಕಾಗಿ ಅವ್ರ ಮಗಳನ್ನೇ ಮದುವೆ ಆದ. ಮದುವೆಯಾದ 6 ತಿಂಗಳಲ್ಲಿ ಅವಳು ಸತ್ತೋದು. ಎಷ್ಟೋ ದಿನ ಆದ್ಮೇಲೆ ತನ್ನ ಪ್ರೇಯಸಿನ ಕಂಡು ನಿಜಾಂಶವನ್ನು ನಾನಾ ರೀತಿಯಲ್ಲಿ ತೋಡ್ಕೊಂಡ. ಆದ್ರೆ ಅವನು ನಂಬಲಿಲ್ಲ. ಪಾಪ ಅವನು ಇವತ್ತಿಗೂ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದಾನೆ. ಅವಳು ಹಾಗೆ ಉಳಿದಿದ್ದಾಳೆ. ಆದ್ರೆ ಅವನು ಕೊಡೋ ನರಕ ಯಾತ್ರೆ ಇದೆಯಲ್ಲ, ನನ್ನಿಂದ ನೋಡಕ್ಕಾಗಲ್ಲಪ್ಪ. ರಾಜು, ನಿನ್ನ ಜೀವನದಲ್ಲೂ ಈ ಯಾತ್ರೆ ಮಾಡ್ಕೋಬೇಡಪ್ಪ. ಚೆನ್ನಾಗಿ ಯೋಚನೆ ಮಾಡು, ಯೋಚನೆ ಮಾಡ್ತಾರೆ. ಓ ನೀನಾ? ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀಯಾ? ಏನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸ್ ಕಂಪ್ಲೇಂಟ್ ಅಲ್ಲ, ನನ್ನ ಪ್ರಾಣ ಹೋದ್ರು ಸರಿ, ನಾನು ಜಾಗ ಬಿಟ್ಟು ಹೋಗಲ್ಲ. ಹೇಳಿ, ನಾನು ಏನ್ ದ್ರೋಹ ಮಾಡಿದೆ ಅಂತ? ಏನ್ ದ್ರೋಹ ಮಾಡಿದ್ದೀರಾ? ಮಾತನ್ನ ಹೇಳಿದ್ರೆ ಅರ್ಥ ಆಗಲ್ಲ. ನೋಡಿದ್ದೀನಾ? ರಾಜುರವರು ನಾವು ಕರೆದ ತಕ್ಷಣ ನಮ್ಮ ಸಮಾರಂಭಕ್ಕೆ ಬಂದು ನಮ್ಮ ಜೊತೆ ಕಾಲ ಕಳೆದಿದ್ದು ಸಂತೋಷವಾಗಿದೆ. ಅವರ ಅಭಿಮಾನಿಗಳಾಗಿ ನಾವು ಅವರು ಕನ್ನಡ ನಾಡಿನ ಹೆಮ್ಮೆ ಕನ್ನಡಾಗಲಿ ಅಂತ ಆಸೆ ಪಡ್ತಾ ನಮ್ಮ ಸಂಘದ ಪರವಾಗಿ ಈ ಕುಶುಮಾಲೆ ನಡೆಸುತ್ತೇನೆ. ನನ್ನ ನೆಚ್ಚಿನ ಅಭಿಮಾನಿಗಳೇ, ನನ್ನಂತ ಕಿರಿಯ ಕಲಾವಿದನ್ನು ಕರೆದು ನೀವೆಲ್ಲ ಸನ್ಮಾನ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಸಹಾಯದಲ್ಲಿ ತಿಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀಡುಗಾರು ನೀನು ಸಂಕೋಚ ಹೀಗೇಕೆ? ಹತ್ತು ನೀಡಿ ಹೋದರೇನು ಮುತ್ತ ನೀಡುಗಾರು ನೀನು ಸಂಕೋಚ ಹೀಗೇಕೆ? ನೆಲ್ಲ ತುಂಬ ದಾಹ ಹುಕ್ಕಿ ಹರಿಯುವಾಗ, ಕೈಯ ಬೀಸಿ ಆಸೆ ಹಕ್ಕಿ ತರುವಾಗ, ನೀನು ದೂರ ನಿಂತೆ ಏಕೆ ರಾಸಲೀಲೆ ತೋರು ಜೋಕೆ ಆನಂದ ಕಾಣುವ
ಯಾವನಾದ್ರೂ ಮುಂದೆ ಬಂದ್ರೆ ಸಿಗಾಕ್ಬಿಡ್ತೀನಿ. ಲೇ ರಾಸ್ಕಲ್, ಕಾಂಪಿಟೇಷನ್ಗೆಲ್ಲ ಯೋಗ್ಯತೆ ಇಲ್ಲದೆ ಒಂದು ಹುಡುಗಿನ ಅಡ್ಡಾಟ ಆಟ ಆಡ್ತೀನ? ಲೇ ಹೇಳು, ನಾನು ನಿನ್ನ ಮದುವೆ ಆಗ್ತೀನಿ ಹೇಳಿದ್ನಾ? ಹೇಳು ನಿಜ ಏನು ಅಂತ. ನೋಡಿ, ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಗಿಟಾರ್ ಕಿಂಗ್ ಮಾಡಿಸಿದ್ದು. ಅವೃತ್ತಿನ ಬದುಕ್ತಿರೋ ನಾನು ವಿಧಿ ಇಲ್ದೆ ಸನ್ಮಾನ ಕರೆಸಿ ಆ ರೀತಿ ಮಾಡ್ಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ಇವ್ರು ಹೇಳಿದ್ರೆ ನಿಜ ಅಂತ ನಂಬಿ ನಿಮ್ ಮಗಳು ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಆದ್ರೆ ನಂಬಿಸಿ ಮೋಸ ಮಾಡೋ ಜಾಗ ಸೇರೋನಲ್ಲ ಅಂತ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಬರ್ತೀನಿ. ಅಮ್ಮ, ಮಲ್ಕೊಂಡು ಸ್ವಲ್ಪ ಹೊತ್ತು ಒದ್ದಾಡ್ದೆ. ಹಾಸಿಗೆ ಮೇಲಪ್ಪ ನಿದ್ದೆ ಬರ್ದೆ, ಇದ್ದಕ್ಕಿದ್ದಕ್ಕೆ ಸೊಂಟ ಬಂದ್ಬಿಡ್ತು. ಅದಕ್ಕೆ ಹಿರಿಯರು ಹೇಳೋದು, ಅಭ್ಯಾಸ ಯಾವ ತರ ಇದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ. ನಿಮ್ಮ ಅಭ್ಯಾಸ ನನಗೆ ನಿಂತಿಲ್ಲ ಗುರುವೆ. ಈ ಗಂಡಸು ಜುಮ್ ಅಂತ ಮೇಲ್ ಮಾಡಬೇಕು, ಅವಳು ಕೆಳಗಡೆ ಮಾಡಬೇಕು. ನೀವು ಮದುವೆ ಆಗಿದ್ಯಾ? ಇಲ್ಲ ಗುರು. ನಿನಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲಯ್ಯ, ನನ್ ಜೋಡ್ನ ಜೋಡಿಸ್ಕೊಂಡು ಮಾಡ್ಕೋಬೇಕಯ್ಯ. ಅಲ್ಲಯ್ಯ, ಅವಳು ಅನುಕೂಲಸ್ಥರ ಮನೆ ಹೆಣ್ಣು, ಅವಳು ಟೇಟಕ್ಕೆ ತಕ್ಕನಾಗ ನೋಡ್ಕೋಬೇಕಯ್ಯ. ಇಲ್ಲ ಅಂದ್ರೆ ಡೈವೋರ್ಸ್ ಗ್ಯಾರಂಟಿ. ಅಯ್ಯೋ, ಅನುಭವಸ್ಥರು ಹೇಳ್ತೀರಮ್ಮ. ಅಯ್ಯೋ, ಶ್ಯಾಮ್, ನಾವಿನ್ ತಡ ಮಾಡಬಾರದು. ಆದಷ್ಟು ಬೇಗ ರಾಧಾರಾಜನ ಮದುವೆ ಮಾಡಿ ಮುಗಿಸ್ಬೇಕು. ಇವತ್ತಿ ನಾಟಕ ಆಡದೆ ಈ ಗಿಟಾರ್ ಕಿಂಗು ನಾಳೆ ಇನ್ಯಾವ ನಾಟಕ ಆಡ್ತಾನೋ. ಅವನೇನೇ ನಾಟಕ ಆಡ್ಲಿ ಸರ್, ಈ ತಾಯಿ ಮಗಳ ಬುದ್ಧಿಗೆ ಏನಾಗಿತ್ತು? ನಮ್ ರಾಜು ಎಂಥವನು ಅವ್ರಿಗೆ ಗೊತ್ತಿಲ್ವೇನ್ ಸರ್? ಮಗಳ ವಿಚಾರ ಬಿಡಯ್ಯ.
ಯೋಚನೆ ಮಾಡೋ ಬುದ್ಧಿಶಕ್ತಿ ಆ ತಾಯಿಗೆ ಇದ್ದಿದ್ರೆ ನಾನೆಷ್ಟು ದಿವಸ ಒಂಟಿಯಾಗಿ ಬಾಳ್ಬೇಕಾದ ಅಗತ್ಯನೇ ಇರಲಿಲ್ಲ. ಸರ್, ನೀವೇನು ಹೇಳ್ತಾ ಇದ್ದೀರಾ? ಆ ತಾಯಿ ಮಗಳಿಗೂ ನಿಮ್ಗೂ ಏನ್ ಸಂಬಂಧ? ಬರೀ ಸಂಬಂಧ ಮಾತ್ರ ಅಲ್ಲ ಶ್ಯಾಮ್, ಬಿಡಿಸಲಾರದ ಬ್ರಹ್ಮಗಂಟು ಕೂಡ. ಶ್ಯಾಮ್, ಅವತ್ ನಿನಗೂ ರಾಜುಗೂ ನನ್ನ ಸ್ನೇಹಿತನ ಕತೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರ ಕಥೆಯೂ ಅಲ್ಲ, ನಮ್ ಕಥೆನೇ ಶ್ಯಾಮ್. ಅಂದ್ರೆ ರಾಧಾ ನಿಮ್ಮಲ್ಲ ಸರ್? ಹೌದು ಶ್ಯಾಮ್. ಅಂದ್ರೆ ನೀವು ಎಂಥ ಸಂದರ್ಭದಲ್ಲಿ ನಿಮ್ಮ ಅಕ್ಕನ ಮೇಲೆ ಮದುವೆ ಮಾಡ್ಕೋಬೇಕಾಯ್ತು ಅಂತ ರಾಧಾ ತಾಯ್ತ ಹೇಳಿದ್ರಾ? ಅವಳ ಹತ್ರ ನಡೆದ ವಿಚಾರ ಏನು ಅಂತ ಹೇಳ್ಬೇಕು ಅಂತ ಇದ್ದೆ. ಆದ್ರೆ ಸಾವಿನ ದವಡಿಗೆಲೆ ಸಿಕ್ಕಿ ನರಳ್ತಾ ಇದ್ದ ನಮ್ಮ ಅಕ್ಕನ ಮಗಳು ಹನಿಮೂನ್ ಕರ್ಕೊಂಡು ಹೋಗಿ ಅಂತ ಕೇಳೋದು ಬಿಟ್ಟು ದೇವಸ್ಥಾನ ಕರ್ಕೊಂಡು ಹೋಗಿ ಅಂತ ಅಂದ್ರು. ಇದಾದ ಒಂದು ವಾರದಲ್ಲಿ ನಮ್ಮ ಅಕ್ಕನ ಮಗಳು ಕಣ್ಣು ಮುಚ್ಕೊಂಡ್ಬಿಟ್ರು. ಈ ವಿಷಯನ ಅವಳು ಹೇಳಬೇಕು ಹೋದೆ. ಅಷ್ಟರಲ್ಲಿ ಅವಳು ಊರು ಬಿಟ್ಟೆ ಹೊರಟೋಗಿದ್ಲು. 2 ವರ್ಷ ಕಳೆದ ಮೇಲೆ ಅವಳಿರೋ ಜಾಗ ಗೊತ್ತಾಯ್ತು. ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲ, ನಡೆದಿದ್ದು ಏನು ಅಂತ ನಿನಗೆ ಗೊತ್ತಾದ್ರೆ ನಿಜ ತಿಳಿಯುತ್ತೆ. ನೀವೇನು ಹೇಳ್ಬೇಕಾಗಿಲ್ಲ. ನನ್ ಕಣ್ಣಲ್ಲಿ ನೋಡಿ ಸುಳ್ಳೇನು ನೋಡಿ. ಇನ್ನೊಂದ್ಸಾರಿ ಇಲ್ಲಿಗೆ ಬರೋದಾಗ್ಲಿ ನನ್ನ ಮಾತಾಡ್ಸೋದಾಗ್ಲಿ ಮಾಡಿದ್ರೆ ನಂದು ನನ್ನ ಮಗುದು ಹೇಳ ನೋಡ್ಬೇಕಾಗುತ್ತೆ. ಹೇಳು ಶ್ಯಾಮ್, ಇದ್ರಲ್ಲಿ ನಂದೇನ್ ತಪ್ಪಿದೆ? ತಪ್ಪು ಇದೆ ಸರ್. ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದ ಅವ್ರಿಗೆ ಒಂದು ಮಾತು ಹೇಳ್ದೆ ನಿಮ್ಮ ಅಕ್ಕನ ಮಗಳ ಮದುವೆ ಆಗಿದ್ದು ನಿಮ್ ತಪ್ಪು. ಆದ್ರೆ ಯಾವ ಸಂದರ್ಭದಲ್ಲಿ ಆ ರೀತಿ ಮಾಡ್ಬೇಕಾಯ್ತು ಅಂತ ಹೇಳಕ್ ಹೋದಾಗ ಕೇಳದೆ ಇದ್ದಿದ್ದು ಅವ್ರ ತಪ್ಪು. ಒಟ್ನಲ್ಲಿ ಇಬ್ರು ಸಂದರ್ಭಕ್ಕೆ ಬಲಿಯಾಗಿದ್ದೀರಾ. ನಿಜ ಶ್ಯಾಮ್, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರೂ ವಿಚಾರವಂತ ಕಣಯ್ಯ. ಆವತ್ತಿಂದ ಇವತ್ತವರೆಗೂ ಕಣ್ಣೆದುರಿಗೆ ಹೆಂಡತಿ ಮಗಳು ಇದ್ರು ಕಣ್ಣಿದ್ದು ಕುರುಡನಾಗೆ ಬಾಳ್ತಾ ಇದ್ದೀನಪ್ಪ. ಸರ್, ನಡು ಸತ್ಯ ಯಾವತ್ತಾದ್ರೂ ನಿಮ್ಮ ಮಗಳ ಹತ್ರ ಹೇಳಿದ್ದೀರಾ? ಇಲ್ಲ ಶ್ಯಾಮ್, ನಾನು ಹೇಳಿಲ್ಲ. ಇಲ್ಲ ಸರ್, ನೀವು ಆ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತೀನಿ. ನಿಮ್ಮ ಮಗಳಿಗೆ ಸತ್ಯ ಗೊತ್ತಾಗ್ಬೇಕು. ನಾನು ಈಗಲೂ ಆ ತಾಯಿ ಹತ್ರ ನಿಮ್ಮಿಬ್ಬರು ವಿಚಾರ ಮಾತಾಡ್ತೀನಿ. ನೀವಿಬ್ರು ಒಂದಾಗ್ಬೇಕು. ನಾನು ಬರ್ತೀನಿ. ಅಲ್ಲಯ್ಯ, ಮೊದ್ಲೇ ಅಂತ ಹೇಳಿಲ್ಲ. ಇಷ್ಟು ವರ್ಷ ನನ್ನ ಸ್ನೇಹಿತನಾಗಿದ್ರು ಈ ವಿಷಯ ನನ್ನ ಹತ್ರನೇ ಮುಚ್ಚಿಟ್ಟಿದ್ಯಲ್ಲಯ್ಯ. ಸಂದರ್ಭ ಬಂದಿರಲಿಲ್ಲ ಕಣಯ್ಯ. ಹಾ, ಮೊದ್ಲು ಅವ್ರು ಹೇಳ್ದಂಗ್ ಮಾಡು. ನಡಿ. ನಮಸ್ಕಾರ ಸರ್. ನಾಗರಾಜು, ಒಳ್ಳೆ ಸಮಯಕ್ಕೆ ಬಂದೆ. ಶುಭ ಕಾರ್ಯಕ್ಕೆ ಹೊರಟಿದ್ದೀನಿ. ನಿನ್ನ ಆಟೋದಲ್ಲಿ ಹೋದ್ರೆ ಎಲ್ಲಾ ಕೆಲಸ ಆಗೋಗುತ್ತೆ. ಎಲ್ಲ ನೀವು ವಿಶ್ವಾಸ ಸರ್. ರಘು, ನಾನೊಬ್ಬ ಪೋಸ್ಟ್ ಗ್ರಾಜುಯೇಟ್ ಹುಡುಗ ಅಂತ ಹೇಳಿದ್ನಲ್ಲ, ಅದು ಇವನೇ. ಓ, ಇವನೇನಾ? ನಮಸ್ಕಾರ ಸರ್. ನಮಸ್ಕಾರ. ಈಗ ಹೇಗಿದೆಯಪ್ಪ ಜೀವನ? ತುಂಬಾ ತೃಪ್ತಿಯಾಗಿದೆ ಸರ್. ತನ್ನ ಓದಿಗೆ ತಕ್ಕ ಕೆಲಸ ಸಿಗಬೇಕು ಅನ್ನೋದು ಮುಖ್ಯ ಅಲ್ಲ, ಬದುಕಿಗಾಗಿ ಒಂದು ಕೆಲಸ ಬೇಕು. ಅದನ್ನ ಈಗ ಅರ್ಥ ಮಾಡ್ಕೊಂಡ. ಮೊದಲೇ ಅದನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವ್ರ ತಂದೆ ತಾಯಿಯು ಸಾಯ್ತಿರ್ಲಿಲ್ಲ, ಇವ್ರ ತಂಗಿಯೂ ಉಳಿತಾ ಇದ್ರು. ಹೌದು ಸರ್. ರಘು, ಪಾಪ ಹಾಗೆ ಡ್ರಾಪ್ ಮಾಡಿ ಹೋಗ್ತೀನಿ ನೀನವ. ನಾನ್ ನಂಬಲ್ಲ. ನನ್ ಮನಸ್ಸಿನಲ್ಲಿ ಅಲ್ಸೋಗಿರೋ ಆ ಕಥೆನ ಮತ್ತೆ ಜ್ಞಾಪಕ ಮಾಡ್ಬೇಡಿ. ಆ ವಿಚಾರವಾಗಿ ಇನ್ನೊಂದು ಮಾತು ಹೇಳ್ಬೇಡಿ. ನನ್ ಭಾಗಕ್ಕೆ ಅವರೇ ದೇವ್ರು ಅಂತ ನಂಬಿದ್ ನನ್ ಬಾಳನ್ನು ಹಾಳು ಮಾಡಿದ್ರು. ಅಗ್ನಿ ಸಾಕ್ಷಿಯಾಗಿ ನನಗ್ ತಾಳಿ ಕಟ್ಟಿ ಹಣದಾಸೆಗೆ ಇನ್ನೊಬ್ಬಳು ಮದುವೆ ಆದ್ರು. ಇದೆಲ್ಲ ಅವ್ರು ನನಗ್ ಮಾಡಿರೋ ದ್ರೋಹ ಅಲ್ವೇನು? ನೋಡಿ, ಅವ್ರು ನಿನ್ನ ಪ್ರೀತಿಸಿದ್ದು, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ಹೇಗೆ ಸುಳ್ಳಲ್ವೋ, ಅವ್ರ ಅಕ್ಕನ ಮಗಳಿಗೆ ಕ್ಯಾನ್ಸರ್ ಆಗಿದ್ದು, ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡು ಅವ್ರನ್ನ ಮುತ್ತೈದೆಯ ನೋಡ್ಬೇಕು ಅಂತ ಆಸೆ ಪಟ್ಟ ಅವರ ತಾಯಿ ಮಾತೆ ಬೆಲೆ ಕೊಟ್ಟು ಅವ್ರ ಕೊಳ್ಳಿಗೆ ತಾಳಿ ಕಟ್ಟಿದ್ದು ಸುಳ್ಳಲ್ಲ. ಆದ್ರೆ ಅದೆಲ್ಲ ನಿಮಗೆ ಮೋಸ ಮಾಡೋ ಉದ್ದೇಶ ಇಟ್ಕೊಂಡು ಮಾಡಿದ್ದಂತೂ ಖಂಡಿತ ಅಲ್ಲ. ಅದೆಲ್ಲ ಅನಿವಾರ್ಯ, ಅನಿರೀಕ್ಷಿತ. ಅಂಥ ಸ್ಥಿತಿಲಿ ಸಂದರ್ಭದಲ್ಲಿ ನೀವಲ್ಲ, ನಾನಲ್ಲ, ಮನಸ್ಸಿರೋ ಮನುಷ್ಯ ಮಾಡುವಂತ ತ್ಯಾಗನೇ ನಮ್ಮ ಯಜಮಾನರು ಮಾಡಿದ್ದಾರೆ. ಅದನ್ನೇ ತಪ್ಪು ಅಂತೀರಾ? ಇಲ್ಲ ಅವ್ರು ನಿಮಗೆ ಮಾಡಿ ದ್ರೋಹ ಅಂತೀರಾ? ಇಷ್ಟೆಲ್ಲ ನಡೆದ ಮೇಲೂ ಅವ್ರು ಕಟ್ಟಿರೋ ತಾಳಿನ ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ ಈ ಸಮಾಜಕ್ಕೆ ಹೆದರಿರ್ಬೇಕು, ಇಲ್ಲ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇರ್ಬೇಕು ಅಲ್ವಾ? ಶಾಮು, ಅದಕ್ಕೆ ನಾನು ಹೇಳಿದ್ದು ನಿಮ್ದೇ ತಪ್ಪು ಅಂತ. ನಿಮ್ಮನ್ನ ಒಂದ್ಸೋದೆ ಅವ್ರ ಉದ್ದೇಶವಾಗಿದ್ರೆ ಅವ್ರ ಅಕ್ಕನ ಮಗಳು ತೀರ್ಕೊಂಡ ಮೇಲೆ ನಿಮ್ಮನ್ನು ಹುಡುಕಬೇಕಾಗಿರ್ಲಿಲ್ಲ, ಒಂಟಿಯಾಗಿ ಇರ್ಬೇಕಾಗಿರ್ಲಿಲ್ಲ. ಅವರಿಗಿರೋ ಅನುಕೂಲಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ಬೋದಾಗಿತ್ತು.
ಆದ್ರೂ ಹಾಗೆ ಇದ್ದಾರೆ. ಯಾಕೆ? ನಿಮಗಾಗಿ, ನಿಮಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಆ ಬಂಧನಕ್ಕಾಗಿ. ಶ್ಯಾಮ್, ನನ್ನ ಮಾತಲ್ಲಿ ಕೊಲ್ಬೇಡ. ನೋಡಿ, ನಿಮ್ ಮಗಳ ಮದುವೆ ನನ್ನ ಸ್ನೇಹಿತನ ಜೊತೆ ನಡಿಬೇಕಾದ್ರೆ ಅದಕ್ ಮೊದಲು ನೀವು ನಮ್ಮ ಯಜಮಾನರು ಒಂದಾಗ್ಬೇಕು. ಅದನ್ನ ನಾನು ಕಣ್ಣಾರ ನೋಡ್ಬೇಕು. ಅದೇ ನನ್ನ ಜೀವನದ ಮಹತ್ತರವಾದ ಆಸೆ. ಬರ್ತೀನಿ. ಶ್ಯಾಮ್, ಆತರ ಪಡಬೇಡ. ಇನ್ನೂ ಆತರ ಪಡದೆ ಹೋದ್ರೆ ನಿಮ್ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಬರ್ತೀನಿ. ಫಾಲೋ ಮಾಡಕ ಬೇಗ. ಹೀಗೆ ನೆಟ್ಕೋಬೇಕು. ರಾಜಾ, ಜಾನ್ ಇಲ್ಬೇಡ, ನಡೆ. ಇಲ್ಲಿ ಸ್ವಲ್ಪ ನೋಡ್ಬೇಕು. ರಾಜನ ನೀನ್ ರಾಜ ಕಂಡಾದ್ರೆ ಬಿಡ್ಸ್ಕೊಳಕ್ ಹೇಳು.
ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ಇವರು ಇನ್ಫ್ಲೂಯೆನ್ಸ್ ಅನ್ಕೊಂಡು ಮಾಡ್ತಾ ಇದ್ದ ಅನ್ಯಾಯ ಒಂದೊಂದಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಅವ್ರನ್ನ. ಅಮ್ಮವ್ರೆ, ಯಾವಾಗಲೂ ಹೀಗೆ ನೋಡ್ತಾ ಇರ್ಬೇಕು. ಹೌದಪ್ಪ, ಇನ್ನು ಮೇಲೆ ಈಕೆ ಏನೇ ತೀರ್ಮಾನ ತಗೊಂಡು ನಾನು ಹೇಳಿದ ಮೇಲೆ ತೀರ್ಮಾನ ತಗೋ ಅಂತ ಹೇಳು. ಇಲ್ಲದೆ ಹೋದ್ರೆ ನನಗ್ ಬಹಳ ತೊಂದರೆ ಆಗತ್ತೆ. ಇತ್ತೀಗ ಸುಮ್ಮನೆ ತಾನೇ ಇದ್ನಲ್ಲೇ. ಶ್ಯಾಮಣ್ಣ, ನಮ್ ತಂದೆ ತಾಯಿನ ಒಂದು ಮಾಡಿ ನಿಮ್ಮ ಆಸೆಯನ್ನ ನೆರವೇರಿಸ್ಕೊಂಡ್ರಿ. ನಮ್ದು ಒಂದು ಆಸೆ ಇದೆ. ಸುಮ್ಮನೆ ನಿಂತಿದ್ದೀರಲ್ಲ, ಹೇಳ್ರಿ. ಹೌದಪ್ಪ, ಬಹಳ ಮುಖ್ಯ ವಿಷಯ. ಏನ್ ಹೇಳ್ತೀಯ? ಹೇಳಿದ್ಮೇಲೆ ಆಗಲ್ಲ ಅಂತ ಹೇಳ್ತೀನ, ವಿಷಯ ಹೇಳಿ. ಹೇಳ್ತೀನಿ. ಶಾಂತಿ, ಅರೆ ನಾಚ್ಕೊಂಡಲ್ಲೇ ನಿಂತಿದ್ಯಲ್ಲ, ಬಾರೆ. ನಿಮ್ ಶಾಂತಿನ ಮದ್ವೆ ಆಗ್ಬೇಕು. ಮದುವೆನಾ? ಹೌದಪ್ಪ. ನೋಡಿ ಶ್ಯಾಮ್, ನೀನು ಇನ್ನೇನು ಮಾತಾಡಬಾರ್ದು. ಏನಿದು ಹೇಳಿದ ನಮಗ್ ಸೇರಿದ್ದು. ಶಾಂತಿ, ಈ ಕಡೆ ಬಾಮ್ಮ. ಹೋಗಮ್ಮ. ನಿಮ್ಮಿಬ್ಬರು ಜೋಡಿ ಮದುವೆ ನಾನೇ ನಿಂತು ಮಾಡ್ತೀನಿ. ಶತಮಾನಂ ಭವತಿ ಶತಾಯುಷ್ಯಾಯುಷ್ಯೇವೇಂದ್ರೇ ಪ್ರತಿಷ್ಠತಿ ಧನಂ ಧಾನ್ಯಂ ಸುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನೋಡ್ರಪ್ಪ, ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ಬಾಳೆ ಬದುಕಬೇಕಾದವ್ರು ನೀವು. ನಮಗಾಗಲ್ಲಯ್ಯ, ಅರ್ಧ ದಾರಿ ಬಂದ್ಬಿಟ್ಟಿದೀವಿ. ಇನ್ ತಡ್ಕೊಳಕ್ಕಾಗಲ್ಲಪ್ಪ, ಬಾನೇ. For more updates, like, comment, subscribe to our channel.